ಯಾಕೆ ಸಿಗಲ್ವ ಇದು ರೀಚ್ ಆಗಿದೆ ಹರಿ ಓಂ ಇಲ್ಲಮ್ಮ ಹರಿ ಓಂ ಸಾಕು ಸ್ವಲ್ಪ ಹರಿ ಓಂ ಹರಿ ಓಂ ಹರಿ ಓಂ ಆಪಾದಮೂಲಿ ಪರ್ಯಂತ ಹಿಂದಕ್ಕೆ ಬಂದರೆ ಹೊರಟೋಗ್ಬಿಡುತ್ತೆ ಅದಕ್ಕೆ ಜಾಸ್ತಿ ಬೇಕು ನಾವು ಬರೋಕ್ಕಾಗಲ್ಲ ಆಪಾದಮೂಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ पिबत भागवतं रसमालयं मुहुरघोरसिकाः भुवि भावुकाः यं प्रौरजन्तमनुपेतमपेतकृत्यं द्वैपायनो विरहकातरः जुगावपुत्रेति तन्मयतया तरवोऽपि नेतुः तं सर्वभूतहृदयं मुनिमानतोऽस्मि श्लोकार्धं श्लोकपादं वा नित्यं भागवतोद्भवं पठेत् शृणोति यो भक्त्या गोसहस्रफलं लभेत् वाणिते करवाण्यम्ब चरणोहृदि सर्वदा मद्वाक्य सरणिर्भूया श्रीमदाचार्य भावक श्रीमतो राघवेन्द्रस्य नमामि पदपङ्कजे कामिताशेष कल्याण कलना कल्पपादपो श्री गुरुभ्यो नमः। ಬಹಳ ದುಸ್ತರವಾದ ಎಷ್ಟೋ ಜನ್ಮಗಳನ್ನು ಕಳೆದ ಮೇಲೆ ಸಿಗುವಂತಹ ಜನ್ಮ ದುರ್ಲಭೋ ಮಾನುಷೋ ದೇಹ, ದುರ್ಲಭವಾದದ್ದು ಮಾನವ ದೇಹ. ನಾವು ಇದು ಸುಲಭ, ಮತ್ತೆ ಮತ್ತೆ ಇದೇ ಮಾನವ ಜನ್ಮ ನಮಗೆ ಸಿಗುತ್ತೆ, ಈ ಜನ್ಮದಲ್ಲಿ ನಾವು ಏನೇನು ಸುಖವನ್ನು ಅನುಭವಿಸಲಿಕ್ಕಾಗಲಿಲ್ಲ ಅದೆಲ್ಲವನ್ನು ಮುಂದಿನ ಜನ್ಮದಲ್ಲೂ ಅನುಭವಿಸಿ ಬಿಡ್ತೀವಿ, ಮುಂದಿನ ಜನ್ಮವೇ ನಮಗೆ ಮಾನವ ಜನ್ಮ ಬರುತ್ತೆ ಅಂದರೆ ಭಾಗವತ ಅನ್ನತ್ತೆ ದುರ್ಲಭೋ ಮಾನುಷೋ ದೇಹ, ದುರ್ಲಭವಾದದ್ದು ಮಾನವ ದೇಹ. ದುರ್ಲಭವಾದ ಮಾನವ ದೇಹ ತುಂಬ ದಿವಸ ಇರುತ್ತಾ ಅಂದರೆ ಇರಲ್ಲ, ಕ್ಷಣಭಂಗುರ, ನೀರಿನ ಮೇಲಿನ ಗುಳ್ಳೆಯಂತೆ ಯಾವಾಗ ಬೇಕಾದರೂ ಈ ಮಾನವ ಜನ್ಮ ಮುಗಿಯಬಹುದು. ಇಂತಹ ಮಾನವ ಜನ್ಮದಲ್ಲಿ ಕ್ಷಣಭಂಗುರವಾದ ದುರ್ಲಭವಾದ ಮಾನವ ಜನ್ಮದಲ್ಲಿ ಸಜ್ಜನರ ಸಂಗತಿ, ಪರಮಾತ್ಮನ ವಿಚಾರಗಳು ಇನ್ನೂ ದುರ್ಲಭ. ಆದ್ದರಿಂದ ಪರಮಾತ್ಮನ ಸಂಗತಿ ಮತ್ತು ಸಜ್ಜನರ ಸಂಘ ಇವೆರಡೂ ನಮಗೆ ದೊರೆತಾಗ ಅದನ್ನು ಸರಿಯಾದ ಉಪಯೋಗವನ್ನು ನಾವು ಮಾಡಿಕೊಳ್ಳಬೇಕು. ಮಾಡಿಕೊಳ್ಳದೇ ಇದ್ದರೆ ನಾವು ಬಹಳ ದುರಂತಕ್ಕೊಳಗಾಗುತ್ತೇವೆ. ಹೇಗೆ ರೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ ಅಂದರೆ ಓಡಿ ಹೋಗ್ತೀವಿ, ಬೇಗ ಕೊಡ್ತಾರೆ ಇನ್ಯಾವಾಗ ಆಫ್ ಆಗಿಬಿಡುತ್ತೋ ಅಂತ. ಹಾಗೆ ದುರ್ಲಭವಾದ ಮಾನವ ಜನ್ಮದಲ್ಲಿ ಸಜ್ಜನರ ಸಂಘ ನಮಗೆ ದೊರೆತಾಗ ಬೇಗ ಅಲ್ಲಿ ಸಾಧನೆಯನ್ನು ಮಾಡಿಕೊಡ್ಬೇಕು. ಅದಕ್ಕೆ ಜಗನ್ನಾಥದಾಸರಂತಾರೆ, ಈ ವಸುಂಧರೆಯೊಳಗೆ ಶ್ರೀ ಭೂದೇವಿಯ ರಸನ ಸುಗುಣಕರ್ಮಗಳ ಆವ ಬಗೆಯಿಂದಡಾಗಲಿ ಕೀರ್ತಿಸುವ ನರನ ಕಾವ. ಏನೇ ಒಂದನ್ನು ನಿಮ ಮಾಡ್ಕೋಬೇಕು. ಪರಮಾತ್ಮನ ಕಥೆಯನ್ನು ಕೇಳಲಿಕ್ಕೆ ಈ ಟೈಮಲ್ಲೇ ಕೇಳೋಣ, ಆ ಟೈಮಲ್ಲೇ ಕೇಳಬೇಕು ಅಂತಿಲ್ಲ, ಏನಾದರೂ ಒಂದು ನೆವ ಮಾಡ್ಕೊಳ್ಬೇಕು. ಮನೆಯಲ್ಲಿ ಮಗುವಿಗೆ ನಾವು ಜುಟ್ಟು ಬಿಡಿಸ್ತಾ ಇದ್ದೀವಿ, ಅದೊಂದು ನೆವ. ಇಲ್ಲ ಸೊಸೆಗೆ ಶ್ರೀಮಂತ ಮಾಡ್ತಾ ಇದ್ದೀವಿ, ಅದೊಂದು ನೆವ. ಪುತ್ರೋತ್ಸವ ಆಗಿದೆ, ಅದೊಂದು ನೆವ. ಈ ವಸುಂಧರೆಯೊಳಗೆ ಶ್ರೀ ಭೂದೇವಿಯ ರಸನ ಸುಗುಣಕರ್ಮಗಳ ಆವಬಗೆಯಿಂದಡಾಗಲಿ. ದೇವರಿಗೆ ಹೀಗೆ ದೇವರ ಮನೆಯಲ್ಲೇ ಕೂತ್ಕೊಂಡು, ದೇವಸ್ಥಾನದಲ್ಲೇ ಕೂತ್ಕೊಂಡು, ಇದೇ ಆಸನದಲ್ಲೇ ಕೂತ್ಕೊಂಡು ಹೀಗೆ ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು ಅಂತೇನು ರೂಲ್ಸ್ ಇಲ್ಲ.
ಎಲ್ಲಿ ಹೇಗೆ ಬೇಕಾದರೂ ಮನಸ್ಸು ಬಂದರೆ ಅಲ್ಲಿ ಪರಮಾತ್ಮನ ಚಿಂತನೆಯನ್ನು ನಾವು ಮಾಡಬಹುದು. ಆದ್ದರಿಂದಲೇ ಅಂತಹ ಪರಮಾತ್ಮನ ಶ್ರೇಷ್ಠವಾದ ಗುಣಗಾನವನ್ನು ಪರೀಕ್ಷಿತ್ ರಾಜರು ಪರಮಂಗಳವಾದ ಗಂಗಾ ನದಿ ತೀರದಲ್ಲಿ ಶುಕಾಚಾರ್ಯರ ಬಾಯಿಂದ ಭಾಗವತದ ಶ್ರವಣವನ್ನು ಮಾಡ್ತಾ ಇದ್ದಾರೆ. ಆ ಭಗವಂತನ ಕಥಾಶ್ರವಣವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಪರಮಾತ್ಮ ನಾನಾಲೀಲೆಗಳನ್ನು ತೋರಿಸ್ತಾನೆ. ಪರಮಾತ್ಮ ಕಾಳಿಂಗನ ಮರ್ದನವನ್ನು ಮಾಡ್ತಾನೆ. ಕಾಳಿಂಗನ ಮರ್ದನ ಅಂದರೆ ಎಲ್ಲೋ ಯಾವುದೋ ಮಡುವಿನಲ್ಲಿದ್ದದ್ದಲ್ಲ. ಕಾಳಿಂಗ ಯಾವ ಮಡುವಿನಲ್ಲಿದ್ದ ಸರ್ಪ, ಅದೊಂದು 101 ಹೆಡೆಯ ಸರ್ಪ, ಬಹಳ ಘೋರವಾದ ಸರ್ಪ. ಆ ಸರ್ಪ ತಾನಿದ್ದ ಜಾಗದಲ್ಲಿ ಇಡೀ ಮಡುವನ್ನು ವಿಷಮಯವನ್ನಾಗಿ ಮಾಡಿತ್ತು. ನೀರು ಕುಡಿದವರೆಲ್ಲ ಸಾಯ್ತಾ ಇದ್ರು. ಅಷ್ಟೇ ಅಲ್ಲ, ಮಡುವಿನ ಮೇಲೆ ಹಾರುವ ಪಕ್ಷಿಗಳು ಸಾಯ್ತಾ ಇತ್ತು. ಅಷ್ಟು ಘೋರವಾದ ವಿಷ. ಅವನು ರಮಣಕ ದ್ವೀಪವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದ. ಒಂದು ರೂಲ್ಸ್ ಮಾಡಿದ್ರು ರಮಣಕ ದ್ವೀಪದಲ್ಲಿ, ಪ್ರತಿನಿತ್ಯ ಒಬ್ಬೊಬ್ಬರು ಗರುಡನಿಗೆ ಆಹಾರವಾಗಿ ಹೋಗಬೇಕು ಅಂತ. ಈ ಕಾಳಿಂಗನ ಸರದಿ ಬಂದಾಗ ಇವನೇನು ಮಾಡಿಬಿಟ್ಟ, ತಪ್ಪಿಸಿಬಿಟ್ಟ. ನಾನು ಹೋಗಲ್ಲ, ಏನಾಗತ್ತೆ ಅಂತ. ಆದರೆ ಗರುಡನ ಭಯ ಇದ್ದೇ ಇದೆ. ಅದಕ್ಕೆ ಅವನಿಗೆ ಇನ್ನೊಂದು ಜಾಗ ಸಿಕ್ಕಿಬಿಡ್ತು. ಸೌಭರಿ ಋಷಿಗಳು ಎಂಬತಕ್ಕಂಥವರು ತಪಸ್ಸು ಮಾಡ್ತಾ ಇದ್ದ ಜಾಗದಲ್ಲಿ ಈ ಗರುಡ ಬಂದು ಮೀನುಗಳನ್ನು ಪ್ರಾಣಿಗಳನ್ನು ಹಿಡಿದು ತಿಂತಾ ಇದ್ದ. ಅಲ್ಲೆಲ್ಲ ವಾಸನೆ ಮಾಡ್ತಾ ಇದ್ದ, ಮೀನಿನ ವಾಸನೆ. ಸೌಭರಿ ಋಷಿಗಳಂದ್ರು, ನೀ ಇಲ್ಲಿಗೆ ಬಂದರೆ ನಿನ್ನ ತಲೆ ಹೊಡೆದು 1000 ಹೋಳಾಗುತ್ತೆ. ಇದು ಗೊತ್ತಾಯಿತು ಕಾಳಿಂಗನಿಗೆ. ನಾನು ಇಲ್ಲಿ ಬಂದರೆ ನಾನು ಸೇಫ್ ಆಗಿರ್ತೀನಿ ಅಂತ ಅಲ್ಲಿಗೆ ಬಂದು ತಾನು ಸೇರಿದ್ದಾನೆ. ಅವನು ಅಲ್ಲಿಗೆ ಬಂದು ಸೇರಿದ ಸಂದರ್ಭದಲ್ಲಿ ಅವನಿಗೆ ಮದೋನ್ಮತ್ತನಾಗಿದ್ದಾನೆ. ಮೊದಲೇ ಹಾವುಗಳು. ಮದೋನ್ಮತ್ತನಾಗಿರ್ತಕ್ಕಂತಹ ಆತ ತಾನೇನು ಮಾಡಿದ್ದಾನೆ, ಅಲ್ಲೇ ವಾಸ ಮಾಡಿದ. ಅಲ್ಲಿದ್ದ ಎಲ್ಲ ಗಿಡಗಳು ಕೂಡ ಒಣಗಿ ಹೋಗಿದೆಯಂತೆ. ಒಂದೇ ಒಂದು ಈಚಲು ಮರ ಮಾತ್ರ ಉಳಿದಿತ್ತು. ಆ ಈಚಲು ಮರದ ಮೇಲೆ ಪರಮಾತ್ಮ ಹಾರಿ, ಗೋವುಗಳು ಸತ್ತಿದೆ, ಗೋಪಾಲಕರು ಸತ್ತಿದ್ದಾರೆ, ಇದನ್ನು ಕೇಳಿ ಪರಮಾತ್ಮ ಆ ಗಿಡದ ಮೇಲೆ ಹಾರಿ, ಗಿಡದಿಂದ ತಾನು ಮಡುವಿಗೆ ಹಾರಿ ಆ ಕಾಳಿಂಗನನ್ನು ಪರಮಾತ್ಮ ಹಿಡಿಯುತ್ತಾನೆ. ಸಿಗಲ್ಲ, ದೇವರನ್ನು ಬಂಧನ ಮಾಡುತ್ತಾನೆ. ಪರಮಾತ್ಮ ಸಿಗಲ್ಲ, ನಮ್ಮ ಕೈಗೆ ದೇವರು ಸಿಗಲ್ಲ. ನಾನಾ ರೀತಿಯಾಗಿ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡಿ ಪರಮಾತ್ಮನನ್ನು ಬಂಧನ ಮಾಡಲಿಕ್ಕೆ ಬಂಧನ ಮಾಡ್ತಾನೆ, ಸುತ್ತುತ್ತಾನೆ. ಹಾವುಗಳು ಮೊದಲು ಸಿಕ್ಕ ಕೂಡಲೇ ಏನು ಮಾಡುತ್ತೆ, ಬಂಧನ ಮಾಡಿಕೊಂಡು ಟೈಟ್ ಮಾಡಿಬಿಡ್ತವೆ, ಉಸಿರು ಕಟ್ಟಿಸಿ ಬಿಡ್ತಾವೆ. ಪರಮಾತ್ಮ ಹಾಗೆ ಸಿಕ್ಕ. ಸ್ವಲ್ಪ ಹೊತ್ತಾದ ಮೇಲೆ ತೆಳ್ಳಗಾಗಿ ಬಿಟ್ಟ. ಯಾವಾಗ ತೆಳ್ಳಗಾಗಿ ಬಿಟ್ಟ, ಜಾರು ಹೋಗಿಬಿಟ್ಟ ಪರಮಾತ್ಮ. ಜಾರದವನೇ ಪರಮಾತ್ಮ ಕಾಳಿಂಗನ ಹೆಡೆಯ ಮೇಲೆ ಹತ್ತಿ ಅವನ ಹೆಡೆಯ ಮೇಲೆ ತುಳಿಯುತ್ತಾ ಇದ್ದಾನೆ. ಯಥಾಪರಾಧಂ ನನುದಂಡದಾತ. ಪಾದರಾಜರಂತಾರೆ, ಹೇಗೆ ಅಪರಾಧ ಮಾಡ್ತೀವೋ ಹಾಗೆ ಶಿಕ್ಷೆಯನ್ನು ದೇವರು ಕೊಡ್ತಾನಂತೆ. ನಿರಾಗಸಂ ಕಂ ವರಯನ್ನ ಶೌರಿಗಿ. ಪರಮಾತ್ಮ ಯಾರನ್ನೂ ಅನ್ಯಾಯವಾಗಿ ಸುಮ್ಮನೆ ಶಿಕ್ಷೆ ಕೊಡೋದಿಲ್ಲ. ನಿಜೇಶು ಶಿಕ್ಷಾಭಿ. ಪರಮಾತ್ಮ ತನ್ನವರಿಗೆ ಮಾಡುವ ಶಿಕ್ಷೆಯೂ ಕೂಡ ಪರಂಪರಾನುಗ್ರಹ ಹೇತುರೇವ. ಪರಮಾತ್ಮ ನಮಗೊಂದು ಶಿಕ್ಷೆ ಕೊಟ್ಟಿದ್ದಾನೆ ಅಂದರೆ ಅದು ತುಂಬ ದೊಡ್ಡದಾದ ಅನುಗ್ರಹವೇ ಹೊರತು ಅದು ಶಿಕ್ಷೆ ನಮಗಾಗದೇ ಇದ್ದದ್ದನ್ನು ದೇವರು ಮಾಡಿದ್ದಾನೆ ಅಂತ ಅನ್ನಬಾರದು. ಯಾವತ್ತು ದೇವರು ಕೊಟ್ಟದ್ದನ್ನು ಮೊದಲು ಅನುಭವಿಸುವುದನ್ನು ಕಲಿಬೇಕು. ಇಟ್ಟಾಂಗೆ ಇರುವೇನೋ ಹರಿಯೇ. ನರಯಾನದೊಳು ಕ್ಷಣ ನರವರ ನೆನೆಸುವಿ. ಒಳ್ಳೆ ಕಾರು, ಅದ್ಭುತವಾದ ಕಾರು, ಸರಿಯಾದ ಸರ್ಕಲಲ್ಲಿ ಪಂಚರ್ ಆಗಿಬಿಡುತ್ತೆ, ಮುಂದೆ ಹೋಗೋ ಹಾಗಿಲ್ಲ. ಟ್ರಾಫಿಕ್ ಪೊಲೀಸ್ ಕೈಲಿ, ಸರ್ಕಲಲ್ಲಿದ್ದ ಎಲ್ಲರ ಕೈಲಿ ಬಯಸ್ಕೋಬೇಕು, ಏನ್ರಿ ಎಂಥ ಗಾಡಿ. ನರಯಾನದೊಳು ಕ್ಷಣ ನರವರ ನೆನೆಸುವಿ, ಹೊರಛತ್ರ ಚಾಮರ ಹಾಕಿಸುವಿ. ಕರುಣಾನಿದೆ ನಿನ್ನ ಕರುಣಾ ತಪ್ಪಿದ ಮೇಲೆ ಚರಣಾಭರಣ. ಚಪ್ಪಲಿನೂ ಹರಿದೋಗ್ಬಿಡುತ್ತೆ ನಡ್ಕೊಂಡು ಹೋಗೋಣ ಅಂದರೆ. ಬರಿಗಾಲಲ್ಲಿ ನಡಿಬೇಕಾದ ಪ್ರಸಂಗ ಇದು. ಪರಮಾತ್ಮ ಸಿಟ್ಟಾಗಬಾರ್ದು, ಯಾವುದಕ್ಕೂ ಸಿಟ್ಟಾಗಬಾರ್ದು. ಸಿಟ್ಟಾದರೆ ಏನು ವ್ಯತ್ಯಾಸ ಆಗೋದಿಲ್ಲ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಮನಸೋಲಬೇಡ ಅಂತಾರೆ ವಿಜಯದಾಸರು. ದರಿದ್ರ ಪ್ರಾರಬ್ಧ ಅಂತ ಬೈಕೋಬೇಡ. ಸ್ವಾಮಿ ಹೇಗಿಟ್ಟಿರ್ತಾನೆ ಹಾಗಿರು. ಅದು ಬಿಟ್ಟು ನೀ ಗಲಾಟೆ ಮಾಡಿದ್ರೆ ದೇವರೇನು ಚೇಂಜ್ ಮಾಡಲ್ಲ, ದೇವರಿಗೆ ಪೂಜೆ ಮಾಡಿದ್ರೆ ಏನು ಚೇಂಜ್ ಮಾಡಲ್ಲ. ಸುಮ್ಮನೆ ಹೇಳ್ತಾರೆ ಜ್ಯೋತಿಷಿಗಳು, ಶನಿ ಹಾಗಿದ್ದಾನೆ, ರಾಹು ಹೀಗಿದ್ದಾನೆ, ಕುಜ ಹೀಗಿದ್ದಾನೆ ಅಂತ. ಅವ್ರು ಯಾರೂ ಕೆಟ್ಟವರಲ್ಲ, ಕೆಟ್ಟದ್ದು ನಮ್ಮ ಪಾಪವೇ. ಸುಮ್ಮನೆ ಅವರು ಸೂಚನೆ ಮಾಡ್ತಾರಷ್ಟೇ. ಸೂಚನೆ. ಬೆಕ್ಕು ಅಡ್ಡ ಬಂತು ಅಂತ. ಬೆಕ್ಕು ಕೆಟ್ಟದ್ದಲ್ಲ. ಅನೇಕರಿಗೆ ಬೆಕ್ಕು ಕೆಟ್ಟದ್ದು. ಬೆಕ್ಕನ್ನು ಕಟ್ಟಾಕಿಬಿಡು ಅಂತ. ಬೆಕ್ಕಿನ ಕಟ್ಟಾಕಿಬಿಟ್ರೆ ನಮ್ಮ ದುಃಖ ಆಗೋದು ಕಡಿಮೆ ಆಗುತ್ತೆ, ಎಂದಿಗೂ ಆಗಲ್ಲ. ಅದೆಲ್ಲ ಸೂಚಕಗಳಷ್ಟೇ, ಅಂದರೆ ಸಿಗ್ನಲ್ ಕೊಡ್ತಾವೆ. ಬೆಕ್ಕು ಮುಂದೆ ನಿನಗೆ ಆಪತ್ತು ಬರೋದಿದೆ, ಜೋಕೆ ಅಂತ ಹೇಳುತ್ತದೆ. ಒಳ್ಳೆಯ ನ್ಯಾಯವಾಗಿ
ಅವಾಗ ಏನು ಮಾಡ್ತೀವಿ, ಬೆಕ್ಕಡ್ಡ ಬಂತು ಅಂತ ನರಸಿಂಹಾಯ ನಮಃ ಅಂತ ನರಸಿಂಹಸ್ವಾಮಿಯ ಸ್ಮರಣೆ ಮಾಡಿ ಮುಂದೆ ನಮಗೇನೋ ಆಗೋದು ಬೇಡ ಅಂತ ನಾವು ಮುಂದೆ ಹೋಗ್ತೀವಿ. ಬೆಕ್ಕ ಕೆಟ್ಟದಲ್ಲ, ನಮ್ಮ ಪಾಪ ನಮ್ಮ ಪ್ರಾರಬ್ಧ ಕರ್ಮ ಕೆಟ್ಟದು. ಹಾಗಾಗಿ ಪರಮಾತ್ಮ ಮಾಡುವ ಏನೇ ಶಿಕ್ಷೆ ಇರಲಿ, ಶಿಕ್ಷೆ ಸುಮ್ಮನೆ ನಮ್ಮ ಮೇಲೆ ಏನೋ ದ್ವೇಷದಿಂದ ಪರಮಾತ್ಮ ಮಾಡೋದಿಲ್ಲ. ಅವನಿಗೆ ಒಮ್ಮೆಗಾದರೂ ಜೀವರೊಳಗೆ ವೈಷಮ್ಯ, ದ್ವೇಷ, ಅಸೂಯೆ ಮೊದಲಾದ ದೋಷಗಳಿಲ್ಲ. ಪರಮಾತ್ಮನಿಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಪ್ರೇಮ ಇಲ್ಲ, ಯಾರ ಮೇಲೂ ಉದಾಸೀನತೆ ಇಲ್ಲ. ಹೇಗೆ ನಾವು ಎಕ್ಸಾಮ್ ಪೇಪರ್ ಬರೆದಿರ್ತೀವಿ ಹಾಗಾಗಿ ಮಾರ್ಕ್ ಹಾಕ್ತಾರೆ. ಪಾಠ ಎಲ್ಲರಿಗೂ ಒಂದೇ ರೀತಿ ಹೇಳಿರ್ತಾರೆ. ಎಕ್ಸಾಮ್ ಬರೆಯುವುದರಲ್ಲಿ ವ್ಯತ್ಯಾಸ, ಪಾಠ ಕೇಳೋದರಲ್ಲಿ ವ್ಯತ್ಯಾಸ, ಆದಂತೆ ಟೀಚರ್ದೇನೂ ತಪ್ಪಿಲ್ಲ. ಹಾಗೆ ಭಗವಂತ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮಗೆ ಮಾರ್ಕ್ ಹಾಕ್ತಾ ಇರ್ತಾನೆ. ಇಂತಹ ಪರಮಾತ್ಮ ಆ ಹಾವಿನ ಕೈಯಿಂದ ತಪ್ಪಿಸಿಕೊಂಡ. ಚಿಮ್ಮಿ ಗರುಡ ಆ ಹಾವಿನ ಕಾಳಿಂಗನ ಹೆಡೆಯ ಮೇಲೆ ಪರಮಾತ್ಮ ನಿಂತ. ಯಾಕೆ ಅದರ ಮೇಲೆ ನಿಂತ ಅಂದರೆ 101 ಹೆಡೆಯ ಮೇಲೆ ಕುಣಿದಾಡ್ತಾ ಇದ್ದಾನಂತೆ. 101 ಹೆಡೆ ಇರ್ತಕ್ಕಂಥ ಹಾವು ಎಷ್ಟು ಭಾರ ಇರಬೇಡ. ಪರಮಾತ್ಮ 6-7 ವರ್ಷದ ಬಾಲಕ, 6-7 ವರ್ಷದ ಬಾಲಕನ ಭಾರ ಎಷ್ಟಿರಬೇಡ. ಆದರೆ ಪರಮಾತ್ಮ ಅನೋರಣೀಯ ಮಹತೋ ಮಹೀಯ, ಸಣ್ಣದಕ್ಕಿಂತ ಸಣ್ಣದಾಗಬಲ್ಲ, ದೊಡ್ಡದಕ್ಕಿಂತ ದೊಡ್ಡದಾಗಬಲ್ಲ ಪರಮಾತ್ಮ. ಹಾಗಾಗಿ ನಮ್ಮ ಪರಮಾತ್ಮ ಭಾರವಾಗಿದ್ದಾನೆ. ಆ ಭಾರವಾದಾಗ ಕುಣಿಯೋದಕ್ಕೆ ಅವನಿಗೆ ಬ್ಯಾಲೆನ್ಸ್ ಬೇಕಲ್ಲ, ಬಾಲ ಹಿಡ್ಕೊಂಡ ಸ್ವಾಮಿ. ಇದು ಬ್ಯಾಲೆನ್ಸು ಅಂತ ನಾವು ತಿಳ್ಕೊಂಡ್ವಿ. ಅದರಲ್ಲಿ ಆಗಿದ್ದು ಒರಿಜಿನಲ್ ಏನು ಅಂದರೆ, ಅಪರಾಧ ಮಾಡಿದ್ದು ಮುಖ, ಏನೂ ಅಪರಾಧ ಮಾಡದೇ ಇದ್ದದ್ದು ಬಾಲ. ಅಪರಾಧ ಮಾಡದೇ ಇದ್ದ ಬಾಲವನ್ನು ಎತ್ತಿ ಹಿಡಿದ, ಅಪರಾಧ ಮಾಡಿದ ಮುಖವನ್ನು ತುಳಿತಾ ಇದ್ದಾನೆ. ಆ ತುಳಿತಾ ಇರುವಾಗ ಇಲ್ಲಿ ಬಹಳ ಅಪಶಕುನಗಳಾಯಿತಂತೆ. ವೃಂದಾವನದಲ್ಲಿ ಏನೋ ಅಮಂಗಳವಾಗುತ್ತಾ ಇದೆ, ಕೃಷ್ಣ ಒಬ್ಬನೇ ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ ಅಂತ ಗೊಲ್ಲಬಾಲಕರನ್ನು ಕೇಳಿದ್ರೆ, ಕೃಷ್ಣ ಕಾಳಿಂಗನ ಮಡುವಿಗೆ ಧುಮುಕಿದ್ದಾನೆ ಅಂತ ಕೇಳಿದ ಕೂಡಲೇ ತಂದೆ ತಾಯಿಗಳಿಗೆ ತುಂಬ ಹೆದರಿಕೆ ಆಯಿತು. ಕಾಳಿಂಗನ ಮಡು, ಇವನು ವಿಷವನ್ನೇ ನಾಶ ಮಾಡಬಲ್ಲ ಸ್ವಾಮಿ ನಮ್ಮ ಪರಮಾತ್ಮ. ಪರಮಾತ್ಮ ಸ್ಮರಣೆ ಮಾಡಿದರೆ ವಿಷ ನಮಗೇನು ಮಾಡೋದಿಲ್ಲ. ಪ್ರಹ್ಲಾದರಾಜ ವಿಷವನ್ನು ಕುಡಿದು ನರಸಿಂಹದೇವರ ಸ್ಮರಣೆಯಿಂದ ವಿಷ ಏನು ಮಾಡಲಿಲ್ಲ ಅವನಿಗೆ. ಅದಕ್ಕೆ ಕೇಳ್ತಾರೆ, ತಾಯಿ ಕೈಯಾದು ಹಿರಣ್ಯಕಶಿಪು ಹೇಳುತ್ತಾನೆ, ವಿಷ ಕೊಟ್ಟುಬಿಡು, ಕೊಂದುಬಿಡು ಅವನನ್ನು ಅಂತ. ತಾಯಿ ಹೇಳ್ತಾಳೆ, ಬೇಡ, ಜಗಳಾಡಬೇಡ್ರಿ, ಅಪ್ಪ ಮಗ, ನನಗೆ ಮಗನೂ ಬೇಕು ಅಪ್ಪನೂ ಬೇಕು. ಹಿರಣ್ಯಕಶಿಪು ಕೇಳಿದ, ಅಪ್ಪ ಬೇಕೋ ಮಗ ಬೇಕು ಅಂತ. ಅವಾಗಳೊಂದು ಮಗ ಸತ್ರು ಪರವಾಗಿಲ್ಲ, ಗಂಡ ಇರಲೇಬೇಕು, ಇನ್ನೊಂದು ಮಗು ಆದರೂ ಆಗುತ್ತೆ. ಮಾಂಗಲ್ಯ ಬಿಟ್ಕೊಡ್ಲಿಕ್ಕೆ ಯಾರೂ ರೆಡಿ ಇಲ್ಲ. ಮಗ ಇರಲಿ, ಗಂಡ ಬೇಡ ಅಂತ ಅನ್ಲಿಕ್ಕಾಗಲ್ಲ. ಇವೆರಡರಲ್ಲಿ ಚಾಯ್ಸ್ ಬಂದಾಗ ಮಗ ಬೇಡ, ಗಂಡನೇ ಬೇಕು ಅನ್ನೋದೇ ಚಾಯ್ಸು. ಕೈಯಾದೊಂದು, ನೀ ಇರು, ಮಗನಿಗೆ ವಿಷ ಕೊಡ್ತೀನಿ ಅಂದು. ಅಮ್ಮ ಇಬ್ಬರು ಇರ್ತೀವಿ, ನೀ ಚಿಂತೆ ಮಾಡಬೇಡ, ವಿಷ ಕುಡಿದ್ರೆ ನನಗೇನೂ ಆಗಲ್ಲ ಅಂತ ಪ್ರಹ್ಲಾದ. ಎಂಥ ಮೂರ್ಖ ಮಗ ಅಂದು ಕೈಯಾದು. ಇವನು ಮೂರ್ಖ ಮಗ, ಹಠಮಾರಿ ಗಂಡ. ಆಗ ಪ್ರಹ್ಲಾದ ಹೇಳ್ತಾನೆ, ಅಮ್ಮ ವಿಷ ನನಗೇನು ಮಾಡಲ್ಲ. ಏನು ಮೂರ್ಖನೋ, ವಿಷ ಏನು ಮಾಡಲ್ಲ ಅಂತ ಹೇಳಿದ್ದು ನಿನ್ನ ಬಾಯಲ್ಲೇ ಮೊದಲು ಕೇಳಿದ್ದು. ವಿಷ ಯಾಕೆ ಕೊಲ್ಲೋದಿಲ್ಲ? ಇಲ್ಲಮ್ಮ, ವಿಷ ನನಗೆ ಸೋದರ ಮಾವ ಅಲ್ಲ. ಆಹಾ, ಎಂಥ ಮೂರ್ಖನೋ ಪ್ರಹ್ಲಾದ. ಹೇಗೆ ಸೋದರ ಮಾವ ಆಗುತ್ತಾನೋ ವಿಷ? ಅಮ್ಮ, ನಮ್ಮಮ್ಮ ಒರಿಜಿನಲ್ ಅಮ್ಮ ಲಕ್ಷ್ಮೀದೇವಿ. ಲಕ್ಷ್ಮಿ ಹುಟ್ಟಿದ್ದು ಕ್ಷೀರ ಸಮುದ್ರದಲ್ಲಿ, ಈ ವಿಷವು ಹುಟ್ಟಿದ್ದು ಕ್ಷೀರ ಸಮುದ್ರದಲ್ಲೇ. ನಮ್ಮಮ್ಮನಿಗೆ ತಮ್ಮ ಅಥವಾ ಅಣ್ಣ ಆಗಬೇಕು ವಿಷ. ಸೋದರ ಮಾವ, ಸೋದರ ಅಳಿಯ ನಾನು, ಅದರಿಂದ ನನ್ನನ್ನು ಏನು ಮಾಡಲ್ಲ ಅಂತ ವಿಷವನ್ನು ಕುಡಿಯುತ್ತಾನೆ. ನರಸಿಂಹದೇವರ ಆರಾಧನೆ ಮಾಡಿ ವಿಷವನ್ನು ಅರಗಿಸಿಕೊಳ್ಳುತ್ತಾನೆ. ಹೀಗೆ ಅನೇಕರಿಗೆ, ವಾದರಾಜರಿಗೆ ವಿಷ ಪ್ರಯೋಗ ಆಗಿದ್ದಾಗ ಹಯಗ್ರೀವದ ಮಡ್ಡಿಯಲ್ಲಿ ವಿಷ ಪ್ರಯೋಗ ಆಗಿತ್ತಂತೆ. ಇವತ್ತಿಗೂ ಯಾರಿಗಾದರೂ ನಮ್ಮಲ್ಲಿ ಹೇಳ್ತಾರಲ್ಲ, ಸಾಮಾನ್ಯವಾಗಿ ನಿಮಗೆ ಇನ್ಫೆಕ್ಷನ್ ಆಗಿದೆ, ಮತ್ತೊಂದಾಗಿದೆ ಬಾಡಿಯಲ್ಲಿ, ಮತ್ತು ವಿಷ, ಯಾವುದೋ ಒಂದು ವಿಷಯ ಹೇಳ್ತಾರೆ ಅದನ್ನು, ನಿಮಗೆ ಫುಡ್ ಪಾಯ್ಸನಿಂಗ್ ಅಂತ. ಫುಡ್ ಪಾಯ್ಸನಿಂಗ್ ಯಾರು ಹಾಕ್ತಾರೆ? ಹೆಂಡತಿ ಹಾಕ್ತಾಳ? ಸಾಧ್ಯವೇ ಇಲ್ಲ. ಅದನ್ನು ಕೇಳಿಬಿಟ್ರೆ, ಡಾಕ್ಟರ್ ಮಾತು ಕೇಳಿದ್ರೆ ಹೆಂಡತಿ ಮೇಲೆ ಸಂಶಯ ಪಡಬೇಕು. ಇಲ್ಲ, ಗಂಡನಿಗೆ ಫುಡ್ ಪಾಯ್ಸನ್ ಆಗಿದೆ ಅಂದರೆ ಹೆಂಡತಿ ಹಾಕಿದ್ದಾಳೆ, ಹೆಂಡತಿಗೆ ಫುಡ್ ಪಾಯ್ಸನ್ ಆಗಿದೆ ಅಂದರೆ ಗಂಡ ಹಾಕಿದ್ದಾನಂತ. ಏನು ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಡಾಕ್ಟ್ರ್ ಒಟ್ಟಿನಲ್ಲಿ ಏನೋ ಒಂದು ಹೇಳ್ತಾರೆ, ನಿಮಗೇನೋ ಒಂದು ರೋಗ ಬಂದಿದೆ ಅಂದರೆ ನಿಮ್ಮ ತಾತಂಗಿತ್ತ, ನಿಮ್ಮ ಮುತ್ತಾತಂಗಿತ್ತ, ಕೊನೆಗೆ ನಿಮ್ಮ ಪಕ್ಕದ ಮನೆಗೆ ಇರಬೇಕು, ಅದಕ್ಕೆ ಬಂದಿದೆ ಅಂತ. ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಹೇಳ್ರಿ? ಅಲ್ಲಿ ಏನೋ ಒಂದು ಹುಡುಕ್ತಾರೆ, ಕಾರಣ ಹುಡುಕ್ತಾರೆ. ಅವ್ರಿಗೆ ದುಡ್ಡು ಬಂದಾಯ್ತಲ್ಲ, ಕಾರಣ ಹುಡುಕಬೇಕಲ್ಲ. ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ವಿಷ ಪರಿಹಾರವಾಗುವಾಗ ಪರಮಾತ್ಮನಿಗೆ ವಿಷ ಏನು ಮಾಡಿತ್ತು ಅಂತ ಪರಮಾತ್ಮ ತಾನು ಆ ಕಾಳಿಂಗನ ಮಡುವಿನ ಮೇಲೆ ತಾನು ಹಾರಿದ್ದಾನೆ. ಆ ಹಾರಿ ತಾನು ಆ ಕಾಳಿಂಗನ ಮರ್ದನವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಅಪಶಕುನವನ್ನು ಕಂಡು ನಂದಗೋಪ, ಯಶೋದೆ, ಬಲರಾಮ ಇವರೆಲ್ಲ ಬರ್ತಾ ಇದ್ದಾರೆ. ಸ್ವಲ್ಪ ಪ್ರವಚನ ಕೇಳಿದವರಿಗೆ ಇದೊಂದು ವಿಷಯ ಸ್ವಲ್ಪ ಅರ್ಥ ಆಗುತ್ತೆ, ಬೇಗ ಅರ್ಥ ಆಗಲ್ಲ. ನಮ್ಮಲ್ಲಿ ಮೋಕ್ಷಕ್ಕೆ ಹೋಗಬೇಕಾದ್ರೆ 2 ರೂಟು, ಒಂದು ಶೇಷ ಮಾರ್ಗ, ಮತ್ತೊಂದು ಗರುಡ ಮಾರ್ಗ.
ಅಂದರೆ ತತ್ವಾಭಿಮಾನಿ ದೇವತೆಗಳು ಅಂತಿದ್ದಾರೆ. ನಮ್ಮ ದೇಹದಲ್ಲಿ 24 ಜನ ತತ್ವಾಭಿಮಾನಿಗಳಿದ್ದಾರೆ. ಒಬ್ಬರಲ್ಲಿ ಒಬ್ಬರನ್ನ ಲಯ ಮಾಡಿಕೊಂಡು ಹೋಗುದು. ಇವರ ಅಧೀನ ಅವರ ಅಧೀನ ಅಂತ. ಕೊನೆಗೆ ಶೇಷದೇವರ ಅಧೀನ ಕೆಲವರಾಗುತ್ತಾರೆ, ಗರುಡದೇವರ ಅಧೀನ ಕೆಲವರಾಗುತ್ತಾರೆ. ಗರುಡದೇವರ ಮಾರ್ಗವನ್ನು ಹಿಡಿದು ಕೆಲವರು ಮೋಕ್ಷಕ್ಕೆ ಹೋಗ್ತಾರೆ, ಶೇಷದೇವರ ಮಾರ್ಗವನ್ನು ಹಿಡಿದು ಕೆಲವರು ಮೋಕ್ಷಕ್ಕೆ ಹೋಗ್ತಾರೆ. ಅವತ್ತು ಬಲರಾಮನನ್ನು ಕರ್ಕೊಂಡು ಹೋಗಲಿಲ್ವಂತೆ ಕೃಷ್ಣ. ಯಾಕೆ ಅಂತಂದರೆ ಬಲರಾಮನನ್ನು ಕರ್ಕೊಂಡು ಹೋದರೆ ಅವನ ವಂಶಸ್ಥರಿಗೆ ದುಃಖ ಆಗುವುದನ್ನು ಅವನು ನೋಡಿ ದುಃಖ ಪಡ್ತಾನೆ. ಅವನಿಗೆ ಅಣ್ಣನಿಗೆ ದುಃಖವಾಗಬಹುದು ಬೇಡ ಅಂತ. ಹೇಗಿರುತ್ತಂತೆ, ವಂಶಸ್ಥರಿಗೆ ದುಃಖವಾದರೆ ತುಂಬ ದುಃಖ ಅಂತೆ. ದೇವಲೋಕದಲ್ಲಿ ಒಂದು ದಿವಸ ಸುರಭಿ ಗೋಮಾತೆ ತುಂಬ ಅಳ್ತಾ ಇದ್ದಾಳೆ. ಅಳ್ತಾ ಇದ್ದಾಗ ಇಂದ್ರ ಬಂದು ಕೇಳಿದ, ಯಾಕೆ ಅಳ್ತಾ ಇದ್ದಿ, ಏನಾಗಿದೆ? ಅಲ್ಲಿ ನೋಡಲಿ ಭೂಲೋಕದಲ್ಲಿ 12 ಗಂಟೆ ಆಗಿದೆ, ಎತ್ತುಗಳನ್ನು ನೊಗ ಬಿಚ್ಚಿಲ್ಲ, ಇನ್ನು ಎತ್ತಿನ ನೊಗ ಬಿಚ್ಚಿಲ್ಲ, ಹಾಗೆ ಕಟ್ಟಿದ್ದಾನೆ. ಆ ಎತ್ತುಗಳು ನೀರು ಕುಡಿದಿಲ್ಲ, ತಾನು ಮಾತ್ರ ನೀರು ಕುಡಿತಾ ಇದ್ದಾನೆ. ಎಷ್ಟು ಭಯಂಕರ ದುಃಖ ಪಡಿಸ್ತಾ ಇದ್ದಾನೆ ಅಂತ. ಇಷ್ಟೇ ತಾನೇ ನಿನ್ನ ದುಃಖ ಅಂದ. ಇಂದ್ರ ಏನು ಮಾಡಿದ, ತಕ್ಷಣ ಅವನು ಉಳುತ್ತಾ ಇದ್ದ ಹೊಲದ ಮೇಲೆ ಭಯಂಕರ ಮಳೆ ಸುಡಿಸಿದ. ಇನ್ನು 15 ದಿವಸ ನೆಲ ಒಣಗಬಾರದು. ಈಗ ಹೇಗಿದೆ ಸುರಭಿ ಅಂತ. ಹಾಗೆ ಇದು ಹೇಳಿದ ಕಥೆ ಯಾರು ಹೇಳಿದ್ದು ಅಂದರೆ ಸಾಕ್ಷಾತ್ ರಾಮಾಯಣದಲ್ಲಿ ರಾಮ ಇವರೆಲ್ಲ ಹೇಳಿದ ಕಥೆ ಇದು. ಒಬ್ಬನೇ ಮಗ ಇದ್ದಾನೆ, ವಂಶಸ್ಥರಿಗೆ ಹೀಗೆಲ್ಲ ದುಃಖ ಆಗತ್ತೆ ಅಂತ ರಾಮಾಯಣದಲ್ಲಿ ಬರುವ ಕಥೆ. ಹಾಗಾಗಿ ಬಲರಾಮನಿಗೆ ದುಃಖವಾಗಬಾರದು ಅಂತ ಬಲರಾಮನನ್ನು ಬಿಟ್ಟು ಬಂದಂತೆ. ಅವರೆಲ್ಲ ಬರ್ತಾ ಇದ್ದದ್ದು ಹೇಗಿತ್ತು ಅಂದರೆ ಬಲರಾಮ ಮುಂದೆ ಕರ್ಕೊಂಡು ಬರ್ತಾ ಇದ್ದಾನಂತೆ, ಅವನ ಹಿಂದೆ ಎಲ್ಲರೂ ಬರ್ತಾ ಇದ್ದಾರೆ ಈ ಕಾಳಿಂಗನ ನಡುವಿಗೆ. ಬರುವಾಗ ಶೇಷ ಮಾರ್ಗಗತ ಇವು. ಇದೆಲ್ಲ ನಮ್ಮ ವಾದಿರಾಜರ ಪ್ರವಚನದ ವೈಖರಿ. ವಾದಿರಾಜರು ಪ್ರವಚನ ಮಾಡಿದರು ಅಂದರೆ ಅದನ್ನು ಎದ್ದೋಗೋ ಮನಸ್ಸೇ ಬರಲ್ಲ, ನಿದ್ದೆನೂ ಬರಲ್ಲ. ಅದು ವಾದಿರಾಜರ ವೈಖರಿ ಅದು. ಹಾಗೆ ವಾದಿರಾಜರು ಶೇಷ ಮಾರ್ಗಗತ ಇವ ಅಂತ ಬಂದಿದ್ದಾರೆ. ಸಾಮಾನ್ಯವಾಗಿ ನರ್ತನ ಮಾಡೋರಿಗೆ, ಉಪನ್ಯಾಸ ಮಾಡೋರಿಗೆ ಅದು ಎಷ್ಟೇ ಇರಲಿ, ಆ ಹಾಲು ಸ್ವಲ್ಪ ಭರ್ತಿಯಾಗಿರಬೇಕು. ಅದಕ್ಕೆ ಇತ್ತೀಚೆಗೆ ಮನೆ ಸಣ್ಣದಾಗಿದ್ದರೆ ಭಾಳ ಒಳ್ಳೆಯದು. ತುಂಬ ಕಾಂಪ್ಯಾಕ್ಟಾಗಿ ಎಲ್ಲರೂ, ತುಂಬ ಆಚಾರ್ಯರಿಗೆ ತುಂಬ ಸಂತೋಷ. 10 ಜನ ಇರೋ ಮನೆ ಆದರೂ ಸಹಿತ ತುಂಬ ಬ್ಲ್ಯಾಕ್ ಆಗಿತ್ತು, ಫುಲ್ಲಾಗಿತ್ತು ಅಂದರೆ ತುಂಬ ಸಂತೋಷ. ಈ ನಾಟಕ ಮಾಡೋರಿಗೆ ಫುಲ್ ಚೇರೆಲ್ಲ ಭರ್ತಿಯಾಗಿದ್ದರೆ ಅವರಿಗೆ ಹುಮ್ಮಸ್ಸು ಬರುತ್ತೆ. ಹಾಗೆ ಪರಮಾತ್ಮನಿಗೆ ತಮ್ಮ ಬಂಧುಗಳೆಲ್ಲ ಬಂದದ್ದು ನೋಡಿ ಹುಮ್ಮಸ್ಸಾಯ್ತಂತೆ, ಇನ್ನಿಷ್ಟು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ. ಯಾವಾಗ ಪರಮಾತ್ಮ ಕುಣಿಲಿಕ್ಕೆ ಚೆನ್ನಾಗಿ ಪ್ರಾರಂಭ ಮಾಡಿದ, ಬ್ರಹ್ಮದೇವರು ಬಂದರು. ಪರಮಾತ್ಮ ಕುಣಿತಾ ಇದ್ದಾನೆ, ಅವನಿಗೊಬ್ಬರು ಯಾರೂ ಸಾಥಿ ಇಲ್ಲ, ಮೃದಂಗ ಇಲ್ಲ, ತಾಳದವರಿಲ್ಲ, ಹಾಡು ಹೇಳೋರಿಲ್ಲ. ನಾವೆಲ್ಲ ಹೋಗೋಣ ಬನ್ನಿ ಅಂತ. ಅನೀನದ ಪದ್ಮ ಭವೋ ಮೃದಂಗಂ ಜಗೋ ಹನುಮಾನ್ ಜಗತಾಮಧೀಶಿತು ಅದರ್ಶ ಎತ್ತಾಲ ಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೂಲಿಗಿ. ಪರಮಾತ್ಮ ನರ್ತನ ಮಾಡುವಾಗ ಮೃದಂಗ ಸೇವೆ ನಾ ಮಾಡ್ತೀನಿ ಅಂತ ನಮ್ಮ ಬ್ರಹ್ಮದೇವರು ಬಂದಿದ್ದಾರೆ. ತಾಳವನ್ನು ಡೊಳ್ಳಿನ ಮೇಲ್ಕೈಯ ಭರಮಪ್ಪ ಹಾಕ್ಯಾನು, ಒಳ್ಳೊಳ್ಳೆ ಪದಗಾಳ ಹನುಮಪ್ಪ ಹೇಳ್ಯಾನು. ದೇವಿ ನಮ್ಮ ದ್ಯಾವಾರು ಬಂದಾರೆ, ಬನ್ನೀರೇ ನೋಡ ಬನ್ನೀರೇ. ಕನಕದಾಸರಂತಾರೆ, ಡೊಳ್ಳಿನ ಮೇಲ್ಕೈಯ ನಮ್ಮ ಭರಮಪ್ಪ ಬ್ರಹ್ಮದೇವರು ಡೊಳ್ಳನ್ನು ಬಾರಿಸ್ತಾ ಇದ್ದಾನೆ, ಮೃದಂಗವನ್ನು. ಹನುಮಂತ ಹಾಡುವುದರಲ್ಲಿ ಬಹಳ ಶ್ರೇಷ್ಠನಂತೆ. ನಟವಾಂಗದವರು ಬೇಕಲ್ಲ ಭರತನಾಟ್ಯಕ್ಕೆ, ನಟವಾಂಗದವರಾಗಿ ಭರತ ನಮ್ಮ ಹನುಮಂತ ಹಾಡು ಹೇಳ್ತಾ ಅಂತ. ಹನುಮಂತನ ಹಾಡು ಅಂದರೆ ಬಹಳ ಪ್ರಸಿದ್ಧವಾದ ಹಾಡು. ರಾಮಾಯಣದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗಿದೆ, ಏನಾರೊಂದು ಕಾರ್ಯಕ್ರಮ ಇಡಬೇಕಲ್ಲ. ನಾರದ ತುಂಬರು ಇದ್ದರು. ರಾಮ ಅಂದ, ನಾರದ ತುಂಬರು ನೀವಿಬ್ಬರು ಹಾಡ್ರಿ. ಅವರು ನಾರದ ತುಂಬರು ಅಂದರು, ಸ್ವಾಮಿ ಬರೀ ಕೋತಿಗಳೇ ಕೂತಿದ್ದಾವೆ ಇಲ್ಲಿ, ಒಂದು ತಲೆ ಕೆರ್ಕೊಳ್ಳುತ್ತೆ, ಇನ್ನೊಂದು ಮೊಬೈಲ್ ನೋಡುತ್ತೆ, ಇನ್ನೊಂದು ಏನು ತಿನ್ನುತ್ತೆ, ಏನೇನೋ ಮಾಡ್ತಾವೆ ಕೋತಿಗಳು, ಬಗೆಯಾಗಿ ಮಾಡ್ತಾವೆ, ನನಗೆ ಮೂಡು ಬರಲ್ಲ ಅಂದ್ಬಿಟ್ಟ ನಾರದ ತುಂಬರಿಬ್ಬರು ಕೂಡ. ಅವರು ಜನನ ನೋಡಿ ಹಾಡೋರು, ದೇವ್ರ ನೋಡನ್ನು ಹಾಡೋರಲ್ಲ. ಹನುಮಪ್ಪನ ನೋಡೋದಂತ, ಹನುಮಪ್ಪ ನೀ ಹಾಡ್ತೀಯ? ಹ್ಞೂ ಸ್ವಾಮಿ. ರಾಮ ಹೇಳೋದನ್ನು ಕೇಳೋದು ಕಾಯ್ಕೊಂಡಿರ್ತಾನೆ, ನಾ ಹಾಡ್ತೀನಿ ಅಂತ. ಹನುಮ ಹಾಡ್ತಾ ಇದ್ರೆ ತನ್ಮಯರಾಗಿದ್ದಾರೆ. ಇಡೀ ಸಭೆಯಲ್ಲಿ ಎಲ್ಲರೂ ತನ್ಮಯರಾಗಿದ್ದಾರೆ. ನಾರದರು ತಮ್ಮ ತಂಬೂರಿಯನ್ನು ತೆಗೆದು ಕೆಳಗಿಟ್ಟುಬಿಟ್ರು, ತನ್ಮಯರಾಗಿ ಕೇಳ್ತಾ ಇದ್ದಾರೆ. ಹಾಡು ಮುಗೀತು. ಮುಗಿದ ಮೇಲೆ ಮೊಬೈಲ್ ಎಷ್ಟೊತ್ತು ಇಟ್ಕೊಂಡಿರಕ್ಕಾಗ ಉಪನ್ಯಾಸದಲ್ಲಿ, ಸ್ವಲ್ಪ ಬ್ಯಾಗಲ್ಲೋ ಪಕ್ಕದಲ್ಲೋ ಎಲ್ಲ ಇಟ್ಟಿರಬೇಕು. ಎದ್ದು ನೋಡಿದ್ರೆ ನೆಲ ಕರಗಿ, ಕಲ್ಲು ಕರಗಿ ತಂಬೂರಿ ಒಳಗೆ ಸಿಗಾಕೊಂಡಿದೆ. ಅಲ್ಲಿ ಮತ್ತೆ ಕೇಳಬೇಡ್ರಿ ಆಚಾರ್ಯ, ತಂಬೂರಿ ಯಾಕೆ ಕರಗಿರಲಿಲ್ಲ ಅಂತ. ಅದೊಂದು ಕ್ವಶನ್ನು ನಾವೇ ಹೇಳಬೇಕದು, ನೀವು ಕೇಳಲ್ಲ ಪುಣ್ಯ, ನಮಗೆ ಒಂದೊಂದು ಬೆಟರ್ ಸೈಡ್ ಅದು. ಆದ್ದರಿಂದ ತಂಬೂರಿ ಕರಗಿರಲಿಲ್ಲ, ನೆಲ ಕರಗಿ ಹೋಗಿತ್ತು, ಕಲ್ಲು ಕರಗಿ ತಂಬೂರಿ ಸಿಗಾಕೊಂಡಿದೆ. ಅದು ಅಲ್ಲಿ ಇನ್ಸ್ಪಿರೇಷನ್ ಏನಪ್ಪ ಅಂದರೆ ಹಾಡಿನ ಬಗ್ಗೆ ಕೇಳಬೇಕು. ಕ್ವಶನ್ಸು ಅದು ಇದು ಮಾಡಬಾರ್ದು. ಪುರಾಣ ಸುಮ್ಮನೆ ಕೇಳಬೇಕು ಹೊರತು ಪರೀಕ್ಷಿತ್ ರಾಜನಿಗೆ ಶಾಪ ಕೊಟ್ಟ ಶೃಂಗಿಯ ಅಮ್ಮನ ಹೆಸರೇನು ತೊಗೊಂಡು ಏನು ಮಾಡ್ತೀರಿ ನೀವು? ತೊಗೊಂಡು ಏನು ಮಾಡಿ ಯಾತಕ್ಕೆ ಬೇಕು? ದುರ್ಯೋಧನ ಹೆಂಡಂದ್ರೆ ಹೆಸರು ಹೇಳ್ರಿ ಆಚಾರ್ಯ, ಒಬ್ಬಳದು ಇನ್ನೊಬ್ಬಳದು
100 ಜನ ಅರ್ಚನೆ ಮಾಡ್ತೀರಾ ದುರ್ಯೋಧನ ಫೋಟೋ ಇಟ್ಕೊಂಡು? ಪ್ರವಚನ ಹೇಳ್ತಾ ಇದ್ರೆ ಸುಮ್ಮನೆ ಕೇಳಬೇಕು. ಹೀಗೆ ಪ್ರವಚನ ಹೇಳ್ತಾ ಇದ್ರೆ ಒಳ್ಳೆ ಕ್ವಶನ್ ಕೇಳಿದ್ರೆ ಚೆನ್ನ. ಹೀಗೆ ವನಪರ್ವದ ಪ್ರವಚನ ಹೇಳ್ತಾ ಇರಬೇಕಾದ್ರೆ ಧರ್ಮರಾಜನಿಗೆ ಅಕ್ಷಯ ಪಾತ್ರೆ ಸಿಗುತ್ತು. ಅಕ್ಷಯ ಪಾತ್ರೆ ಸಿಕ್ಕಾಗ ದಿನ ಸಾವಿರಾರು ಜನ, ಲಕ್ಷಾಂತರ ಜನ ಬ್ರಾಹ್ಮಣರಿಗೆ ಬಂಗಾರದ ತಟ್ಟೆಯಲ್ಲಿ ಊಟಕ್ಕೆ ಹಾಕ್ತಿದ್ದ. ದಿನ ಹೊಸ ತಟ್ಟೆಯಲ್ಲಿ ಹಾಕ್ತಾ ಇದ್ದ. ಕ್ವಶನ್ ಬಂದ ಕೂಡಲೇ, ಪ್ರವಚನ ಆದ ಕೂಡಲೇ ಬಾಕಿ ಬಂದು ಕೇಳಿದ್ರು, ಆಚಾರ ತಟ್ಟೆಯಲ್ಲಿ ಬಿಸಾಕಿದ್ದಾರೆ ಗೊತ್ತಾ? ನನಗೆ ಗೊತ್ತಿದ್ದು ನಿಮ್ಮ ಮನೆಗೆ ಬಂದು ಯಾಕೆ ಇರಿಸ್ಕೊತಿದ್ದಮ್ಮ, ನನಗೆ ಯಾಕೆ ಈ ಪ್ರವಚನ ಹೇಳೋದು ಬೇಕಾಗಿತ್ತು? ಒಂದು 4-5 ತಟ್ಟೆ ಸಿಕ್ಕಿದ್ರೆ ಸಾಕಾಗಿತ್ತು, ಇಡೀ ಜೀವನ ನಡೀತಿತ್ತು. ತಗೊಂಡೇನು ಮಾಡಬೇಕು? ಆ ತಟ್ಟೆ ಎಲ್ಲಿತ್ತು ಹೇಳ್ರಿ ಆಚಾರ್ಯ. ಹೀಗೆ ಹನುಮಪ್ಪ ಹಾಡ್ತಾ ಇರಬೇಕಾದ್ರೆ ನೆಲ ಕರಗಿ ಹೋಗಿದೆ. ನಾರದರು ಬುದ್ಧಿವಂತರು, ನೋ ಯಾರು ಹೇಳ್ಬೇಡ್ರಿ ಒನ್ಸ್ ಮೋರ್ ಅಂದರು ನಾರದರು. ಅದು ಯಾರಿಗೂ ಗೊತ್ತಿಲ್ಲ. ಏನೋ ನಾರದರು ತುಂಬ ಇನ್ಸ್ಪೈರ್ ಆಗಿದ್ದಾರೆ, ಹಾಡು ಕೇಳ್ತಾರೆ ಅನ್ನೋದಿಲ್ಲ. ತಂಬೂರಿ ತಗೊಳ್ಬೇಕು, ಮರ್ಯಾದೆ ಹೋಗುತ್ತೆ ಅವ್ರಿಗೆ. ಅದಕ್ಕೆ ಹನುಮಪ್ಪ ಇನ್ನೊಂದು ಹಾಡು ಹೇಳು. ಹನುಮ ಹಾಡು ಹೇಳ್ತಾ ಇದ್ರೆ ರಾಮ ಕೂತವನಿಗೆ ಸ್ವಲ್ಪ ಕಾಲಲ್ಲಾಡಿಸ್ಬೇಕು ಅಂತ ರಾಮನ ಕಾಲಿಗೆ ಗೆಜ್ಜೆ ಹಾಕಿದ್ರಂತ ಹನುಮಂತ ದೇವರು. ನಮ್ಮಪ್ಪ ಹನುಮಪ್ಪ ರಾಮ ಎಲ್ಲಿ ಹೋದರೂ ಗೊತ್ತಾಗಬೇಕು ತನಗೆ ಅಂತ ಹನುಮ ಕಟ್ಟಿದ್ದಂತ. ಇದೆಲ್ಲ ಕೆಲವೊಂದು ಮಠಗಳಲ್ಲಿ ರಾಮಚಂದ್ರ ದೇವರ ಕಾಲಿಗೆ ಗೆಜ್ಜೆ ಕಟ್ಟಿದ ರಾಮದೇವರಿದ್ದಾರೆ ಅಂತ. ರಾಮದೇವರು ಸ್ವಲ್ಪ ಕಾಲ ಹೀಗೆ ಮೇಲೆ ಎತ್ತಿದನಂತೆ, ಗೆಜ್ಜೆ ಗೆಲ್ಲಂತಂತೆ ಹೀಗೆ ನೋಡಿದ. ಅದಕ್ಕೆ ಪ್ರವಚನದಲ್ಲಿ ಬಾಬು ಮಗ ಇಬ್ಬರು ಹೇಳ್ತಿರ್ತಾರೆ, ಮೊಬೈಲ್ ಆಫ್ ಮಾಡ್ರಿ ಅಂತ. ಯಾಕೆಂದ್ರೆ ಆ ಮೊಬೈಲ್ ಬರೋಣ, ನೀವು ಮೆಲ್ಲಿಗೆ ಎಲ್ಲೋ ತಿರ್ಕೊಂಡು ಹೀಗೆ ಕುಸು ಮಾತಾಡೋಣ. ನೀವೆಲ್ಲ ನಮ್ಮನ್ನು ನೋಡ್ತಾ ಇರ್ತೀರಿ, ನಾವೆಲ್ಲ ನಿಮ್ಮನ್ನೇ ನೋಡ್ತಾ ಇರ್ತೀವಿ. ಸ್ವಲ್ಪ ನಮಗೇನಾದ್ರು ಏಕಾಗ್ರತೆ ಕಡಿಮೆ ಆಯಿತು ಅಂದರೆ ಕರ್ಣಸತ್ತ ಅಂತ ಹೇಳೋ ಕಡೆಗೆ ಭೀಮಸತ್ತ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ತುಂಬ ಏಕಾಗ್ರತೆ ಬೇಕು ಹೇಳೋಕೆ. ನಾವು ನೋಡ್ತಾ ಇರ್ತೀವಿ, ಆದರೆ ನಮಗೆ ಅದು ಏಕಾಗ್ರತೆ ನಿಮ್ಮ ಮುಖದ ಬದಲಾವಣೆಗಳಿಂದ ಗೊತ್ತಾಗುತ್ತೆ. ಹನುಮ ಯಾವಾಗ ರಾಮನ ಕಡೆಗೆ ನೋಡೋದು, ಅದು ಪ್ರವಚನ ಕೇಳ್ತಾ ಇರುವಾಗ ಇದ್ದಕ್ಕಿದ್ದಂಗೆ ಮೊಬೈಲ್ ನೋಡಿದ್ರೆ ಟೈಮ್ ಆಯಿತೋ ಏನೋ ತಿಳ್ಕೊತೀವಿ. ಅದಕ್ಕೆ ರಾಮ ಸ್ವಲ್ಪ ಕಾಲೆತ್ತಿದ ಕೂಡಲೇ ಹಾಡಲ್ಲಿ ರುಚಿ ಇದೆಯೋ ಇಲ್ವೋ, ಸಂಗೀತ ಚೆನ್ನಾಗಿದೆಯೋ ಇಲ್ವೋ ಅಂತ ಸ್ವಲ್ಪ ಮಖ ತಿರುಗಿಸಿದಂತೆ. ಇಲ್ಲ ರಾಮ ಕಾಲ ಎತ್ತಲಿಲ್ವಂತ, ಹಾಗೆ ಇಟ್ಕೊಂಡಿದ್ದಂತೆ. ಕೊನೆಗೆ 2ನೇ ಸರಿ ಹಾಡು ಹೇಳುವಾಗ ಮತ್ತೆ ಭೂಮಿ ಕರಗಿದಾಗ ನಾರದ್ರು ಎತ್ಕೊಂಡ್ಬಿಟ್ರೆ ಈ ಸರಿ ಒನ್ಸ್ ಮೋರ್ ಅನ್ನಲಿಲ್ಲ. ಹೀಗೆ ಅನೀನದತ್ ಪದ್ಮ ಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಿತು. ಹನುಮಪ್ಪ ಹಾಡ್ತಾ ಇದ್ದಾನೆ, ಬ್ರಹ್ಮಪ್ಪ ಮೃದಂಗ ಬಾರಿಸ್ತಾ ಇದ್ದಾನೆ. ಅದರ್ಶ ಎತ್ತಾಲ ಗತಿ ಕಪರ್ದಿ. ಸಂಗೀತದಲ್ಲಿ ತಾಳ ಪ್ರಾಧಾನ್ಯ ಅದು ಗೊತ್ತಿಲ್ಲ. ಸಂಗೀತದ ಆಡಿಟೋರಿಯಂ ಕೂತವರೆಲ್ಲ ಸುಮ್ಮನೆ ಇನ್ನು ಆಲಾಪನೆ ಮಾಡ್ತಾ ಇದ್ರಿ ಹೀಗಂತಿರ್ತಾರೆ. ರಾಗ ಪ್ರಾರಂಭ ಆಗಿರಲ್ಲ, ಮೃದಂಗ ಪ್ರಾರಂಭ ಆಗಿರಲ್ಲ, ಏನೂ ಆಗಿಲ್ಲ. ಇನ್ನು ತೋಡಿ ರಾಗ ಪ್ರಾರಂಭ ಆಗ್ತಿರುತ್ತೆ. ತೋಡಿ ರಾಗ 2 ಗಂಟೆ ಹಾಡು ಮುಗಿಸಿರ್ತಾರೆ. ಸಾರ್ ಒಂದು ರಿಕ್ವೆಸ್ಟ್, ತೋಡಿ ರಾಗ ಹಾಡ್ರಿ ಅಂತ ಅಡ್ಡೊತ್ತಂಗ ಹಾಡಿರ್ತಾರೆ ಪಾಪ. ಅದಕ್ಕೆ ಇತ್ತೀಚೆಗೆ ಸಂಗೀತಗಾರರು ಮೊದಲೇ ಹೇಳ್ಬಿಡ್ತಾರೆ, ಇದು ತೋಡಿ ರಾಗ, ಇದು ಕರಾರ ಪ್ರಿಯ ರಾಗ, ಇದು ಶಿವರಂಜನಿ ರಾಗ, ಇದು ಸಿಂಧು ಭೈರವಿ ರಾಗ ಅಂತ ಮೊದಲೇ ಇಂಟ್ರೊಡ್ಯೂಸ್ ಮಾಡಿ ಅವಮರ್ಯಾದೆ ಮಾಡಿಸ್ಕೊಳ್ಳೋದು. ತಮಗೆ ಅವಮರ್ಯಾದೆ. ಎಂಥ ಆಡಿಯನ್ಸ್ ಅಪ್ಪ ಇವರು ಅಂತ ಕೂತ್ಕೊಂಡು ಕೇಳಿದ್ರೆ ಏನು ಮಾಡಬೇಕು? ಏಕಾದಶಿ ದಿವಸ ಕೂತ್ಕೊಂಡು ಸ್ವಾಮಿಯವರ ಏಕಾದಶಿ ಯಾವತ್ತು ಅಂತ ಕೇಳಿದ್ರೆ ಇನ್ನೆಂಥ ಆಡಿಯನ್ಸ್ ಅಂತ ತಿಳ್ಕೋಬೇಕು. ಹಾಗೆ ನಮ್ಮ ತಾಳ ಹಾಕೋದ್ರಲ್ಲಿ ಪ್ರಸಿದ್ಧ ಯಾರು? ನಮ್ಮ ಶಿವ. ರುದ್ರ ತಾಂಡವ ಅಲ್ವಾ? ತಾಳ ಸರಿಯಾಗಿರಬೇಕು, ಮಾತ್ರಾಗಳು. ಆ ಮಾತ್ರಕ್ಕೆ ಸರಿಯಾಗಿ 1 2 3 4 5 ತಾಳ ಬೀಳಬೇಕು. ಜಪ್ಪೆ ತಾಳ ಹೀಗೆಲ್ಲ ಆ ತಾಳವನ್ನು ನಮ್ಮ ಶಿವ ಹಾಕ್ತಾ ಇದ್ದಾನೆ. ನಮ್ಮ ಪರಮಾತ್ಮ ತಾನು ಕುಣಿತಾ ಇದ್ದಾನೆ. ಆ ಕುಣಿಯುವ ಸಂದರ್ಭದಲ್ಲಿ ಬೇಕಾಟ್ಟು ಪ್ರಯತ್ನ ಮಾಡಿದ ಕಾಳಿಂಗ ಪರಮಾತ್ಮನನ್ನು ಬಂಧನ ಮಾಡಬೇಕು ಅಂತ ಆಗಲಿಲ್ಲ. ಆ ಪರಮಾತ್ಮನ ಕುಣಿಲಿಕೆಯಿಂದ ಮೈಯೆಲ್ಲ ಸೋತೋಯ್ತು. ರಕ್ತ ಕಾರಿದ ಬಾಯಲ್ಲಿ ತನಗಿದ್ದ ಅಹಂಕಾರವೆಲ್ಲ ಹೋಯಿತು. ಆಗ ಅವನಿಗೆ ಜ್ಞಾನೋದಯ ಆಯಿತು. ಇಷ್ಟೆಲ್ಲ ಮೈಕೈಯೆಲ್ಲ ನುಚ್ಚು ನೂರಾದ ಮೇಲೆ ಕೆಲವರು ಹಾಗೆ ತುಂಬ ಬೆಡ್ ರೀಡನ್ನಾಗಿ ICUಗೆ ಹಾಕ್ತಾರೆ ಅಂದರೆ ಮಾಡಬೇಕಾದದ್ದೊಂದು ಮಾಡಲಿಲ್ಲ, ಮಾಡಬಾರ್ದೆಲ್ಲ ಮಾಡಿದೆ ಅಂತ ಅವಾಗ ಜ್ಞಾಪಕ ಅವರು. ಅದೇ ಮೊದಲು ಬಂದಿದ್ದರೆ ಯಾವಾಗ ಪರಮಾತ್ಮನ ಕುಣಿತ ಜೋರಾಯಿತು ವಮನ ಮಾಡಿಕೊಂಡ, ಇದು ಯಾರಿದು ಅಂತ ಅವನಿಗೆ ಆವಾಗ ಮೊದಲು ಅರ್ಥ ಆಗಲಿಲ್ಲ. ಕೊನೆಗೆ ಅರ್ಥ ಆಯಿತು, ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ ಅಂತ. ಆಗ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂತಾನೆ ಆಗ್ತಾ ಇಲ್ಲ. ಬಾಯಲ್ಲಿ ರಕ್ತ ಸುರಿತಾ ಇದೆ. ಕಾಳಿಂಗನ ಬಾಯಲ್ಲಿ ಹೆಂಡತೀರು ಎಲ್ಲ ಪರಮಾತ್ಮನಿಗೆ ಪತ್ರ ಪುಷ್ಪ ಆಭರಣಗಳನ್ನು ಎಲ್ಲವನ್ನು ತಂದು ಹೇಳಿದ್ರು, ಸ್ವಾಮಿ ನಮ್ಮ ಕುಲವೇ ಕೋಪದ ಕುಲ, ನಮ್ಮ ಕುಲವನ್ನೇ ಹಾಗುಡಿಸಿದ್ದೀಯ. ಉಗ್ರ ಕುಲ ನಮ್ಮದು, ಕೋಪ ಕುಲ. ನಮ್ಮ ಕುಲದಲ್ಲಿ ಹುಟ್ಟಿದ ನಮಗೆ ನೀ ಮಾಡಿದ ಶಿಕ್ಷೆ ಯೋಗ್ಯವಾಗಿದೆ. ನಾವು ದಯವಿಟ್ಟು ನನ್ನ ಗಂಡನ ತಾಳಿ ಭಾಗ್ಯವನ್ನು ಉಳಿಸಿಕೊಡ್ರಿ ಅಂತ. ವಾದರಾಜರು ತುಂಬ ತಮಾಷೆ ಮಾಡ್ತಾರೆ. ನೀವು ಬಸ್ ಸ್ಟ್ಯಾಂಡಲ್ಲೋ ರೋಡಲ್ಲೋ ನಿಂತ್ಕೊಂಡು ಹಿಂಗಂದ್ರಿ ಯಾರು ವೆಹಿಕಲ್ ನಿಲ್ಲಿಸ್ತಾರ? ಹೆಂಡತಿನ ಮುಂದೆ ಬಿಡ್ರಿ, ಹೆಂಡತಿನ ಪಕ್ಕಕ್ಕೆ ಸಸ್ ಗಂಡ ಹತ್ಕೊಂಡು ಹೋಗ್ತಾನೆ. ನಾಗಪತ್ನಿಯರೆಲ್ಲ ಸ್ತೋತ್ರ ಮಾಡಿದರೆ ಪರಮಾತ್ಮ ಸೈಲೆಂಟ್ ಆಗಿಬಿಟ್ಟಂತೆ. ವಾದರಾಜರಂತಾರೆ, ಹೆಂಗಸರ ಮಾತಿಗೆ ಯಾರು ತಾನೇ ಮೆತ್ತಗಾಗೋದಿಲ್ಲ?
ಅದು ಕರೆಯೋದ್ರಲ್ಲೇ ಇರತ್ರಿ. ಯಾರು ಮನೆಗೆ ಬಂದಾಗ ಕರೀತಾರೆ, ರೀ ಅಂತ ಗಟ್ಟಿಗಂದ್ರು ಅಂದರೆ ಕಾಫಿ ಗಿಫಿ ಆಫರ್ ಮಾಡಬೇಡ್ರಿ ಅಂತ. ಅದು ಆ ಕರೆಯೋ ರೀತಿಯಲ್ಲೇ ಗೊತ್ತಾಗ. ಆ ರೀ ಇದೆಯಲ್ಲ ಅದು ದೀರ್ಘ ಪ್ಲುತ ಅಂತದೆಲ್ಲ. ತುಂಬ ರೀ ಅಂತ ಕೂಗಿದ್ರೆ ಏನೋ ಅರ್ಥ. ಬ್ಯಾಡದೇ ಇದ್ದವ್ರನ್ನ ಕಾಫಿ ಕರೆದ್ರೆ ಆ ಕಾಫಿ ತಂದು ಕುಡ್ತಾರೆ ನೋಡ್ರಿ. ಸೌಂಡ್ಲೆಸ್ ಆಗಿಟ್ರು ಅಂದರೆ ಪ್ರೀತಿಯಿಂದ, ಬ್ಯಾಡದೇ ಇದ್ರೆ ಕುಗ್ತಾರೆ. ಗಂಡಂಗೂ ಹಂಗೊಂದ್ಸರಿ ಕುಗ್ತಾರೆ. ಬ್ಯಾಡದೇ ಇದ್ದಾಗ ಏನಾರು ಕೇಳಿದ್ರೆ ಟಾಲ್ ಕುಡ್ತಾರೆ. ಅವ್ನು ಸಿಡ್ಕೊಂಡು ಹಾಳಾಗೋಗ ಹಿಂಗೆ ಬೈತಿ ಅದು ಬೈಕೊಂಡು ಕುಡಿಬೇಕು. ಇದು ಏನು ಮಾಡ್ಲಿಕ್ಕಾಗಲ್ಲ. ಆ ಹೆಂಗಸರ ಮಾತಿಗೆ ಎಂಥವರು ಮೃದುವಾಗಿ ಬಿಡ್ತಾರೆ. ಪರಮಾತ್ಮನು ಅದಕ್ಕೆ ನೋಡ್ರಿ, ಪುರಾಣದಲ್ಲಿ ಗಂಡಸರು ಕರೆದಿದ್ದೆಲ್ಲಾರು ಇದೆಯಾ? ಇಲ್ಲ. ಹೆಂಗಸರು ಕರೆದ್ರೆ ದೇವ್ರು ಬರ್ತಾನೆ, ಮಕ್ಕಳು ಕರೆದ್ರೆ ಬರ್ತಾನೆ, ಗಂಡಸರು ಕರೆದದ್ದಿಲ್ಲ. ಪ್ರಾಣಿಗಳು ಕರೆದ್ರೆ ಬರ್ತಾನ್ರಿ. ಆನೆ ಕರೆದ್ರೆ ಬಂದ ನಮ್ಮ ಸ್ವಾಮಿ, ಗಜೇಂದ್ರ ಕರೆದ್ರೆ ಬಂದ. ಮನುಷ್ಯರು ಯಾರು ಕರೆದ್ರೆ ಬರೋದು ತುಂಬ ಲೇಟು. ಆದರೆ ಹೆಂಗಸರು ಕರೆದ್ರೆ, ದ್ರೌಪದಿ ಕರೆದ್ರೆ ಬೇಗ ಓಡಿ ಬರ್ತಾನೆ ಸ್ವಾಮಿ. ಹಾ ಕೃಷ್ಣ ದ್ವಾರಕಾವಾಸಿನ್ ವಾಸಿ ಯಾದವನಂದನ, ಸ್ವಾಮಿ ಎಲ್ಲಿದ್ದೀಯೋ? ಇಮಾಮ ಅವಸ್ಥಾಂ ಸಂಪ್ರಾಪ್ತಾಂ, ಸ್ವಾಮಿ ನನ್ನನ್ನು ನೋಡು, ಎಂಥ ಅವಸ್ಥೆಗೆ ಬಿದ್ದಿದ್ದೀನಿ. ತಕ್ಷಣ ಅಲ್ಲಿಂದ ಇಮ್ಮಿಡಿಯೇಟ್ ಸ್ವಾಮಿ ಪೋರ್ಟರ್ ಕೈಯಲ್ಲಿ ಕಳಿಸಿದಂಗೆ ಸೀರೆ ಕಳಿಸಿಬಿಟ್ಟ. ಇಮ್ಮಿಡಿಯೇಟ್ ಆಗಿ ಕುಂತೀನಂದನರ ಸತಿ ಹುಟ್ಟ ಅಸ್ತ್ರ ಅಕ್ಷಯವಾಗಲಿ, ಅದರ ಕೊನೆಯನ್ನೇ ಕಾಣಲಿಲ್ಲ ದುಶ್ಯಾಸನ. ಹಾಗೆ ಪರಮಾತ್ಮ ನಾಗಪತ್ನಿಯರು ಸ್ತೋತ್ರ ಮಾಡಿದಾಗ ಸಣ್ಣಗಾದ. ಕೊನೆಗೆ ಹೇಳ್ತಾನೆ, ನಿನಗಿನ್ನೂ ಗರುಡನ ಭಯವಿಲ್ಲ. ನನ್ನ ಭುಜಗಳ ನನ್ನ ಪಾದಗಳ ಗುರುತು ನಿನ್ನ ತಲೆಯ ಮೇಲಿದೆ. ಅದಕ್ಕೆ ನಾವೆಲ್ಲ ಗೋಪಿಚಂದನ ಜೊತೆಗೆ ಶಂಖ ಚಕ್ರ ಗದಾ ಪದ್ಮ ನಾರಾಯಣ ಮುದ್ರೆ. ನೋಡ್ರಿ, ಆ ನಾರಾಯಣ ಮುದ್ರೆಯಲ್ಲಿ ಏನಿರುತ್ತೆ? ಸ್ಕ್ವೇರ್ ಆಗಿರುತ್ತೆ. ಓಂ ನಮೋ ನಾರಾಯಣಾಯ. ಅದನ್ನು ಹಚ್ಕೊಂಡು ನೋಡಿದಾಗೆಲ್ಲ ಅನ್ಕೋಬೇಕು, ಇದು ನಮ್ಮ ಬಾಡಿ ಅಲ್ಲ, ಇದು ದೇವರ ಬಾಡಿ, ಪರಮಾತ್ಮನ ಬಾಡಿ, ಇದು ದೇವರ ಮನೆ. ನಾವು ಈ ಮನೆಯಲ್ಲಿ ಬಾಡಿಗೆ ಇದ್ದೇವೆ, ಇಲ್ಲಿ ಒಳಗೆ ಪರಮಾತ್ಮ ಇದ್ದಾನೆ. ಶಂಖ ಚಕ್ರ ಇದು ದೇವರ ಮನೆ ಅಂತ ತೋರಿಸಲಿಕ್ಕೆ ಆ ಚಿಹ್ನೆಗಳನ್ನು ಧಾರಣ ಮಾಡಬೇಕು. ಪರಮಾತ್ಮನ ಚಿಹ್ನೆ ನಮ್ಮ ದೇಹದಲ್ಲಿ ಇದ್ದರೆ, ಗೋಪಿಚಂದನ ಸ್ವಾಮಿ ಗೋಪಿಕಾಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದಾಗ ಗೋಪಿಕಾಸ್ತ್ರೀಯರ ಪಾದ, ಪರಮಾತ್ಮನ ಪಾದದ ಆ ಒಂದು ತುಳಿತಕ್ಕೊಳಗಾದ ಮಣ್ಣು ಕೋಟ್ಯಾಂತರ ವರ್ಷದಿಂದ ತೆಗಿತಾ ಇದ್ದಾರೆ. ಇನ್ನೂ ಬರ್ತಾನೆ ಇದೆ ಆ ಮಣ್ಣು. ಬರೀ ಅಷ್ಟೇ ಅಲ್ಲ, ಪೈಂಟಿಗೆ ಬೇರೆ ತೊಗೊಂಡು ಹೋಗ್ತಾರೆ ಅದನ್ನು. ಅಷ್ಟು ಮಣ್ಣು ತೆಗೆದರೂ ಆ ಮಣ್ಣು ಸಿಗುತ್ತಾ ಇದೆ. ಆ ಗೋಪಿಚಂದನ ಯಾರು ಹಣೆಯಲ್ಲಿ ಇಟ್ಟುಕೊಳ್ತಾರೆ, ಮಧ್ವಾಚಾರ ಅಂತಾರೆ, ಗೋಪಿಚಂದನ ಲಿಪ್ತಾಂಗ. ಯಾರು ಗೋಪಿಚಂದನ ಅಶೌಚ ಬಂದಾಗಲೂ, ಮನೆಯಲ್ಲಿ ಯಾರು ಸತ್ತಾಗಲೂ ಗೋಪಿಚಂದನ ಬಿಡುವ ಹಾಗಿಲ್ಲ. ಹೆಂಗಸರು ಹಚ್ಕೊಳ್ಬೇಕು. ಎಲ್ಲ ಜಾತಿಯರಿಗೂ ಗೋಪಿಚಂದನ ಇದೆ. ಪ್ರತಿಯೊಂದು ಜಾತಿಯರು ಗೋಪಿಚಂದನವನ್ನು ಹಚ್ಚಿಕೊಳ್ಳಲೇಬೇಕು. ಗೋಪಿಚಂದನ ಹಚ್ಚಿಕೊಂಡ ಅಂದರೆ ಕೋಟಿ ಜನ್ಮದ ಪಾಪದ ಪರಿಹಾರವಾಗುತ್ತೆ. ಆ ಗೋಪಿಚಂದನ ಹಚ್ಚಿಕೊಂಡವನು ಯಾರ್ಯಾರನ್ನು ನೋಡುತ್ತಾನೆ ಅವರೆಲ್ಲ ಶುದ್ಧರಾಗ್ತಾರೆ. ಅದಕ್ಕೆ ನಾವು ಹಚ್ಕೊಂಬಲ್ಲಾಚಾರ್ಯ ಪಕ್ಕದ ಮನೆಯಲ್ಲಿ ಒಬ್ಬರು ಮಾತುರಿದ್ದಾರೆ, ಅವ್ರನ್ನ ಡೈಲಿ ನೋಡ್ಬಿಡ್ತೀವಿ ನಾವು. ಅವ್ರನ್ನ ನೋಡಿಬಿಟ್ರೆ ನಮ್ಮ ಪಾಪ ಎಲ್ಲ ಹೋಗ್ಬಿಡುತ್ತೆ. ಎಷ್ಟು ಸೋಮಾರಿತನ ನೋಡ್ರಿ, ಎಷ್ಟು ಸೋಮಾರಿತನ ನಮಗೆ. ಎಷ್ಟು ನೀವು RSSಗೆ ಹೋಗಲ್ವಂದ್ರೆ, ಇಲ್ಲ ಸರ್ ನಮ್ಮ ಪಕ್ಕದ ಮನೆಯಲ್ಲಿದ್ದಾರೆ, ಅವ್ರು RSSಗೆ ಚಡ್ಡಿ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಕೋಲ್ ಹಿಡ್ಕೊಂಡು ಹೋಗ್ಬಿಟ್ರೆ ಸಾಕು, ಅವ್ರು ನೋಡ್ಬಿಡ್ತೀವಿ, ನಾವು ದೇಶಭಕ್ತರು ಅಂತ ತಿಳ್ಕೊಂಡ್ಬಿಡ್ತೀವಿ. ಹಾಗಲ್ಲ, ಗೋಪಿಚಂದನ ಪ್ರತಿಯೊಬ್ಬರು ಹಚ್ಕೊಳ್ಳೇಬೇಕು. ಪ್ರತಿಯೊಬ್ಬರೂ ಗೋಪಿಚಂದನದ ಧಾರಣೆ ಮಾಡಿದರೆ ಬಹಳ ಪುಣ್ಯ ಅಂತ ಪರಮಾತ್ಮ ಹೇಳಿದ. ನನ್ನ ಪಾದದ ಗುರುತು ನಿನ್ನ ಹಣೆಯ ಮೇಲಿದೆ, ನಿನ್ನ ತಲೆಯ ಮೇಲಿದೆ. ನಿನಗೆ ಇನ್ನು ಮೇಲೆ ಯಾವ ವಿಧವಾಗಿರ್ತಕ್ಕಂಥ ಗರುಡನ ಭಯವೂ ಇಲ್ಲ. ನೀನು ಎಲ್ಲಿದ್ಯೋ ಅಲ್ಲೇ ಇರು. ಮತ್ತು ಆ ಸೋಬರಿ ಋಷಿಗಳ ತಾಪಪಟ್ಟ ಜಾಗಕ್ಕೆ ಹೋಗಬೇಕು ಅಂತೇನಿಲ್ಲ, ನಿನಗಿಷ್ಟವಾದ ಜಾಗದಲ್ಲಿರು. ಅಂದರೆ ಗರುಡನೂ ಕೂಡ ಪರಮಾತ್ಮನ ಪಾದದ ಗುರುತಿಗೆ ಹೆದರ್ತಾನಂತ. ಅದಕ್ಕೆ ಏಕಾದಶಿ ವ್ರತವನ್ನು ಯಾರು ಮಾಡ್ತಾರೆ ಅವರಿಗೆ ಏನೂ ಭಯವಿಲ್ಲ ಅನ್ನುವುದನ್ನು ತೋರಿಸಲಿಕ್ಕೆ ಪರಮಾತ್ಮ ಅವರ ಮನೆಯಲ್ಲಿ ಚಕ್ರವನ್ನು ಇಟ್ಟಿರ್ತಾನಂತೆ. ಅವ್ರ ಮನೆಯಲ್ಲಿ ಚಕ್ರ ಇರುತ್ತೆ. ಅಂಬರೀಷ ರಾಜನ ಮನೆಯಲ್ಲಿ ಚಕ್ರ ಇಟ್ಟಿದ್ದ. ದುರ್ವಾಸರು ಬಂದು ಭಾರೀ ಗಲಾಟೆ ಮಾಡಿದರು. ಆದರೆ ಆ ಚಕ್ರ ಬಂದು ದುರ್ವಾಸರನ್ನು ಅಟ್ಟಿಸಿಕೊಂಡು ಓಡೋಯಿತು. ಹಾಗೆ ಪರಮಾತ್ಮನ ಪಾದದ ಚಿಹ್ನೆ. ಅದಕ್ಕೆ ನಮ್ಮ ಮನೆಗಳಲ್ಲಿ ಪರಮಾತ್ಮನ ಪಾದದ ಚಿಹ್ನೆ ಯಾವುದು? ವಿಷ್ಣುಪಾದ. ಪ್ರತಿಯೊಬ್ಬರ ಮನೆಯಲ್ಲೂ ವಿಷ್ಣುಪಾದ ಇರಬೇಕು. ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡಬೇಕು. ಗಯಾಸುರನ ಮೆಟ್ಟಿದ ಪಾದ, ಅದು ಗಯಾಸುರನ ಮೇಲೇಳದಂತೆ ಪರಮಾತ್ಮ ತನ್ನ ಪಾದವನ್ನು ಹಾಕಿ ಒತ್ತಿದ್ದಾನೆ. ಹಾಕಿದಾಗ ಆ ಪಾದದಲ್ಲಿ ಶಂಖ ಚಕ್ರ ಗದಾ ಪದ್ಮ ಧ್ವಜ ಎಲ್ಲ ರೇಖೆಗಳು ಪರಮಾತ್ಮನ ಪಾದದಲ್ಲಿ, ಸುದರ್ಶನ ಚಕ್ರ ಪಾಂಚಜನ್ಯ ಎಲ್ಲ ಪದ್ಮ ಎಲ್ಲವೂ ಇರತಕ್ಕಂಥದ್ದಾಗಿದೆ. ಆ ಪಾದವನ್ನು ಪ್ರತಿನಿತ್ಯ ನಾವು ಸ್ಮರಣೆ ಮಾಡಬೇಕು. ಅದಕ್ಕೆ ಸಂಚಿಂತಯೇದ್ ಭಗವತ ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಗ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಕ ಚಕ್ರವಾಲ ಜ್ಯೋತ್ಸ್ನಾಭಿರಾಹತಮಃ ಹೃದಯಾಂಧಕಾರಂ. ಯಾವ ಪರಮಾತ್ಮನ ಆ ಪಾದದ ಮೇಲೆ ಬಂದ ನೀರನ್ನು ತನ್ನ ತಲೆಯಲ್ಲಿಟ್ಟುಕೊಂಡೇ ಶಿವ ಪರಮ ಮಂಗಳನಾದ. ಅವತ್ತಿನಿಂದ ಅವನು ಪರಮ ಮಂಗಳನಾಗಿದ್ದಾನೆ. ಇಂಥ ಪರಮಾತ್ಮನ ಪಾದದ ಗುರುತು ಆ ನಮ್ಮ ಕಾಳಿಂಗನ ಮೇಲೆ ಇಟ್ಟಿದ್ದಾನೆ ಪರಮಾತ್ಮ. ಹಾಗೆ
ಪ್ರಸನ್ನದಾಸರಂತಾರೆ, ನಾಟ್ಯವಾಡೋ ನೀ ನಾಟ್ಯವಾಡೋ, ಹೊಸ ನಾಟ್ಯವಾಡೋ ಹಸನಾದ ಮನದಿ, ಕಾಮ ಕ್ರೋಧ ಲೋಭ ಮೋಗ ಮದ ಮತ್ಸರ ಬಿಡಿಸೋ. ಸ್ವಾಮಿ, ಅಲ್ಲಿ ಕುಣಿದಂಗೆ ನಮ್ಮಲ್ಲೂ ಕುಳಿತುಕೋ. ನಾವು ಮಹಾಪಾಪ ಮಾಡ್ತೀವಿ, ನಮಗೆ ಮಹಾಕೋಪ ಇದೆ. ನಮಗಿರುವಷ್ಟು ಕೋಪ ಯಾರಿಗೂ ಇಲ್ಲ. ಪ್ರಯಾಗಕ್ಕೆ ಹೋದರೆ, ಪ್ರಯಾಗ ಮತ್ತು ಕಾಶಿ ಗಯಾ ಇಲ್ಲಿಗೆಲ್ಲ ಹೋದರೆ ಏನಾರು ಬಿಡ್ರಿ ಅಂತಾರೆ. ಏನಾರು ಬಿಡ್ರಿ, ಹೆಣ್ತಿನ ಬಿಡ್ತೀನಿ ಅಂತ ಹೋಗ. ನೀನು ಹೆಣ್ತಿನ ಬಿಟ್ಟು ಬಂದರೆ ಯಾರು ಕಾಕಿ ಹೋಗ್ತಾರೆ ಇಲ್ಲಿ? ಬುದ್ಧಿವಂತರು ಕೆಲವು ಬಿಡ್ತಾರೆ. ಮೊಸರನ್ನ ಬಿಟ್ಬಿಟ್ಟಂತೆ, ಮೊಸರು ಬಿಟ್ಬಿಟ್ಟು ಮಜ್ಜಿಗೆ ಬಿಟ್ಟುಬಿಟ್ಟಿದ್ದೀನಿ, ತಿಳಿ ಸಾರು ಬಿಟ್ಟುಬಿಟ್ಟಿದ್ದೀನಿ ಅಂತ ಬುದ್ಧಿವಂತ. ಯಾರು ಮಜ್ಜಿಗೆ ಬಿಡಿಸ್ರಿಲ್ಲ, ನಾವು ಬಿಟ್ಟುಬಿಟ್ಟಿದ್ದೀವಿ ಅಂದರೆ ಮೊಸರೇ ಹಾಕಿರಿ ಅಂತ ಅರ್ಥ. ಎಲ್ಲ ಪ್ಯಾಕೆಟ್ ಹೊಡೆದು ನೀರು ಹಾಕಿರ್ತಾರೆ, ಎಲ್ಲಿಂದ ಮೊಸರು ತರಬೇಕು? ಇನ್ನು ಕೆಲವರು ಬುದ್ಧಿವಂತರು ಏನು ಯಾಕೆ ಸಾರು ಬಿಡಬೇಕಿಲ್ಲಪ್ಪ, ತಂದೆ ತಾಯಿಗಳ ಪ್ರೀತಿಗೋಸ್ಕರವಾಗಿ ಶ್ರಾದ್ದ ಮಾಡಿದ್ದೀಯಾ, ಕಾಮಕ್ರೋಧಗಳಲ್ಲಿ ಏನು ಬಿಡ್ತೀಯಾ? ಕೋಪ ಬಿಡ್ತೀನಿ ರೀ ಇಂದ ಆ ಬಾ ಪುರೋಹಿತರು. ಕೋಪ ಬಿಡ್ತೀಯಾ? ಬಿಟ್ಟ. ಊರಿಗೆ ಬಂದ, ಬದರಿ ಸಮಾರಾಧನೆ ಪ್ರಾರಂಭ. ಕೂತಾಗ ಎಲ್ಲರಿಗೂ ಗಂಗಾ ಉದುಕ ಹಾಕ್ತಾ ಇದ್ದಾನೆ. ಒಂದೊಂದು ಮಿಳ್ಳಿ ಗಂಗೆಯನ್ನು ಕೊಟ್ಟು 50 ರೂಪಾಯಿ ದಕ್ಷಿಣೆ ಕೊಟ್ಟು, ಅಲ್ಲೊಬ್ಬ ಕಿಲಾಡಿ ಇದ್ದ. ಸರ್ ಏನು ಬಿಟ್ಟು ಬಂದ್ರಿ ಬದ್ರಿನಲ್ಲಿ ಅಂತ ಕೇಳಿದ. ಕೋಪ ಬಿಟ್ಟು ಬಂದಪ್ಪ. ನಿಜವಾಗ್ಲೂನಾ? ಹೂನಪ್ಪ. ಆ ಸ್ಟ್ರೋಕೆ ಸ್ಟಾರ್ಟ್ ಆಯ್ತು ಒಂದು. ಅವನು ಕೇಳಿದ, ಯಾಕೋ ನಂಬಿಕೆ ಇಲ್ಲ. ಹೌದು ಅಂತ ಹೇಳಿದ್ರೆ ಅರ್ಥ ಆಗಲ್ಲೇನೋ. ಮತ್ತೆ ಉಸಿರು ಬಿಡಿಸಿದ ಶಬ್ದವನ್ನು. ನಂಗೆ ಯಾಕೋ ನಂಬಿಕೆ ಇಲ್ಲ. ತೆಗೆದು ತಮಗೆ ಫಟ್ ಅಂತ ಹೊಡೆದ ಬಿಟ್ಟ. ಕೋಪ ಬಿಟ್ಟಿದ್ಯಾ ಅಂತ ಕೇಳಿದ್ರೆ ಅಷ್ಟು ಕಷ್ಟ. ಅದಕ್ಕೆ ವಸಿಷ್ಠ ವಿಶ್ವಾಮಿತ್ರರ ಕಥೆಯಲ್ಲಿ ವಿಶ್ವಾಮಿತ್ರರು ಆಲೋಚನೆ ಮಾಡಿದ್ರಂತೆ, ವಸಿಷ್ಠರು ನನ್ನನ್ನು ಬ್ರಹ್ಮರ್ಷಿಗಳು ತರಬೇಕು, ಪಂಚಾಂಗ ಇದ್ರೆ ತಾನೇ ಏಕಾದಶಿ ಅಮಾವಾಸ್ಯೆ ಗೊತ್ತಾಗೋದು. ಪಂಚಾಂಗನೇ ತೆಗೆದು ಒಲೆಗೆ ಹಾಕಿಬಿಟ್ಟ. ಅಮಾವಾಸ್ಯೆ ಬರೋದು ತಪ್ಪತ್ತಾ? ಕೊನೆಗೆ ವಿಶ್ವಾಮಿತ್ರ ಆಲೋಚನೆ ಮಾಡಿದ್ರು, ನನ್ನನ್ನು ಬ್ರಹ್ಮರ್ಷಿ ಅಂತ ಕರೆಯಬೇಕಾದದ್ದು ವಸಿಷ್ಠರು, ಅವರಿದ್ರು ತಾನೇ, ಅವರನ್ನೇ ಕೊಂದು ಬಿಡ್ತೀನಿ ಅಂತ ಗಿಡ ಹತ್ತಿ ಕಲ್ಲು ತಗೊಂಡು ಹೋಗಿ ವಸಿಷ್ಠರು ಮಲಗಿದ ಗಿಡದ ಆ ಕೆಳಗಡೆಗೆ ಹೋಗಿ ಹಾಕಬೇಕು ಅಂತಿದ್ದರು. ಅಷ್ಟೊತ್ತಿಗೆ ವಸಿಷ್ಠರ ಮಡದಿ ಅರುಂಧತಿ ಕೇಳ್ತಾ ಇದ್ದಾಳೆ, ಯಾಕೆ ಆ ಬ್ರಾಹ್ಮಣನ ಕಾಡ್ತೀರಿ? ನಮ್ಮ 100 ಜನ ಮಕ್ಕಳನ್ನು ಕೊಂದ, ಇನ್ನೇನು ಕಳ್ಕೋಬೇಕು ನಾವು? ಬ್ರಹ್ಮರ್ಷಿ ಅಂತ ಅನ್ಬಿಡಬಾರ್ದೇ? ವಸಿಷ್ಠರಂದರು, ಒಬ್ಬ ವ್ಯಕ್ತಿ ಬ್ರಹ್ಮರ್ಷಿ ಆಗಬೇಕಾದ್ರೆ ಮೊದಲು ಬಿಡಬೇಕಾದದ್ದು ಕೋಪ. ಇನ್ನೂ ವಿಶ್ವಾಮಿತ್ರ ಕೋಪ ಬಿಟ್ಟಿಲ್ಲ ಅಂತ ಅನ್ನೋದನ್ನು ಮೇಲ್ಗಡೆ ಕೂತ್ಕೊಂಡು ಕಲ್ಲೆತ್ತಿ ಹಾಕಬೇಕು ಅಂತ ನೋಡ್ತಾ ಇದ್ದ. ವಿಶ್ವಾಮಿತ್ರರು ಕೇಳಿ ಕೋಪ ಬಿಡಬೇಕು ಅನ್ನೋದನ್ನು ಕೇಳಿ ತಮಗಿನ್ನೂ ಕೋಪ ಕಡಿಮೆ ಆಗಿಲ್ಲ ಅಂತ. ಅದಕ್ಕೆ ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ ವಿದ್ಯೈನಮಿ ಹವೈರಿಣಂ. ನಮ್ಮೊಳಗಿರುವ ದೊಡ್ಡ ವೈರಿ ಅಂತಂದರೆ ಇದೆ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳು, ಷಡ್ವೈರಿಗಳು. ಈ ಷಡ್ವೈರಿಗಳನ್ನು ಗೆಲ್ಲಬೇಕು. ಪ್ರಹ್ಲಾದರಾಜರಂತಾರೆ, ಒಳಗಿದ್ದ ವೈರಿಗಳನ್ನು ಗೆಲ್ಲಲಿಲ್ಲ. ಇಂದ್ರನ ಗೆದ್ದೆ, ಚಂದ್ರನ ಗೆದ್ದೆ, ಸೂರ್ಯನ ಗೆದ್ದೆ ಅಂದ್ರೆ ಏನಾಯಿತು? ಅದಕ್ಕೆ ಪ್ರಸನ್ನ ತೀರ್ಥರಂತಾರೆ, ಕಾಮ ಕ್ರೋಧ ಲೋಭ ಮದಮತ್ಸರಗಳ ಕಳೆಯೋ ಸ್ವಾಮಿ ನಿನ್ನ ಪಾದಕಮಲಗಳಲ್ಲಿ ನಾಟ್ಯವಾಡೋ ನೀ ನಾಟ್ಯವಾಡೋ ಅಂತ ಸ್ವಾಮಿ ನಾಟ್ಯವಾಡಿದ್ದಾನೆ. ಇಂಥ ಪರಮಾದ್ಭುತವಾಗಿರತಕ್ಕಂತಹ ನಾಟ್ಯವನ್ನು ಆಡಿ ಪರಮಾನಂದವನ್ನು ಎಲ್ಲರಿಗೂ ಕೊಡಿಸಿ ಅವನನ್ನು ಉದ್ಧಾರ ಮಾಡಿದ್ದಾನೆ. ಉದ್ಧಾರ ಮಾಡಿದ ಸ್ವಾಮಿ ಮುಂದೆ ತಾನೇನು ಮಾಡಿದ್ದಾನೆ? ಎಲ್ಲರೂ ಏನೋ ಸಂಭ್ರಮ ಆಗ್ತಾ ಇದೆ. ವೃಂದಾವನದಲ್ಲಿ ಭಾರೀ ಸಂಭ್ರಮ. ಎಲ್ಲರ ಮನೆಗೆ ತಳಿರು ತೋರಣಗಳನ್ನು ಕಟ್ತಾ ಇದ್ದಾರೆ, ಬಾಳೆ ಎಲೆ ಕಟ್ತಾ ಇದ್ದಾರೆ, ದೊಡ್ಡ ದೊಡ್ಡ ಹಂಡೆಗಳನ್ನಿಟ್ಟು ಅಡುಗೆ ಮಾಡ್ತಾ ಇದ್ದಾರೆ. ಕೃಷ್ಣ ಗೊತ್ತಿಲ್ಲದಿದ್ದವನಂತ ಕೇಳಿದ, ಏನು ಮಾಡ್ತಾ ಇದ್ದೀರಿ? ಇದು ಇಂದ್ರ ಪೂಜೆ ಎಂದು. ಇಂದ್ರನಿಗೆ ಪೂಜೆ ಮಾಡ್ತಾರೆ. ಯಾಕೆ ಮಾಡ್ತಾ ಇದ್ದೀರಿ? ಸಾಮಾನ್ಯವಾಗಿ ಇಂಥ ಕ್ವಶನ್ಗಳು ಕೇಳಿಬಿಟ್ರೆ ನಮ್ಗೆ ಗೊತ್ತಿಲ್ಲ. ಬಾಯಿ ಮುಚ್ಚಿಕೊಂಡ್ರು, ನಿಂಗೆ ಯಾಕೆ ಬೇಕು? ಅವ್ರು ಹೇಳಿದ್ರು, ಇಲ್ಲ, ಇಂದ್ರ ಮಳೆಗರೆಸ್ತಾನೆ. ಇಂದ್ರ ಮಳೆಗರೆಸಿದರೆ ನಮಗೆ ನೀರು ಬೀಳುತ್ತೆ, ನೀರು ಬಿದ್ದರೆ ಹುಲ್ಲು ಬೆಳೆಯುತ್ತೆ, ಹುಲ್ಲನ್ನು ತಿಂದ ಹಸುಗಳು ನಮಗೆ ಹಾಲನ್ನು ಕೊಡುತ್ತೆ ಅಂತ ಹೀಗೆ ಹೇಳಿದ್ರು. ಕೃಷ್ಣ ಅಂದ, ಮೂರ್ಖರು ನೀವು. ಇಂದ್ರ ಮಳೆ ಕೊಡೋದೇನು? ನಾವು ಯಜ್ಞಯಾಗಗಳನ್ನು ಮಾಡೋದರಿಂದ ಮಳೆ ತಾನಾಗೇ ಬರುತ್ತೆ. ನಮಗೆ ಹುಲ್ಲು ಕೊಡೋದು ಇಂದ್ರ ಅಲ್ಲ, ಗೋವರ್ಧನ ಪರ್ವತ. ಆದ್ದರಿಂದ ಗೋವರ್ಧನ ಪರ್ವತಕ್ಕೆ ನಾವು ಪೂಜೆ ಮಾಡೋಣ ಅಂತ ಕೃಷ್ಣನ ಮಾತನ್ನು, ವಾಕ್ಯಾರ್ಥವನ್ನು ಕೇಳಿ ಕೆಲವರೆಲ್ಲ ಒಪ್ಪಿದ್ರು. ಕೆಲವರಂದರು, ಅತಿ ಹುಡುಗರ ಮಾತನ್ನು ಕೇಳಬಾರ್ದು, ತುಂಬ ಬಾಲಕರ ಮಾತನ್ನು ಕೇಳಬಾರ್ದು, ತುಂಬ ಕೂದಲು ಬೆಳ್ಳಗಾಗಿರುವ ಮಾತನ್ನು ಕೇಳಬಾರ್ದು. ಅದಕ್ಕೆ ಎಲ್ಲರ ಹೆಡೆ ಹೆಚ್ಕೊಂಡ್ಬಿಡ್ತಾರೆ. ನಾವು ಮುದುಕರು ಅಂತ ಗೊತ್ತಾಗಬಾರ್ದು. ಗೊತ್ತಾಗಲ್ವೇ? ಆಧಾರ್ ಕಾರ್ಡ್ ಕೊಟ್ಟರೆ ಟಪ್ ಅಂತ ಹೇಳುತ್ತದು. ಆಧಾರ್ ಕಾರ್ಡ್ ಕೊಟ್ಟರೆ ಬೆಳಗ್ಗೆ ಟಿಫನ್ನು, ಆಧಾರ್ ಕಾರ್ಡ್ ಕೊಟ್ಟರೆ ಮಧ್ಯಾಹ್ನ ಊಟ, ಹಿಂದೆ ಇಲ್ಲವೇ ಇಲ್ಲ. ಪ್ರತಿಯೊಂದು ಟೈಮಲ್ಲೂ ನಮ್ಮ ವಯಸ್ಸು ಗೊತ್ತಾಗ್ತಾ ಇರ್ಬೇಕಾದ್ರೆ ಬಣ್ಣ ಬೆಳ್ಕೊಂಡು ಎಷ್ಟು ದಿವಸ ನಾವು ಮಾಡಲಿಕ್ಕಾಗತ್ತೆ? ಹಾಗಾಗಿ ನಮ್ಮ ಪರಮಾತ್ಮ ಅಂದ, ಇವನ ವಾಕ್ಯಾರ್ಥವನ್ನು ಕೆಲವರು ಒಪ್ಪಿದ್ರು, ಕೆಲವರು ಒಪ್ಪಲಿಲ್ಲ. ಕೆಲವರು ಒಪ್ಪೋರು ಹೇಳಿದ್ರು, ಇಲ್ಲ, ಪೂತನೆಯನ್ನು ಕೊಂದಿದ್ದಾನೆ, ಶಕಟಾಸುರನನ್ನು ಕೊಂದಿದ್ದಾನೆ, ತೃಣಾವರ್ತ, ವತ್ಸಾಸುರ, ಕಾಳಿಂಗನ ಮರ್ದನ, ಇವನ ಅತಿಮಾನುಷ ಇದ್ದಾನೆ, ಇವನ ಮಾತನ್ನು ಕೇಳಬೇಕು ಅಂತ ಕೆಲವರು.
ಅದು ಅತಿಮಾನುಷವೋ ಏನೋ, ನಮ್ಮ ಕಣ್ಣಿಗೆ ಏನೂ ಕಾಣಿಸ್ತಾ ಇಲ್ಲ, ವಿಸ್ಮರಿಸಂ ಮಾಡ್ತಾನೋ ಏನೋ ಗೊತ್ತಿಲ್ಲ ಅಂತ ಕೆಲವರು. ಪರಮಾತ್ಮ ಗೋವರ್ಧನಕ್ಕೆ ಪೂಜೆ ಮಾಡಿಸಿದ. ಪೂಜೆ ಮಾಡಿಸಿ ಎಲ್ಲರೂ ಬಂಡಿಗಳನ್ನು ಕಟ್ಟಿಕೊಂಡು ತಿರುಗಿದ್ದಾರೆ. ಪ್ರದಕ್ಷಿಣೆ ಬಂದ್ರಿಂದ ಅಲ್ಲಿ ಹಾಕಿದ ಆಹಾರಗಳನ್ನು ಗೋವರ್ಧನ ಪರ್ವತದಲ್ಲಿ ತಾನೇ ಇದ್ದು ಪರಮಾತ್ಮ ತಿಂದು ಅವ್ರು ಪ್ರದಕ್ಷಿಣೆ ಬರುವಷ್ಟೊತ್ತಿಗೆ ಸರಿಯಾಗಿ ತಿಂದು ತೇಗಿ ನಿಮ್ಮ ಪೂಜೆಯಿಂದ ತೃಪ್ತಿಯಾಯಿತು ಅಂತ ಹೇಳಿದ. ಅದು ಹೇಳಿದ್ದೀವನೇ, ಇವ್ರಿಗೆ ಗೊತ್ತಾಗಲಿಲ್ಲ. ಪರ್ವತ ಹೇಳಿತು ಅಂತ ತಿಳ್ಕೊಂಡ್ರು. ಅದಕ್ಕೆ ನಾವು ಯಾವ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಯಾರ್ಯಾರನ್ನೂ ಪೂಜೆ ಮಾಡ್ತೀವಿ, ನಮಗೆ ಫಲ ಆಗತ್ತೆ. ಫಲ ಬಂದದ್ದು ಆ ದೇವತೆಯಿಂದಲ್ಲ, ಒಳಗಿರುವ ಪರಮಾತ್ಮನಿಂದ ಬಂದಿರುತ್ತೆ. ನಾವು ಷಣ್ಮುಖನ ಪೂಜೆ ಮಾಡ್ತೀವಿ, ಗಣಪತಿಯ ಪೂಜೆ ಮಾಡ್ತೀವಿ, ದುರ್ಗಾದೇವಿಯ ಪೂಜೆ ಮಾಡ್ತೀವಿ, ಅನೇಕ ದೇವತೆಗಳ ಪೂಜೆ ಮಾಡ್ತೀವಿ. ಆದರೆ ಯಾವ ದೇವತೆಗಳು ಕೂಡ ಸ್ವಯಂ ತಾವು ಫಲವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಇಲ್ಲಿ ತುಂಬ ಫಲ ಆಗತ್ತೆ, ದೇವರು ಜಾಗೃತ. ಕೇರಳ ಕೂಡ ಹೋಗ್ತಾ ಇದ್ದಾರೆ ಏಡು ತಿಂದು ಬರ್ಲಿಕ್ಕೆ ನಮ್ಮವರೆಲ್ಲ. ದಬಾ 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 ಏಡು ತಿಂದು ಏನೇನೋ ಮಾಡಿ ಯಾವ್ಯಾವುದೋ ಹೊಸ ಹೊಸ ದೇವರು. ಹಳೆ ದೇವರು ಇವರಿಗೆ ಬೇಡ, ಹಳೇದಾಯಿತು ದೇವರು, ಹೊಸ ದೇವರು ಹುಡುಕ್ತಾರೆ. ಅದಕ್ಕೆ ಯಾವುದೇ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತ ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಒಂದು ಕಡೆ ವಿಚಿತ್ರವಾದ ಫಲ, ಮನುಷ್ಯರಲ್ಲಿ ಯಾರಿಗೂ ಇಲ್ಲದೆ ಇರತಕ್ಕಂಥ ಫಲ ಅಲ್ಲಿ ಬರ್ತಾ ಇದೆ ಅಂದರೆ ಅದು ಅವೊಂದಲ್ಲ, ಒಳಗಿದ್ದು ನಾನು ಕೊಡ್ತಾ ಇದ್ದೀನಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಪರಮಾತ್ಮನ ಅನುಗ್ರಹದಿಂದ ಫಲ ಬರುತ್ತೆ ಹೊರತು ಯಾರ್ಯಾರು ಫಲವನ್ನು ಕೊಡ್ತಕ್ಕಂಥವರಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಪರಮಾತ್ಮ ಎಲ್ಲರಿಗೂ ಅನಿಸಿಬಿಟ್ಟ ಗೋವರ್ಧನ ಪರ್ವತವೇ ನಮಗೆ ಫಲ ಕೊಡುತ್ತು ಅಂತ. ಆದರೆ ಸ್ವಲ್ಪವೇ ಕ್ಷಣದಲ್ಲಿ ಇಂದ್ರನಿಗೆ ಕೋಪ ಬಂತು. ನನಗಾಗ್ತಾ ಇದ್ದ ಪೂಜೆಯನ್ನು ಇವನು ತಪ್ಪಿಸಿಕೊಂಡ್ಬಿಟ್ಟ, ತಾನು ಮಾಡಿದ ಅಂತೇಳಿ ಗೋವರ್ಧನ ಪರ್ವತದ ಮೇಲೆ, ಆ ಊರಿನ ಮೇಲೆ ನೀರನ್ನು ಸುರಿಸಲಿಕ್ಕೆ ಶುರು ಮಾಡ್ತಾ. ಅದೇನು ಸಣ್ಣ ನೀರಲ್ಲ, ಆನೆಯ ಸೊಂಡಲಿನ ಗಾತ್ರದ ಹನಿಗಳು, ಒಂದೊಂದು ಹನಿ ಬಿದ್ದರೆ ಬರೀ ಶೀಟ್ಗಳಲ್ಲ, ಮನೆಯ ರೂಫುಗಳೇ ಬಿದ್ದೋಗಬೇಕು. ಎಲ್ಲ ಕೃಷ್ಣನಿಗೆ ಅಂದ್ರೆ ಹೆದರಬೇಡ್ರಿ, ನಿಮ್ಮನ್ನು ಗೋವರ್ಧನ ಪರ್ವತವೇ ಕಾಪಾಡುತ್ತೆ ಅಂತ ಮತ್ತೆ ದೇವರು ಮೋಹವನ್ನೇ ಮಾಡ್ತಾನೆ. ಬನ್ರಿ ಎಲ್ಲರೂ ಗೋವರ್ಧನ ಪರ್ವತ ಕಾಪಾಡುತ್ತೆ ಅಂತ ಒಂದೇ ಕೈಯಲ್ಲಿ ಗೋವರ್ಧನ ಪರ್ವತವನ್ನು ಹಿಡಿದು ಎತ್ತಿ ನಿಂತುಕೊಂಡ. ಜನರಿಗೆ ನಂಬಿಕೆ ಇಲ್ಲ ರೀ. ಎಲ್ಲ ಅಪೋಲೋ, ಮಣಿಪಾಲು ಎಲ್ಲ ಆಸ್ಪತ್ರೆಗಳು ಮುಗಿದೋಯ್ತು, ವೆನ್ಲ್ಯಾಕ್ ಗಿನ್ಲ್ಯಾಕ್ ಎಲ್ಲ ಆಸ್ಪತ್ರೆ ಮುಗಿದೋಯ್ತು. ಕೊನೆಗೆ ರಾಯರ ಹತ್ರ ಬರ್ತಾರೆ. ಏನು ಮಾಡ್ತಾರೋ ಏನೋ ರಾಯರು, ಅಲ್ಲಿ ತನಕ ನಂಬಿಕೆ ಇಲ್ಲ, ದೃಢವಾದ ನಂಬಿಕೆ ಇಲ್ಲ. ಆ ದೇವರಲ್ಲಿ, ವೈದ್ಯರಲ್ಲಿ ತುಂಬ ನಂಬಿಕೆ ಇರಬೇಕಂತ್ರಿ. ವೈದ್ಯರ ಬಳಿಯಲ್ಲಿ ಎಷ್ಟು ನಂಬಿಕೆ ಇರಬೇಕು ಅಂದರೆ, ಗಂಡ ಹೆಂಡತಿ ಪಿಕ್ಚರ್ಗೆ ಹೋಗಿದ್ರು, ಹೆಂಡತಿಗೆ ಇನ್ನೂ ಆ ಕಾಲು ಪಿಕ್ಚರ್ ಮುಗಿದಿಲ್ಲ, ಇಂಟರ್ವೆಲ್ಲೇ ಆಗಿಲ್ಲ, ತಲೆನೋವು ಅಂತ ಹೋಗಬೇಡ, ಐನಾಕ್ಸ್ಗೆ ಬಂದಿದ್ದೀವಿ, 300 ರೂಪಾಯಿ ಟಿಕೆಟು, ಅವೇಸ್ಟ್ ಆಗತ್ತೆ, ಪಿಕ್ಚರ್ ಚೆನ್ನಾಗಿದ್ರೆ ಅಂದ್ರಿ, ತಲೆನೋವು ಬರ್ತಾ ಇದೆ ಅಂದರು. ಕೊನೆಗೆ ಹೋಗಿಬಿಡೋಣ. ಕರ್ಮಕ್ಕೆ ಅವರ ಮುಂದಿನ ರೋನಲ್ಲೇ ಡಾಕ್ಟ್ರು ಕೂತಿದ್ದು ಕಾಣಿಸ್ಬಿಡ್ತು. ಅವರ ಮುಂದುಗಡೆ ಸಾಲಲ್ಲಿ ಡಾಕ್ಟ್ರು ಕೂತಿದ್ದು ಕಾಣಿಸ್ತು. ನಮ್ಮ ಡಾಕ್ಟ್ರು ಬಂದಿದ್ದಾರೆ. ಈ ಡಾಕ್ಟ್ರು ಜ್ಯೋತಿಷಿಗಳು ಎಲ್ಲಿ ಬಂದರೂ ಅವ್ರು ಜನ ಮುತ್ಕೋತಾರೆ. ಸುಮ್ಮನೆ ಮದುವೆ ಮನೇಲಿ ಸುಮ್ಮನೆ ಹೋಗಿ ಯಾರ್ದಾರ ಕೈ ಹಿಡ್ಕೊಂಡ್ಬಿಡ್ರಿ, ಹುಡುಗನಿಗೆ ಮಂತ್ರಾಕ್ಷತೆ ಹಾಕೋದು ತಪ್ಪೋಗ್ಬಿಡುತ್ತೆ, ನಿಮ್ಮ ಹತ್ರ ಬಂದ್ಬಿಡ್ತಾರಲ್ಲ. ಹಾಗೆ ಡಾಕ್ಟ್ರ್ ನೋಡಿಕೊಳ್ಳ, ಡಾಕ್ಟ್ರೇ ನಂಗೆ ತಲೆನೋವು ಬಂದಿದೆ. ಡಾಕ್ಟ್ರಿನ ವೈದ್ಯ ಔಷಧಿ ತಂದಿರ್ತಾರಾ? ಇಲ್ಲ. ಡಾಕ್ಟ್ರ್ ಅಂದರು ಇಂಟರ್ವೆಲ್ ಬಿಡ್ಲಮ್ಮ, ಔಷಧಿ ತರಿಸ್ಕೊಡ್ತೀನಿ. ಇಂಟರ್ವೆಲ್ ತನಕ ಕೂತ್ಕೊಂಡಿದ್ದೀನಿ. ಇಂಟರ್ವೆಲ್ ಆಯಿತು, ಔಷಧಿ ತರಿಸ್ಕೊಡ್ತೀನಿ, ಲೈಟ್ ಆಫ್ ಆಗಲಿ. ಟಾಕೀಸಲ್ಲಿ ಲೈಟ್ ಆಫ್ ಆಯಿತು. ಲೈಟ್ ಆಫ್ ಆದ ತಕ್ಷಣ ಡಾಕ್ಟ್ರು ಒಂದು ಔಷಧಿ ಕೊಟ್ಟರು ಕೈಗೆ. ಅಮ್ಮ ಇದು ಕೊಡ್ತೀನಿ, ಇದು ಚೀಪುತ್ತಾ ಇರಬೇಕು, ನುಂಗಬಾರ್ದು, ನೀರು ಕುಡಿಬೇಡ, ಹಾಗೆ ಬಾಯಲ್ಲಿ ಇಟ್ಕೊಂಡು ಚೀಪು, ತಲೆನೋವು ಹೋಗುತ್ತೆ. ಚಿಪ್ತಾ ಇದ್ದಾಳೆ. ಡಾಕ್ಟ್ರೇ, ವಾಟ್ ಎ ಬ್ಯೂಟಿಫುಲ್ ಮೆಡಿಸನ್ನು, ಏನು ನಿಮ್ಮದು ಕೈಗುಣ ಭಾಳ ಅದ್ಭುತವಾಗಿದೆ. ತಲೆನೋವು ಹೋಯಿತು. ಪಿಕ್ಚರೆಲ್ಲ ಮುಗಿದ ಮೇಲೆ ಡಾಕ್ಟ್ರ್ ಬಂದು ಹೇಳಿದ್ರು, ಅಮ್ಮ ಬಾಯಲ್ಲಿ ಇಟ್ಕೊಂಡಿದ್ದಾನೆ, ಹೌದು, ಅದನ್ನು ಉಗುಳ್ಬಿಡು ಅಂದರು. ಉಗುಳಿದ್ರೆ ಡಾಕ್ಟ್ರ್ ಅಂಗಿ ಗುಂಡಿ ಅಂದರು. ಮತ್ತೇನು ಅಲ್ಲ. ಇದು ವಿಶ್ವಾಸ ಫಲದಾಯಕ ಅಂತ. ವಿಶ್ವಾಸ ಇರಬೇಕು. ಒಂದು ದೊಡ್ಡ ಪರ್ಜನ್ಯ ಯಾಗವನ್ನು ಮಾಡಿಸಿದ್ರು, ಭಾರೀ ಪರ್ಜನ್ಯ ಯಾಗ. ಎಲ್ಲರೂ 4,000 5,000 ರೂಪಾಯಿ ಕೊಟ್ಟು ರಶೀತಿ ಹರಿಸಿ, ಮಳೆ ಆಗಿಲ್ಲ, ಮಳೆ ಆಗಬೇಕು ಅಂತ, ಪರ್ಜನ್ಯ ಆಗಬೇಕು ಅಂತ ಎಲ್ಲರೂ ಕಾಯ್ದಿದ್ದಾರೆ. ಪರ್ಜನ್ಯ ಯಾಗದ ಪೂರ್ಣಾಹುತಿಯ ಕಾಲದಲ್ಲಿ ದೇವರೇ ಬಂದ. ಹಾಗೆ ಅಗ್ನಿಕುಂಡದಿಂದ ದೇವರೇ ಬಂದ, ಪ್ರತ್ಯಕ್ಷವಾಗಿ ಪರಮಾತ್ಮನೇ ಬಂದು, ನೀವೆಲ್ಲ ನಿಜವಾಗಲೂ ನಂಬಿದ್ದೀರಾ ಮಳೆ ಬರುತ್ತಾ ಅಂತ? ಹಂಗೆ ನಂಬಿಕೆ ಇಲ್ಲದ್ರೆ 5,000 ರೂಪಾಯಿ ನಾನೇ ಕೊಡ್ತೀನಿ ರೀ, ನೋಡ್ರಿ ರಶೀತಿಯಿಂದ ಹೋಗ. ದೇವರನ್ನೇ ಕೇಳೋದು, ನಿಜವಾಗ್ಲೂ ನಂಬಿಕೆ ಇದೆಯಾ? ಖಂಡಿತ ನಂಬಿಕೆ ಇದೆ. ದೇವರಿಂದ ನಿಮ್ಗೆ ಯಾರಿಗೂ ನಂಬಿಕೆ ಇಲ್ಲ ಅಂತ. ಯಾಕೆಂದ್ರೆ ನೀವು ಯಾರು ಕೊಡೆ ತಂದೇ ಇಲ್ಲ, ಯಾರೂ ಕೊಡೆ ತಂದಿಲ್ಲ. ನೋಡ್ರಿ, ಇಲ್ಲಿ ಒಬ್ಬರೂ ಕೊಡೆ ತಂದಿಲ್ಲ. ನೀವು ಒಬ್ಬ ಮೂಲೆಯಲ್ಲಿದ್ದು ನಾ ತಂದಿದ್ದೀನಿ ಇಂದ. ಓ, ನಿನಗಾರು ನಂಬಿಕೆ ಇದಲ್ಲ, ನಂಗೆ ನಂಬಿಕೆ ಇಲ್ಲ, ಬರಬೇಕಾದ್ರೆ ಮಳೆ ಏನಾರು ಬಂದಿತ್ತು ಅಂತ ಅದಕ್ಕೋಸ್ಕರ ಕೊಡೆ ಬಿಸಿಲಿತ್ತು ಅದಕ್ಕೆ ತೊಗೊಂಡು ಬಂದೆ ಅಂತ. ಅದಕ್ಕೆ ಯಾವತ್ತೂ ಕೂಡ ವಿಶ್ವಾಸ ಫಲದಾಯಕ. ದೇವರಲ್ಲಿ, ವೈದ್ಯರಲ್ಲಿ, ಔಷಧಗಳಲ್ಲಿ ವಿಶ್ವಾಸ ಇರಬೇಕು.
ಆದ್ದರಿಂದ ಅವರೆಲ್ಲರೂ ಗೋವರ್ಧನ ಪರ್ವತವೇ ನಮ್ಮನ್ನು ರಕ್ಷಣೆ ಕೊಡುತ್ತೆ ಅಂತ ಎಲ್ಲರೂ ಬಂದಿದ್ದಾರೆ. ಪರಮಾತ್ಮ ಕಿರುಬೆರಳಲ್ಲಿ ಆ ಗೋವರ್ಧನ ಪರ್ವತವನ್ನು ಎತ್ತಿದ್ದಾನೆ. ಎಲ್ಲರೂ ಬರಲಿಕ್ಕೆ ಹೆದರಿದ್ರು. ಕೃಷ್ಣ, ನಾವೆಲ್ಲ ಮೊದಲು ಬರ್ತೀವಿ, ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಬರಕ್ಕೆ ಹೇಳು. ಯಾಕೆಂದ್ರೆ ಅಪ್ಪ ಅಮ್ಮ ಬಂದ ಮೇಲೆ ನೀನು ಅಲ್ಲಿ ಬರೋ ತನಕ ಬಿಡಲ್ಲ. 7 ದಿವಸಗಳ ಕಾಲ ಪರಮಾತ್ಮ ಹಿಡ್ಕೊಂಡ್ರೆ ಯಾರಿಗೂ ನಂಬಿಕೆ ಇಲ್ಲ. ಈ ಮುದುಕರಿಗಂತೂ ತುಂಬ ನಂಬಿಕೆ ಇರೋದೇ ಇಲ್ರಿ. ಆ ಮುದುಕರಾದ ಮೇಲೆ ಸುಮ್ಮನೆ ಇರೋದಿಲ್ಲ. ಪಾಲು వచ్చిందా, ಲೈಟ್ ಬಿಲ್ వచ్చిందా, ನಿಂಗೆ ಯಾಕೆ ಬೇಕು ಮುದುಕ? ಬಂದರೆ ಹಾಲು ಬಂದರೆ ಕಾಫಿ ಕೊಡ್ತಾರೆ, ಲೈಟ್ ಬಿಲ್ ಬಂದರೆ ಕಟ್ತಾರೆ. ಹೋದ ತಿಂಗಳು ಕಟ್ಟಿದ್ದಾರೆ, ಅದರಿಂದ ಈ ತಿಂಗಳು ಲೈಟ್ ಮುರಿತಾ ಇದೆ ಮನೆಯಲ್ಲಿ. ಪಾಲಿಸ್ತೆ ಬಿಲ್ ಎತ್ಕೋಬೋದುಂದಿ. ಇದು ಯಾಕೆ ಬೇಕು ಈ ಮುದುಕನಿಗೆ? ಸುಮ್ಮನೆ ಇರಬಾರ್ದ? ರಿಟೈರ್ಡ್ ಆಗಿರ್ತಾನೆ, ಸುಮ್ಮನೆ ಇರೋದಿಲ್ಲ. ಎಲ್ಲದರಲ್ಲೂ ಮನೆಯ ಪ್ರತಿಯೊಂದು ವಿಷಯದಲ್ಲೂ ತಲೆ ಹಾಕೋದು. ಆ ಮುದುಕರಿಗೆ ನಂಬಿಕೆ ಇಲ್ಲ. ಈ ಹುಡುಗ ಎತ್ತೊತ್ತು ಎತ್ಕೊಂಡಿರ್ತಾನೋ ಏನೋ ಅಂತ ತಮ್ಮ ವಾಕಿಂಗ್ ಸ್ಟಿಕ್ ಎತ್ಕೊಂಬಂದು ಅದನ್ನು ಹಿಡಿದಿದ್ರು. ಆ ವಾಕಿಂಗ್ ಸ್ಟಿಕ್ ಇವನ್ ಭಾರವೇ ಹಿಡಿಯಲ್ಲ. ಇನ್ನು ಕೆಲವರು ಮಡಿಕೋಲ್ ತಂದಿದ್ರಂತೆ, ಮನೇಲಿ ಬಟ್ಟೆ ಒಳಗೆ ಹಾಕೋಲ್ಲ. ಅದು ಹೇಗಿರುತ್ತೆ ರೀ, ಸಣ್ಣಗಿರುತ್ತದು, 0 ಸೈಜ್ ಅದು. ಅದನ್ನು ಹಿಡ್ಕೊಂಡು ನಿಂತಿದ್ರಂತೆ. ಕೆಲವರೆಲ್ಲ ಮನೇಲಿ ಕುಟ್ಟೋ ಹಾರೆ ಇತ್ತು, ಹಾರೆ ತೊಗೊಂಬಂದಿದ್ರು. ಗಡಪಾರ ಅವರವರವರು ತಂದಿದ್ರಂತೆ. 7 ದಿವಸಗಳ ಕಾಲ ಏಕಪ್ರಕಾರವಾಗಿ ಒಬ್ಬರಿಗೂ ಹಸಿವೆ ಇಲ್ಲ, ನಿದ್ರೆ ಇಲ್ಲ, ನೀರಡಿಕೆ ಇಲ್ಲ. ಕೆಳಗೆಲ್ಲ ನೀರು ನಿಂತಿದೆ. ಪರಮಾತ್ಮನ ಆ ರೂಪವನ್ನು ನೋಡ್ತಾ ಇದ್ರೆ ಅವರಿಗೆ ಹಸಿವೆ, ನಿದ್ರೆ, ನೀರಡಿಕೆಗಳು ಯಾವುದೂ ಅವರಿಗೆ ಬರಲಿಲ್ಲ. ಪರಮಾತ್ಮನ ರೂಪವನ್ನು ನೋಡಿದ್ದಾರೆ. 7 ದಿವಸ ಕಳೆಯಿತು. ಇಂದ್ರನ ಬಳಿಯಲ್ಲಿದ್ದ ಏನೇನಿತ್ತು ಇಂದ್ರನ ಬಳಿಯಲ್ಲಿ, ನೀರೆಲ್ಲ ಖರ್ಚಾಗೋಯ್ತು. ನೀರು ಖರ್ಚಾದ ಮೇಲೆ ಇನ್ನೆಲ್ಲಿಂದ ಹಾಕ್ತಾನೆ ನೀರನ್ನ? ನೀರು ಖರ್ಚಾಗೋಯ್ತು. ಕೃಷ್ಣ ಕೇಳಿದ, ಯಾಕೋ ಮಳೆ ನೀರು ಬೀಳ್ತಾ ಇಲ್ಲ, ನೋಡ್ಕೊಂಬ ಅಂತ ಒಬ್ಬರು ಕಳಿಸ್ತಾ. ಇಲ್ಲಿ ವಾದರಾಜರು ಅಲ್ಲಿಯ ಪ್ರಸಂಗವನ್ನು ವರ್ಣನೆ ಮಾಡಲಿಕ್ಕೆ ಸಂಭಾಷಣೆಯ ಮೂಲಕವಾಗಿ ತೋರಿಸ್ತಾರೆ. ಧಾರಾನೈವ ಪಯೋಮುಚಾಂ ಯದುಪತೆ. ಕೃಷ್ಣ, ಯಾವ ಮಳೆ ನೀರು ಬೀಳ್ತಾ ಇಲ್ಲ, ಮತ್ತೇನು ತೊಡಕ್ ಅಂತ ಶಬ್ದ ಆಗ್ತಾ ಇದೆ, ಏನದು ಕೃಷ್ಣ? ನೀರು ಬೀಳ್ತಾ ಇರೋದಲ್ಲ, ನೀನು ಈ ಭಗವದ್ಭಕ್ತರನ್ನೆಲ್ಲ ರಕ್ಷಣೆ ಮಾಡಿದೆಲ್ಲ. ಇದನ್ನು ನೋಡಿ ದೇವತೆಗಳ ಕಣ್ಣಲ್ಲಿ ಆನಂದ ಬಾಷ್ಪ ಬಂದಿದೆ. ಪರಮಾತ್ಮ ತನ್ನ ಭಕ್ತರನ್ನು ಯಾವ ರೀತಿಯಲ್ಲಿ ಕಾಪಾಡ್ತಾನೆ ಅಂತ ಅಷ್ಟೂ ಜನ 33 ಕೋಟಿ ದೇವತೆಗಳ ಕಣ್ಣಲ್ಲಿ ಬಂದ ಪ್ರೇಮಾಶ್ರುಧಾರ. ಅದು ಧಾರ ಅಲ್ಲ, ಪ್ರೇಮಾಶ್ರುಧಾರ. ಕೃಷ್ಣ ಕೇಳ್ತಾನೆ, ಮೇಘಗಳ ಧ್ವನಿ ಏನಾರಿದೆಯಾ? ಮೇಘಗಳ ಧ್ವನಿ, ಗುಡುಗು ಏನಾರಿದೆ? ಇಲ್ಲ ಸ್ವಾಮಿ. ಮತ್ತೇನು ಧ್ವನಿ? ಸಿದ್ಧೇಶ್ವರಾಣಾಂ ಧ್ವನಿ. ನೀನು ಮಾಡಿದ ಭಕ್ತವಾತ್ಸಲ್ಯದ ಈ ಕೆಲಸವನ್ನು ನೋಡಿ ಸಿದ್ಧೇಶ್ವರರು ಅಂತಿದ್ದಾರೆ. ಅವರು ನಿನ್ನ ಗುಣಗಾನವನ್ನು ಮೇಘ ಗಂಭೀರ ಧ್ವನಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಿದ್ಧೇಶ್ವರಾಣಾಂ ಧ್ವನಿ. ಕೃಷ್ಣ ಕೇಳ್ತಾನೆ, ಕತ್ತಲೆ ಏನಾದರೂ ಇದೆಯಾ? ಇಲ್ಲ. ಮತ್ತೆ ಯಾಕೆ ಬೆಳಕು ಕಾಣಿಸ್ತಿಲ್ಲ? ದೇವತೆಗಳಲ್ಲೇ ವಿಮಾನದಲ್ಲಿ ಬಂದಿದ್ದಾರಲ್ಲ, ಅದಲ್ಲೇ ಡ್ರೋನ್ ಥರ ಅಲ್ಲೇ ಲ್ಯಾಂಡ್ ಆಗಿದೆ. ಅದು ಕೆಳಗಿಡೆ ಎಲ್ಲ ಹೆಲಿಕಾಪ್ಟರ್ ಥರ ಅಲ್ಲೇ ಇದೆ. ಆ ವಿಮಾನಗಳು ಅಡ್ಡ ನಿಂತಿದ್ದರಿಂದ ಬೆಳಕು ಬರ್ತಾ ಇಲ್ಲ. ಹಾಗಾದ್ರೆ ಕತ್ಲೆ ಎಲ್ಲೋ ಹೋಯ್ತು ಅಂತಂದರೆ, ನಿನ್ನನ್ನು ಯಾರು ಮನುಷ್ಯ ಅಂತ ತಿಳ್ಕೊಂಡಿದ್ದಾರಲ್ಲ ಅವರ ಹೃದಯಕ್ಕೆ ಕತ್ಲೆ ಹೋಗಿದೆ, ಅಂದರೆ ಅವರಿಗೆ ಅಜ್ಞಾನ ಬಂದಿದೆ ಅಂತ ಅರ್ಥ. ಕೃಷ್ಣ ಕೇಳ್ತಾನೆ, 7 ದಿವಸದ ಮಳೆ ಬಂದಿದೆ, ಚಳಿ ಏನಾರು ಆಗ್ತಾ ಇದೆಯಾ? ಇಲ್ಲ. ಮತ್ತೆ ಚಳಿಯಲ್ಲಿ ಹೋಯ್ತು. ಭೀತೇಂದ್ರ ಗಾತ್ರೇ ಪರಂ. ಇಂದ್ರನ ದೇಹಕ್ಕೆ ಹೋಗಿ ಸೇರಿದೆಯಂತೆ ಚಳಿ. ಅಂದ್ರೆ ಏನಾಗಿದೆ? ಇಂದ್ರ ನಡಗತಾ ಇದ್ದಾನೆ. ಪ್ರಸಂಗವನ್ನು ವರ್ಣನೆ ಮಾಡ್ತಾ ಇದ್ದಾರೆ ವಾದರಾಜರು. ಹೀಗೆ ಅಲ್ಲಾದದ್ದನ್ನು ಒಂದೊಂದನ್ನೇ ಹೇಳ್ತಾ ಕೊನೆಗೆ ವಾದರಾಜರು ಕೇಳ್ತಾರೆ. ಕೃಷ್ಣ ಕೇಳ್ತಾನೆ, ಏನಾರ ಗಾಳಿ ಬರ್ತಾ ಇದೆಯಾ? ಗಾಳಿ ಏನಾರು ಬಂದರೆ ಆ ಗಾಳಿಯಿಂದ ಮುಂದೆ ಮಳೆ ಬರುವ ಸೂಚನೆ. ತಣ್ಣನೆ ಗಾಳಿ ಬಂದರೆ ಬೆಂಗಳೂರಿನ ನಿಮ್ಗೆ ಗೊತ್ತಾಗುತ್ತೆ, ಇನ್ನು 5 ನಿಮಿಷಕ್ಕೆ ಮಳೆ ಬರುತ್ತೆ ಗ್ಯಾರಂಟಿ ಅಂತ. ಅದು ಗೊತ್ತವರಿಗೆ. ಬಿಸಿಲು ಜಾಸ್ತಿ ಇದೆ, ಸ್ವಲ್ಪ ತಣ್ಣಗಾಯಿತು ಅಂದರೆ ಮಳೆ ಸೂಚನೆ ಅಂತ. ಕೃಷ್ಣ ಕೇಳ್ತಾನೆ, ಮಳೆಯ ಸೂಚನೆ ಗಾಳಿ ಏನಾರು ಇಲ್ಲ. ಮತ್ತು ಅದೇನು ಗಾಳಿ? ಇಲ್ಲಿ ವಾದರಾಜರ ಅದ್ಭುತವಾದ ಆ ಹೇಳುವ ಕ್ರಮ ಹೇಗಿದೆ ಅಂದರೆ, ಸ್ವಾಮಿ ನಿನ್ನನ್ನು ನೋಡಲಿಕ್ಕೆ ದೇವತೆಗಳೆಲ್ಲ ಬಂದಿದ್ದಾರೆ, ದೇವತಾಸ್ತ್ರೀಯರು ಬಂದಿದ್ದಾರೆ. ಅವರೆಲ್ಲ ಚಂಪಕ, ಮಲ್ಲಿಗೆ, ಜಾಜಿ ಎಲ್ಲ ಹೂವುಗಳನ್ನು, ಮಕರಂದದಿಂದ ತುಂಬಿರುವ ಹಾರಗಳನ್ನು ಹಾಕ್ಕೊಂಡು ಬಂದಿದ್ದಾರೆ. ಆ ಮಕರಂದದಿಂದ ತುಂಬಿದ ಹಾರದಲ್ಲಿರುವ ಮಕರಂದವನ್ನು ಕುಡಿಯಲಿಕ್ಕೆ ದುಂಬಿಗಳು ಬಂದಿದ್ದಾವೆ. ದುಂಬಿಗಳು ಆ ಮಕರಂದವನ್ನು ಕುಡಿಯುವಾಗ ಪುರ್ರಂತ ರೆಕ್ಕೆ ಬಾರಿಸ್ತಾ ಇದೆ, ಅದರ ಗಾಳಿ ಬಂದಿದೆ. ಅಂದರೆ ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಹಾರ ಹಾಕ್ಕೊಂಡು ಬಂದಿದ್ದಾರೆ ಅಂತ. ಈ ಪರ್ಫ್ಯೂಮ್ ವಾಸನೆ ಬಂದಿದೆ ಅಂದರೆ ಅವರೇ ಬಂದಿರಬೇಕು ಅಂತ. ನಮ್ಮ ಮೂಕಣ್ಣು ಹಿಡಿಯಲ್ವಾ? ವಿಚಿತ್ರ ಪರ್ಫ್ಯೂಮ್ ಇರ್ತಾವ್ರೆ, ಅದು ಎಲ್ಲೆಲ್ಲಿರ್ತಾವೆ, ಒಳ್ಳೆ ಗಂಧ ಇಲ್ಲ, ಅದೇನೋ ಪುಸ್ಕು ಅಂತ ಹೊಡ್ಕೊಂಡ್ಬರ್ತಾರೆ. ಅವ್ರಿಗೆ ಆರೋಗ್ಯಕ್ಕೂ ಕೆಡಕೆ, ಪಕ್ಕದಲ್ಲಿದ್ದವ್ರಿಗೂ ಆಸ್ತಮಾ ರೋಗ ಬರಲಿ ಕಾರಣ. ಹಾಗಾಗಿ ಇಷ್ಟೆಲ್ಲ ಆಗಿದೆ. ಕೃಷ್ಣ ಕೇಳ್ತಾನೆ, ಮಿಂಚೇನಾರ ಇದೆಯಾ? ಇಲ್ಲ, ಮಿಂಚಿಲ್ಲ. ಮತ್ತು ಹೊಳಿತಾ ಇದೆ. ಅವರೆಲ್ಲ ಹಾಕ್ಕೊಂಡು ಬಂದ ರತ್ನ, ವಜ್ರ, ವೈಢೂರ್ಯಗಳ ಮಿಂಚು ಸ್ವಾಮಿ ಅದು. ಇಷ್ಟೆಲ್ಲ ಬಂದಿದ್ದಾರೆ ಅಂತ. ಹೀಗೆ ಪರಮಾತ್ಮ ಆ ಗೋವರ್ಧನ ಪರ್ವತವನ್ನು ತಾನೆತ್ತಿ 7 ದಿವಸಗಳ ಕಾಲ ಆ ಗೋವರ್ಧನ ಎತ್ತಿಕೊಂಡು ಹಾಗೇ ನಿಂತಿದ್ದ. ಇದರ ಕಲ್ಪನೆಯನ್ನು ವಾದರಾಜರು ಕೊಡ್ತಾರೆ, ಹೇಗಿತ್ತು ಅದು ಅಂತ.
ಡೈರೆಕ್ಟರ್ಗೆ ತುಂಬ ಪೇಷನ್ಸ್ ಬೇಕ್ರಿ. ಒಬ್ಬ ಡೈರೆಕ್ಟರ್ ಏನಾರು ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂದರೆ ಪೇಷನ್ಸ್ ಕಳ್ಕೋಬಾರ್ದು. ಒಂದೊಂದಕ್ಕೂ ಕಟ್ಟು ಹೇಳ್ತಾನೆ ಇರಬೇಕು. ತಾನು ಪಿಕ್ಚರ್ ನಿರ್ಮಾಣ ಮಾಡಬೇಕು. ನಮ್ಮ ವಾದರಾಜರು ಹಾಗೆ ಬಹಳ ಚೆನ್ನಾಗಿ ಹೇಳ್ತಾರೆ, ಪರಮಾದ್ಭುತವಾಗಿ ಹೇಳ್ತಾರೆ. ಕೃಷ್ಣ ನಿಂತಿದ್ದ, ಕೃಷ್ಣನ ಸುತ್ತಲೂ ನೀರಿತ್ತು, ಕೃಷ್ಣನ ಸುತ್ತಲೂ ಜನರಿದ್ದರು, ಎಲ್ಲರೂ ಕೃಷ್ಣನ ನೋಡ್ತಾ ಇದ್ರು. ಕೃಷ್ಣನಿಗೆ ದೂರವಾಗಿ ಎಲ್ಲರೂ ಸುತ್ತಲೂ ಸುತ್ತಿದ್ರು. ಅದು ಹೇಗೆ ಕಾಣಿಸ್ತಿತ್ತು ಅಂದರೆ, ಒಂದು ಬೆಳ್ಳಿ ಸಂಪುಷ್ಟದಲ್ಲಿ ಒಂದು ಕೃಷ್ಣನ ಪ್ರತಿಮೆ ಇಟ್ಟರೆ ಅದರಲ್ಲಿ ಸುತ್ತಲೂ ಹೂವು ಹಾಕಿದರೆ ಹೇಗೆ ಆ ಮೇಲ್ಗಡೆಯ ನೆರಳು ನೀರಿನಲ್ಲಿ ಕಾಣಿಸುತ್ತೋ, ನೀರಿನ ಒಳಗೆ ಒಂದು ಕೃಷ್ಣನ ಪ್ರತಿಮೆ ಇಟ್ಟರೆ ಹೇಗೆ ಕಾಣಿಸಬೇಕು, ಹಾಗೆ ಪರಮಾತ್ಮನನ್ನು ಸಂಪುಟದೊಳಗಿರುವ ದೇವರನ್ನಾಗಿ ನೋಡಿದ್ದಾರೆ. ಅರ್ಥ ಆಯ್ತಾ? ಪರಮಾದ್ಭುತವಾಗಿ ವಾದರಾಜರು ಈ ಕಲ್ಪನೆಯನ್ನು ಮಾಡ್ತಾರೆ. 7 ದಿವಸ ಆಯಿತು ನಮ್ಮ ಇಂದ್ರನ ಕೆಲಸ. ದೊರಕಿತೆ ಜುಟ್ಟು, ದೊರಕಪೋತೆ ಕಾಲು. ಸಿಕ್ಕರೆ ತಲೆ ಹಿಡ್ಕೋತಾನೆ, ಸಿಗದೆ ಇದ್ದರೆ ಕಾಲಿಗೆ ಬಿಡುತ್ತಾನೆ. ಇಂದ್ರ ಬಂದ, ಈಗ ರಾಜಿಗೆ ಬಂದ, ಏನಾರು ಮಾಡಿ ನಾನು ದಯವಿಟ್ಟು ಉದ್ಧಾರ ಮಾಡು. ನೀನು ಯಾರು ಅಂತ ಗೊತ್ತಾಗಲಿಲ್ಲ. ಯಾಕೆ ಗೊತ್ತಾಗಲಿಲ್ಲ? ಶಂಖಚಕ್ರ ಇಟ್ಕೊಂಡಿರಲಿಲ್ಲ. ಶಂಖಚಕ್ರ ಇಟ್ಕೊಂಡವರೆಲ್ಲ ದೇವರು ಅಂದ್ಕೊಂಡ್ಬಿಡ್ಬೇಡ ಅಂತ ಪರಮಾತ್ಮ. ಪೌಂಡ್ರಕ ವಾಸುದೇವ ಅಂತ ಒಬ್ಬಿದ್ದಾನೆ, ಅವನು ಬ್ಯಾಟ್ರಿಗೆ ಹಾಕೊಂಡ್ಬಿಟ್ಟಿದ್ನಂತೆ ಬೆನ್ನಿಗೆ. ಒಂದು ಬ್ಯಾಟ್ರಿ, ಒಂದು ಬಾಕ್ಸ್ 2 ಇಟ್ಕೊಂಡ್ಬಿಟ್ಟು ಅದನ್ನು ಆನ್ ಮಾಡಿದ್ರೆ ಚಕ್ರ ಕರ್ರ ಅಂತ. ನೀವು ತೆಲುಗು ನಾಟಕದಲ್ಲಿ ನೋಡಬೇಕಲ್ಲ. ನೀವೆಲ್ಲ ಬೆಂಗಳೂರಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದೀರಾ. ತೆಲುಗು ನಾಟಕಗಳು ಇವಾಗ ಇಲ್ಲವೇ ಇಲ್ಲ. ತುಂಬ ಅದ್ಭುತ ತೆಲುಗು ನಾಟಕಗಳಲ್ಲೆಲ್ಲ, ತುಂಬ ಅದ್ಭುತ. ಆ ಚಕ್ರ, ಶಂಖ ಬಹು ಅಂತಿರುತ್ತೆ. ಶಂಖ ಚಕ್ರ ತಿರುಗುತ್ತಾ ಇರುತ್ತೆ, ಭಾಳ ಸುಂದರ. ಹಾಗೆ ಪೌಂಡ್ರಕ ವಾಸುದೇವ ಅಂತಿದ್ದಾನೆ, ಅವನನ್ನು ನೋಡಿ ಮತ್ತೆ ದೇವರು ಅಂತ ತಿಳ್ಕೊಬೇಡ. ಅದಕ್ಕೆ ದೇವರು ಹೇಳ್ತಾನೆ, ದೇವರಲ್ಲದೇ ಇದ್ದವರನ್ನೇ ದೇವರು ತಿಳಿಯೋದು ಮನುಷ್ಯರ ಮೂರ್ಖ ಲಕ್ಷಣ. ಅವಾಗ ಇಂದ್ರ ಪರಮಾತ್ಮನಿಗೆ ಅಭಿಷೇಕ ಮಾಡಿ ಪರಮಾತ್ಮನಿಗೆ ಕ್ಷಮಾಪಣೆ ಬೇಡ್ತಾನೆ. ಸ್ವಾಮಿ, ನಾನು ಗೋವಿಂದ ಅನ್ನುವ ನಾಮವನ್ನು ಚಿಂತನೆ ಮಾಡ್ತೇನೆ. ಅದಕ್ಕೆ ಪಾಪ ಮಾಡಿದ್ದೆಲ್ಲ ಪರಿಹಾರ ಆಗಬೇಕು ಅಂದರೆ ದಿನಕ್ಕೆ ಅಂತಲೇ ಇರಬೇಕಂತ ಈ ಹೆಸರನ್ನು. ಯಾವುದು? ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಇದು ಅಂತಲೇ ಇರಬೇಕು. ಬೇರೆ ಕೆಲಸ ಮಾಡಲಿ, ಕೈ ಬೇರೆ ಕೆಲಸ ಮಾಡುತ್ತೆ. ಬಾಯಲ್ಲಿ ಅಚ್ಯುತಾನಂತ ಗೋವಿಂದ ನಾಮೋತ್ರಾಯ ಭೇಷಜಾತ್. ಪರಮಾತ್ಮನ ಈ ನಾಮಸ್ಮರಣೆಯಿಂದ ಅಚ್ಯುತ ಅಂದರೆ ಪರಮಾತ್ಮನ ಚ್ಯುತಿರಹಿತ, ಸಾವಿಲ್ಲ, ಅನಂತ ರೂಪವುಳ್ಳವನು. ಗೋವಿಂದ ವೇದ ಪ್ರತಿಪಾದ್ಯ ಅಂತಂದರೆ ನಮ್ಮ ಸಕಲ ಪಾಪಗಳ ನಾಶವಾಗುತ್ತೆ. ಇಂದ್ರನು ಹಾಗೆ ಮಾಡಿದ. ಸುರಭಿಯನ್ನು ಕರ್ಕೊಂಡು ಬಂದು ಪರಮಾತ್ಮನಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಪರಮಾತ್ಮ ತಪ್ಪಾಯಿತು, ದಯವಿಟ್ಟು ಹೇಳ್ತೀನಿ, ನಾನು ಮುಂದೆ ಅರ್ಜುನನಾಗಿ ಹುಟ್ಟೋನಿದ್ದೀನಿ, ಹುಟ್ಟಿದ್ದೀನಿ, ಆಗಲೇ 6 ತಿಂಗಳು ವ್ಯತ್ಯಾಸ ಆಗುತ್ತೆ. ನಾನು ನಿನ್ನ ವಿಶ್ವರೂಪವನ್ನು ನೋಡಿ ಅರ್ಥ ಮಾಡಿಕೊಳ್ಳೋದಿಲ್ಲ. ಹಾಗೆ ಹೇಳ್ತಾನೆ, ವಿಶ್ವರೂಪ ನೋಡಿ ಅಂತಾನೆ ಅರ್ಜುನ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಅಜಾನತಾ ಮಹಿಮಾನಂ ತವೇದಂ ಮಯಾ ಅಪರಾಧಾತ್ ಪ್ರಣಯೇನ ವಾಪಿ. ಸ್ವಾಮಿ, ನೀನು ಯಾರು ಅಂತ ಗೊತ್ತಾಗಲಿಲ್ಲ. ನನ್ನ ಜೊತೆಯಲ್ಲಿ ಹುಟ್ಟಿದವನು 6 ತಿಂಗಳು ವ್ಯತ್ಯಾಸ ಇದೆ. ಹೋಗೋ ಬಾರೋ, ನಿಲ್ಲೋ ಕೂಡೋ, ತಟ್ಟೆ ತೊಳೆಯೋ ಕೃಷ್ಣ. ಬೆನ್ನೋವೇನಮ್ಮ, ತುಂಬ ಒದ್ದಾಡ್ತಾ ಇದ್ದಾನೆ. ಪರಮಾತ್ಮನಿಗೆ ಅಂತಾನೆ ಅರ್ಜುನ, ಸಖೇತಿ ಮತ್ವ ಪ್ರಸಭಮ್ಯದುಕ್ತಂ, ನೀ ನನ್ನ ಸ್ನೇಹಿತ ಅಂತ ನಾನಾ ರೀತಿಯ ಮಾತುಗಳನ್ನಾಡಿದೆ, ಬಹಳ ಜೋರಾಗಿ ಮಾತಾಡಿದೆ, ಕ್ಷಮಿಸು ಸ್ವಾಮಿ ಅಂತೆಲ್ಲ ಕೇಳ್ಕೊತಾನೆ. ಹಾಗೆ ಪರಮಾತ್ಮನ ಮೊಳಗಿದ್ದವನನ್ನು ನಾವು ತಿಳಿಯೋದಿಲ್ಲ, ಅವನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಹೀಗೆ ಗೋವರ್ಧನ ಪರ್ವತದ ಪರಮಾತ್ಮನ ಕಥೆಯನ್ನು ಹೇಳಿದ್ದಾರೆ. ಒಂದು ಶರದೃತುವಿನ ರಾತ್ರಿ, ಸುಂದರವಾದ ಶರದೃತುವಿನ ರಾತ್ರಿ, ನೀರುಗಳೆಲ್ಲ ತಿಳಿಯಾಗುವ ಸಮಯ. ಆ ನೀರುಗಳು ತಿಳಿಯಾಗುವ ಶರದೃತುವಿನ ಕಾಲದಲ್ಲಿ ಪರಮಾತ್ಮ ವೇಣುಗಾನವನ್ನು ಮಾಡುತ್ತಾನೆ. ಆ ವೇಣುಗಾನವನ್ನು ಮಾಡಿದಾಗ ಸ್ವಾಮಿ ವೇಣುಗಾನವನ್ನು ಮಾಡ್ತಾನೆ ಅಂತ ನ್ಯೂಸ್ ಬಂದಿತ್ತು. ಯಾವಾಗ ಮಾಡ್ತಾನೋ ಏನೋ ಅಂತ ಪ್ರತಿಯೊಬ್ಬರು ಕಾದಿದ್ರಂತೆ. ಒಬ್ಬಳು ಅಲಂಕಾರ ಮಾಡ್ಕೋತಾ ಇದ್ದಂತೆ. ಅಲಂಕಾರ ಮಾಡ್ಕೊಳ್ತಾ ಇದ್ದವಳು ಕಣ್ಣಿಗೆ ಕಪ್ಪಚ್ಕೋಬೇಕಾಗಿದ್ದ ಟೈಮ್ ಅವಳು. ಇನ್ನೆಲ್ಲ ಮೇಕಪ್ ಆಗಿತ್ತು, ಕಣ್ಣಿಗೆ ಕಪ್ಪಚ್ಕೋಬೇಕು. ಕಣ್ಣಿಗೆ ಕಪ್ಪಚ್ಚುವುದನ್ನು ಬಿಟ್ಟು ಮಖಕ್ಕೆಲ್ಲ ಬಡ್ಕೊಂಡು ಹೋಗಿದ್ದಾಳಂತೆ. ಇನ್ನೊಬ್ಬಳು ಹಾಲನ್ನು ಕರೀತಾ ಇದ್ದಂತೆ. ಹಾಲನ್ನು ಕರೆಯುವುದನ್ನು ಬಿಟ್ಟು ಓಡ್ತಾ ಇದ್ದಾಳೆ. ಹಾಲು ಯಾಕಮ್ಮ ಕರೆಯೋದು ಬಿಟ್ಟು ಅಂದರೆ ಅವಳು ಹೇಳ್ತಾಳೆ, ಇದು ಹಸು ಬರೀ ಹಾಲನ್ನೇ ಕೊಡುತ್ತೆ, ಪರಮಾತ್ಮ ಕಾಮಧೇನು, ಬೇಡಿದ ಮನೋಭೀಷ್ಟಗಳನ್ನೆಲ್ಲ ಕೊಡ್ತಾನೆ, ಅದಕ್ಕೆ ಪರಮಾತ್ಮನ ಬಳಿಗೆ ಹೋಗ್ತೀನಿ. ಇನ್ನೊಬ್ಬಳು ಗಂಡನಿಗೆ ಮಗುವಿಗೆ ಬಡಿಸ್ತಾ ಇದ್ಲು. ಯಾವಾಗ ಕೃಷ್ಣನ ವೇಣುಗಾನ ಕೇಳಿಸ್ತೋ ಮಗುವನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡು ಅವಸರದಲ್ಲಿ ಗಂಡನ ನಿಂತ್ಕೊಂಡು ಓಡೋಗ್ತಾ ಇದ್ದಾಳೆ. ಅವನ ಗಂಡ ಕೆಲ್ಸ್ಕೊತಾ ಇದ್ದ, ನಾನೇ ಗಂಡ ಅಂತ. ಪಾಪಿ ಮಗು ಇಷ್ಟು ದಿವಸ ಬರದೇ ಇದ್ದ ಮಾತು ನಿಂಗೆ ಇವಾಗ ಬಂತ ಅಂತ ಪಟ್ಟಂತ ಮಕ್ಕಳನ್ನ ಹೊಡಿತಾ ಇದ್ದಾಳೆ. ಗಂಡ ಹೊಡಿಬೇಡ ಅಂತ. ಪಾಪ ಇನ್ನೊಬ್ಬಳು ಮಗುವನ್ನು ಬಿಟ್ಟು ಹೋದ್ಲಂತೆ. ಯಾಕೆಂದರೆ
ಮಗುವಾಗಿ ಬಿಟ್ಟರೆ ಯೌವನ ಹೋಗಿಬಿಡುತ್ತೆ ಅಂತ ಒಂದು ಲೆಕ್ಕ. ಪ್ರಸವಾಂತ ಅನಿಚ ಯೌವನಂ ಅಂತ. ಆದರೆ ಹೆಂಗಸರಿಗೆ ಅಪೇಕ್ಷೆ ಮಕ್ಕಳಾಗಬೇಕು, ಪ್ರಸವ ಹೋದರು. ಅದಕ್ಕೆ ತಾಯಿಗೆ 16 ಪಿಂಡಗಳನ್ನು ಇಡ್ತಾನೆ ಮಗ. ಮಾತೃಗಯಾದಲ್ಲಿ ತಾಯಿಗೆ 16 ಪಿಂಡಗಳನ್ನು ಇಡ್ತಾನೆ. ತನ್ನ ಯೌವನ ನಾಶ ಆಗುತ್ತೆ, ತನ್ನ ದೇಹವೆಲ್ಲ ಸಡಿಲವಾಗಿ ಬಿಡುತ್ತೆ, ತನ್ನ ರೋಗ ರುಜಿನಗಳನ್ನೆಲ್ಲ ತಾಯಿ ನೋಡುತ್ತಾಳೆ, ತನ್ನ ಭಾರವನ್ನು ದಿನೇ ದಿನೇ ಭಾರವನ್ನು ಹೊರತಾಳೆ. ತನಗೆ ವಾಂತಿ ಆದರೆ ತಾನು ಅದನ್ನು ಸಹಿಸ್ಕೋತಾಳೆ, ಇನ್ನೊಮ್ಮೆ ತಿಂತಾಳೆ, ಮತ್ತೊಮ್ಮೆ ತಿಂತಾಳೆ. ಮಗುವಿನ ಮಲಮೂತ್ರದ ಆ ಒಂದು ಬಟ್ಟೆಯ ಜೊತೆಯಲ್ಲೇ ತಾನು ಮಲಕೊಳ್ತಾಳೆ, ನಾಚಿಕೆ ಹೇಸಿಗೆ ಬಿಡೋದಿಲ್ಲ. ಆ ಮಕ್ಕಳು ತಾಯಿ ಊಟ ಮಾಡುವಾಗಲೇ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ. ತಾಯಿ ದರಿದ್ರ ಮಗು ತನ್ನಲ್ಲ, ಅಂತೂ ಬೆಳಗ್ಗೆಯಿಂದ ಮಾಡಿರಲಿಲ್ಲ, ಇವಾಗ ಮಾಡ್ತಾರ, ಖುಷಿ ಪಡ್ತಾಳೆ ತಾಯಿ. ಮಗುವಿಗೆ ರೋಗ ಬರಬಾರದು ಅಂತ ತಾನು ಔಷಧವನ್ನು ತಗೋತಾಳೆ, ತಾನು ಬಿಸಿನೀರನ್ನು ತಗೋತಾಳೆ, ತಾನು ತಲೆಗೆ ಬಟ್ಟೆ ಕಟ್ಕೋತಾಳೆ, ಕಿವಿಗೆ ಹತ್ತಿ ಇಟ್ಕೋತಾಳೆ. ದರಿದ್ರ ಇದು ಯಾರು ಮಾಡ್ತಾರೆ ಅಂತನಲ್ಲ. ಅದಕ್ಕೆ ಮಾತೃಗಯಾದಲ್ಲಿ ತಂದೆಗೆ ಒಂದೇ ಪಿಂಡ, ತಾಯಿಗೆ 16 ಪಿಂಡ. ಹಾಗಂತಾನೆ ಕರುಣಾಮೂರ್ತಿ, ಕರುಣಾಮಯಿ ತಾಯಿ, ನೀನು ಮಾಡಿದ ಉಪಕಾರಕ್ಕೆ ನಾನು ಏನೂ ಮಾಡಲಾರೆ. ಭಯಂಕರವಾದ ಪ್ರಸವ ವೇದನೆ, ಎಷ್ಟು ವೇದನೆ ತಡ್ಕೊಳ್ಳಿಕ್ಕಾಗುತ್ತೋ ಅಷ್ಟು ವಿಪರೀತವಾಗಿರುತ್ತೆ. ಆ ಪ್ರಸವ ವೇದನೆಯನ್ನು ತಡ್ಕೊಂಡು ನಾನು ಹುಟ್ಟಿದ ಕೂಡಲೇ ನನ್ನನ್ನು ತೋರಿಸಿದರೆ ನಿನ್ನ ವೇದನೆ ಎಲ್ಲ ಕಡಿಮೆ ಆಯ್ತಲ್ಲ ತಾಯಿ. ಎಂಥ ತಾಯಿ, ಅಷ್ಟು ವೇದನೆಯನ್ನು ಸಹಿಸಿಕೊಂಡು ನನಗೆ ಜನ್ಮವನ್ನು ಕೊಟ್ಟು ಅದಕ್ಕಾಗಿ ಈ ಪಿಂಡವನ್ನು ಇಡ್ತೀನಿ. ದಿನೇ ದಿನೇ ನಾನು ಬೆಳೀತಾ ಇದ್ದೀನಿ, ದಿನೇ ದಿನೇ ನಾನು ಬೆಳೀತಾ ಇದ್ದೀನಿ. ನಾನು ಬೆಳೀತಾ ಇದ್ದ ನನ್ನ ಭಾರವನ್ನು ಆನಂದದಿಂದ, ಮಗು ಈ ಕಡೆಗೆ ಬರಿತಾ ಇದೆ, ಒದಿತಾ ಇದೆ ಅಂತ ಆನಂದ ಪಡ್ತಾ ಇದ್ದಿ. ಎಷ್ಟು ನಿನಗೆ ಮಾತೃಮೂರ್ತಿ, ನೀನು ಬಹಳ ಆನಂದವನ್ನು ಕೊಟ್ಟಿದ್ದು ನನಗೆ ಅಂತ ತಾಯಿಗೆ 16 ಪಿಂಡವನ್ನು ಇಡ್ತಾನೆ. ಅಂತ ಸ್ವಾಮಿ ತಾನಿಲ್ಲಿ ಶ್ರೇಷ್ಠವಾದ ಸ್ತ್ರೀಯರೆಲ್ಲ ಪರಮಾತ್ಮನ ವೇಣುಗಾನಕ್ಕಾಗಿ ಕಾಯ್ತಾ ಇದ್ದಾರೆ. ಪರಮಾತ್ಮನ ವೇಣುಗಾನವನ್ನು ಕೇಳಿ ದೋಹಂಕ್ವಾಪಿ ವಿದಾಯ ಕೃಷ್ಣ ಸುರಭಿಂ ದೋಗ್ಧುಂ ಸಮಸ್ತೇಪ್ಸಿತಂ, ಎಲ್ಲವನ್ನು ಕೊಡುವ ಕಾಮಧೇನು ಪರಮಾತ್ಮ ಈ ಮಕ್ಕಳು ಮರಿ ನಮಗೇನು ಕೊಟ್ಟಿತ್ತು ಅಂತ. ಇನ್ನೊಬ್ಬಳು ಹಾಲು ಕರೆದಾಗಿತ್ತಂತೆ, ಸಾಯಂಕಾಲ ಹಗ್ಗ ತಗೊಂಡು ಕರುವನ್ನು ಕಟ್ಟಾಕಬೇಕು ಅಂತ ಹೋಗ್ತಾ ಇದ್ರು. ಅತ್ತೆ ಹಾಲಲ್ಲಿ ಕೂತಿದ್ಲು. ಅತ್ತೆ 3 ಕಿಟಕಿ 6 ಬಾಗಿಲು ನೋಡ್ತಾ ಇದ್ಲು. ಪಾಪ ಅದು ನೋಡ್ತಾ ಇದ್ದಾಗ ಇವಳು ಬಂದ್ಲು ಸೊಸೆ. ಕರು ಕಟ್ಟಾಕಬೇಕು, ಅಷ್ಟೊತ್ತಿಗೆ ಸರಿಯಾಗಿ ಅವಳು ಒಳಗೆ ಬರೋಷ್ಟೊತ್ತಿಗೂ ಕೃಷ್ಣನ ವೇಣುಗಾನ ಕೇಳೋಷ್ಟೊತ್ತಿಗೂ ಕಟ್ಟಾಕಬೇಕಲ್ವಾ. ಅವಸರದಿಂದ ಅತ್ತೆ ಕೊರಳಿಗೆ ಹಗ್ಗ ಹಾಕಿ ದರದಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾಳೆ. ಅತ್ತೆ ನಾನತ್ತೇನೇ ನಾನತ್ತೆ. ಅವಳಂದು ನಿಮ್ಗೆ ಸ್ವಲ್ಪ ವ್ಯಾಕರಣ ಓದಿದ್ರೆ ಗೊತ್ತಾಗತ್ತೆ. ಅತ್ತೆ ಅನ್ನೋದು ನಾಮವಾಚಕ ಅಲ್ಲ, ಅದು ಕ್ರಿಯಾವಾಚಕ ಅಂತ. ಅಳ್ತಾ ಇರ್ತೀಯ ಆದ್ದರಿಂದ ನೀನು ಅತ್ತೆ, ಯಾವಾಗಲೂ ಅಳ್ತಾ ಇರ್ತೀಯ ಆದ್ದರಿಂದ ನೀನು ಅತ್ತೆ. ನೀನು ನಾಮವಾಚಕ ಅಲ್ಲ, ಮಗನ ತಾಯಿ ಆಗಿದ್ದರಿಂದ ಅತ್ತೆ ಅಲ್ಲ ಅಂತ. ಹಾಗೆ ಪ್ರತಿಯೊಬ್ಬರೂ ಪರಮಾತ್ಮನನ್ನು ನೋಡಲಿಕ್ಕೆ ಆ ರೀತಿಯಲ್ಲಿ ಹೋಗಿದ್ದಾರೆ. ಬಂದವರನ್ನೆಲ್ಲ ಪರಮಾತ್ಮ ಕರೆದಿದ್ದಾನೆ. ಬಂದಿದ್ದೀರಿ, ಬಹಳ ಸಂತೋಷ. ಆಗ ಪರಮಾತ್ಮ ಹೇಳ್ತಾನೆ, ತಿಳ್ಕೊಳ್ರಿ, ಅವತ್ತು ಸಹಿತ ನನ್ನ ಬಳಿಗೆ ನೀವು ಹೀಗೆ ಬರಬಾರದು. ನೆಕೃತ್ಯ ವಕ್ತ್ರ ವಜನಾನ್, ಗಂಡ ಮಕ್ಕಳನ್ನು ಬಿಟ್ಟು ಹೀಗೆ ಬರಬಾರದು. ನನ್ನನ್ನು ಎಷ್ಟೇ ನೀವು ಈ ಕಣ್ಣಿನಿಂದ ನೋಡಿದರೂ ಸಾಲದು. ನನ್ನನ್ನು ನೋಡಬೇಕಾದದ್ದು ಅಂತರಂಗದ ಕಣ್ಣಿನಿಂದ ನೋಡಬೇಕು, ಒಳಗಣ್ಣಿಂದ ನೋಡಬೇಕು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡ. ನನ್ನನ್ನು ಒಳಗಿನ ಕಣ್ಣಿನಿಂದ ನೋಡಬೇಕು, ಹೊರಗಡೆ ರೂಪದಿಂದ ನೋಡಿದ್ರೆ ಪ್ರಯೋಜನ ಇಲ್ಲ. ಅದರಿಂದ ನೀವೆಲ್ಲ ಹೋಗ್ರಿ ಇಲ್ಲ ಸ್ವಾಮಿ. ನಾನಾಯೋನಿಷು ಸಂಭವೇ ಕತಿಗತಿ ಶ್ರೀನಾಥನೋ ಮಾತೃತ. ಎಷ್ಟು ಜನ್ಮದಲ್ಲಿ ಗಂಡನಿಗೆ ತಾಯಿಯಾಗಿದ್ದೀವಿ, ಮಗನಿಗೆ ಹೆಂಡತಿಯಾಗಿದ್ದೀವಿ. ಈ ಸಂಸಾರದಲ್ಲಿ ಯಾರಿಗೆ ಏನಾಗ್ತೀವಿ ಗೊತ್ತಿಲ್ಲ. ಅದೊಂದು ದೇವರು ತೋರಿಸಲ್ಲ ನೋಡ್ರಿ. ತಾಯಿ ಮಗನಾಗಿದ್ದ ಯಾವುದೂ ದೇವರು ತೋರಿಸಲ್ಲ. ಒಟ್ಟಿನಲ್ಲಿ ಸುಮ್ಮನೆ ಸಂಸಾರ ನಡೆಸ್ಕೊಂಡು ಹೋಗಿ ಸ್ವಾಮಿ ಬಿಟ್ಟಿರ್ತಾನೆ. ಎಲ್ಲ ಓಪನ್ ಮಾಡಿಬಿಟ್ರೆ ನಾಟಕದಲ್ಲಿ ಎಲ್ಲವೂ ಗೊತ್ತಾಗಬಾರ್ದ್ರಿ. ಯಾರು ಯಾವ ಆ್ಯಕ್ಟಿಂಗ್ ಮಾಡಿದ್ದಾರೆ, ಯಾರು ಏನು ಮಾಡಿದ್ದಾರೆ, ಮೇಕಪ್ ಮಾಡಿದಾರಾ, ಬಾಹುಬಲಿ ನಿಜವಾದ ಲಿಂಗವನ್ನೇ ಎತ್ಕೊಂಡು ಹೋದ್ನಾ, ಅದು ಎಷ್ಟೋ ವರ್ಷ ಆದ್ಮೇಲೆ ತೋರಿಸ್ತಾರೆ. ಅದು ಡಮ್ಮಿ, ಥರ್ಮಾಕೋಲ್ ಅದು ಅಂತ ಆಮೇಲೆ ತೋರಿಸ್ತಾರೆ. ಹೌದಾ ಅಂತ ನಾವು ಅನ್ಕೋತೀವಿ. ಅವನ ಆನೆ ಮೇಲೆ ಹತ್ತಿದ್ನ, ಹತ್ತೇ ಇರಲ್ಲ, ಯಾವುದೋ ಚೇರ್ ಮೇಲೆ ಹತ್ತಿರ್ತಾನೆ. ಎಲ್ಲ ಗ್ರೀನ್ ಹಾಕ್ಬಿಟ್ಟಿರ್ತಾರೆ, ತೋರಿಸ್ಬಿಡ್ತಾರೆ. ಎಲ್ಲ ತೋರಿಸ್ಬಾರ್ದು. ಅದಕ್ಕೆ ಪರಮಾತ್ಮ ನಮಗೆ ಜೀವನದಲ್ಲಿ ಎಲ್ಲವನ್ನು ಬಟಾಬಯಲು ಮಾಡಲ್ಲ, ಎಲ್ಲ ಮುಚ್ಚಿಟ್ಟಿರ್ತಾನೆ. ನಿಮಗೆಲ್ಲ ಮುಚ್ಚಿಟ್ಟು ಪರಮಾತ್ಮನ ಕಡೆಗೆ ಮನಸ್ಸು ಬರಬೇಕು. ಇದೆಲ್ಲ ದುಃಖದಾಯಕ ಅನ್ನೋದನ್ನು ತೋರಿಸ್ತಾನೆ. ಅವರಂತಾರೆ, ಸ್ವಾಮಿ ಕಾಂತ ಅಂದರೆ ಯಾರು? ನೀನೇ. ಸ್ಥೈರ್ಯ, ಧೈರ್ಯ. ಈ ಗಂಡಂದ್ರೆಲ್ಲ ನಮಗೇನಾರು ಬೇಕು ಅಂದರೆ ನಿನ್ನ ಬಳಿಯಲ್ಲಿ ಬಂದು ಕೇಳ್ತಾರೆ. ಆದರೆ ನೀನು ಯಾರ ಬಳಿಯಲ್ಲಿ ಕೇಳಲ್ಲ. ನೀನೇ ನಿಜವಾದ ಗಂಡ. ನಿನ್ನ ಬಳಿಗೆ ನಾವು ಬಂದಿದ್ದೀವಿ ಅಂಥೇಳಿ ಗಂಡನನ್ನು ಬಿಟ್ಟು ಬಂದಿದ್ದೀವಿ. ಸ್ವಾಮಿ ಹೀಗೆಲ್ಲ ಅನ್ಬೇಡ ಅಂದಾಗ ಪರಮಾತ್ಮ ಅಂತಾನೆ, ಗಂಡ ಎಂಥವನೇ ಇರಲಿ, ಕೃಷ್ಣ ಅಂತಾನೆ, ಗಂಡ ಕುಂಟನಾಗಿರಲಿ, ಕುರುಡನಾಗಿರಲಿ. ಪುರಾಣದಲ್ಲಿ ಬರೀ ಆಚಾರ್ಯ ಗಂಡನ ಬಗ್ಗೆನೇ ಹೇಳ್ತಿರೋದು, ನಮ್ಮ ಬಗ್ಗೆನೇನಿಲ್ಲ. ಗಂಡ ಹೇಗಿದ್ರೂ ಸೇವೆ ಮಾಡಬೇಕು.
ಗಂಡ ಕುಷ್ಠರೋಗಿಯಾಗಿದ್ರು ಸೂಳೆಯ ಮನೆ ಕರ್ಕೊಂಡು ಹೋಗಂದ್ರೆ ಕರ್ಕೊಂಡು ಹೋದ್ರು ಹೆಂಡತಿ. ಎಂಥ ಪತಿವ್ರತ ಶಿರೋಮಣಿ. ಆ ಗಂಡ ಅಯೋಗ್ಯನಲ್ವಾ ಆಚಾರ್ಯ? ಖಂಡಿತ ಹೋದ್ರಿ, ಇಲ್ಲ ಅಂತ ಯಾರಂದ್ರು? ಅವಳ ಪಾತಿವ್ರತ್ಯದ ಕಥೆ ಹೇಳ್ತಾ ಇದ್ದೀವಿ, ಅದಕ್ಕೆ ಅದನ್ನು ಹೇಳಿದ್ವಿ. ಗಂಡನಿಗೂ ಬೇಕಾದಷ್ಟು ವಿಹಿತವಾದ ಧರ್ಮ ಇದೆ, ಆದರೆ ಹೇಳಲ್ಲ. ಯಾಕಂದ್ರೆ ಪುರಾಣ ಹೇಳೋಲ್ಲ, ಗಂಡಸರೇ ಆದ್ರಿಂದ ಹೇಳಲ್ಲ, ಮುಚ್ಚಿಟ್ಬಿಡ್ತಾರೆ. ಗಂಡಸರಿಗೂ ಬೇಕಾದಷ್ಟು ಧರ್ಮ ಇದೆ. ಆಚಾರ್ಯ ನೀವು ಇದೆಲ್ಲ ಮಾಡ್ತೀರಾ ಅಂತ ಪುರಾಣ ಆದ್ಮೇಲೆ ಕೇಳಿದ್ರೆ ಏನು ಮಾಡಬೇಕು? ಅದಕ್ಕೆ ಹೇಳಲ್ಲ. ಹೆಂಗಸರ ಧರ್ಮ ಸುಮ್ಮನೆ ಇರ್ತಾರೆ ಪಾಪ ಹೆಂಗಸರು. ಯಾರು ಮಹಿಳಾ ಸಂಘಗಳು ಬಂದಿರಲ್ಲ, ನಮ್ಮ ಹಕ್ಕು ಹಕ್ಕೊತ್ತಾಯ ಅಂತ ಯಾರು ಹೇಳಲ್ಲ. ಆದ್ದರಿಂದ ಹೆಂಗಸಿಗೆ ಬಹಳಷ್ಟು ಧರ್ಮ, ಆದರೆ ಅವಳಿಗೆ ದೈಹಿಕ ಶ್ರಮ ಕಡಿಮೆ ಮಾಡಿದ್ದಾರೆ. ಅವಳಿಗೆ ಪುರಾಣಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಗಂಡನ ಸೇವೆ ಮಾಡಿದ್ರು ಸಾಕು. ಅದಕ್ಕೆ ನಾವು ಕೇಳ್ತೀವಲ್ಲ, ಧರ್ಮವ್ಯಾಧನ ಕಥೆಯಲ್ಲಿ ಕೇಳ್ತೀವಿ. ಆ ಒಂದು ಕಾಡಲ್ಲಿ ಕೂತುಕೊಂಡು ತಪಸ್ಸು ಮಾಡಿದ ವ್ಯಕ್ತಿ, ಅವನ ಮೇಲೆ ಒಂದು ಬಕಪಕ್ಷಿ ಮಲವಿಸರ್ಜನೆ ಮಾಡಿಬಿಡುತ್ತೆ. ಆ ಮಲವಿಸರ್ಜನೆ ಮಾಡಿದ್ದನ್ನು ಹೀಗೆ ನೋಡಿದ ಕೋಪದಿಂದ ಹೀಗೆ ತಲೆ ಎತ್ತು ನೋಡಿದರೆ ಬಕಪಕ್ಷಿ ಸುಟ್ಟು ಕೆಳಗೆ ಭಸ್ಮವಾಗಿ ಬಿದ್ದು ಬಿಡುತ್ತೆ. ನನಗೆ ತಪಸ್ಸು ಸಿದ್ಧಿಸಿದೆ ಅಂದ್ಕೊಂಡ್ಬಿಟ್ಟ. ನಾನು ಎಲ್ಲೋದ್ರೂ ಎದುರಿಸ್ಬೋದು ಅಂದ್ಕೊಂಡ್ಬಿಟ್ಟ. ಭಿಕ್ಷೆ ಬೇಡಲಿಕ್ಕೆ ಬಂದ ಒಬ್ಬರ ಮನೆಗೆ, ಪತಿವ್ರತಾ ಸ್ತ್ರೀಯ ಮನೆಗೆ ಬಂದ. ಭವತಿ ಭಿಕ್ಷಾಂದೇಹಿಯಿಂದ ಇವನಿಗೆ ಭಿಕ್ಷೆ ತರುವ ಹೊತ್ತಿಗೆ ಸರಿಯಾಗಿ ಗಂಡ ಬಂದ ಬಾಗಿಲಿಗೆ. ಆ ಭಿಕ್ಷೆ ಪಕ್ಕಕ್ಕಿಟ್ಲು, ಗಂಡನಿಗೆ ಕಾಲಿಗೆ ನೀರು ಕೊಟ್ಲು. ಗಂಡನ ಪಾದ, ಅವಾಗೆಲ್ಲ ಕೆಟ್ಟ ಕೆಲಸಗಳಿತ್ತು ಇಂಥವೆಲ್ಲ. ಗಂಡನ ಕಾಲು ತೊಳೆಯೋದು, ಗಂಡನ ಬೀಸ್ಗಣಿಯನ್ನು ಬೀಸೋದು, ಅಲ್ಲೇ ಇಟ್ಟಿದ್ದೀನಿ ತಿನ್ಕೋಪೋ ಅಂತ ಅಂತಿರಲಿಲ್ಲ. ಇವಾಗೆಲ್ಲ ಅದೆಲ್ಲ ಭಾಳ ಮಾಡರ್ನ್. ಭಾಳ ಕಾಲು ತೊಳೆದು ಎಲ್ಲ ಮಾಡಿ ಗಂಡನಿಗೆ ಊಟಕ್ಕೆ ಬಡಿಸಿ, ಊಟ ಮಾಡುವಾಗ ಬೀಸಣಿಗೆಯಿಂದ ಬೀಸಿ, ನಾವು ಒಂದೇ ಅವನು ಒಂದೇ ಸಮಾನ ಹಕ್ಕು, ಸಂತೋಷ. ಗಂಡನಿಗೂ ಹೆಂಡತಿಗೂ ಸಮಾನ ಹಕ್ಕು ತಾನೆ. ಮದುವೆಗೆ ಒಂದೇ ಪ್ಯಾಂಟ್ ಒಂದೇ ಶರ್ಟ್ ಹಾಕೊಂಡ್ಬರ್ತೀನಿ, ನೀ ಬರ್ತೀಯಾ? ಹೆಂಡತಿ ಬರ್ಲಿಕ್ಕೆ ಸಾಧ್ಯವ? ಅಮ್ಮ 3 ಸೂಟ್ ಕೇಸ್ ಇರಬೇಕು, 3 ಸೂಟ್ ಕೇಸು. ಗಂಡನ ಒಂದೇ ಒಂದು ಸಣ್ಣ ಏರ್ ಬ್ಯಾಗ್. ಅದಕ್ಕೆ ಹೆಂಗಸರಿಗೆ ಪ್ರಾಧಾನ್ಯತೆ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅವರು ಸರಿಯಾಗಿದ್ದರೆ ಒಳ್ಳೆಯ ಮಕ್ಕಳನ್ನು ಪಡೆಯಬಲ್ಲರು. ಅವರು ಜ್ಞಾನಿಗಳಾದರೆ ಒಳ್ಳೆಯ ಮಕ್ಕಳನ್ನು ಪಡೆಯಬಲ್ಲರು. ಅವರು ಆಚಾರವಂತರಾದರೆ ಒಳ್ಳೆಯ ಜ್ಞಾನಿ ಆಚಾರವಂತ ಮಕ್ಕಳನ್ನು ಅವರು ಪಡೆಯಬಲ್ಲರು. ಅದಕ್ಕೆ ಒಳ್ಳೆಯ ತಾಯಿಯಂದರಿದ್ದರೆ ಒಳ್ಳೆಯ ಶ್ರೇಷ್ಠರಾದ ಮಕ್ಕಳು ಹುಡ್ತಾರೆ. ಗಂಡ ಎಂಥವರಿದ್ದರೂ ನೀವು ಅವನ ಸೇವೆಯನ್ನು ಮಾಡಲೇಬೇಕು. ಆ ಸೇವೆಯನ್ನು ಇವತ್ತು ನೀವು ಕೇಳ್ಬೋದು, ಆಚಾರ್ಯ 2ನೇ ಮದುವೆ ಮಾಡಿಕೊಂಡ್ರೆ ಬೈತೀರಿ, ಗಂಡಸರು ಮಾಡ್ಕೋತಾರಲ್ಲ. ಎಲ್ಲಿ ಹೇಳಿದ್ದಾರೆ ನಿಮಗೆ? ಗಂಡಸರಿಗೆ 2ನೇ ಮದುವೆ ಎಲ್ಲೂ ಹೇಳಿಲ್ಲ. ಡೈವೋರ್ಸೇ ಇಲ್ಲ ನಮ್ಮಲ್ಲಿ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಡೈವೋರ್ಸ್ ಅನ್ನೋದು ಇಲ್ಲವೇ ಇಲ್ಲ. ಹೆಂಡತಿ ವ್ಯಭಿಚಾರ ಮಾಡುವುದನ್ನು ಕಣ್ಣಿನಿಂದ ನೋಡಿದರೂ ಕೂಡ ಡೈವೋರ್ಸ್ ಇಲ್ಲ. ಡೈವೋರ್ಸ್ ಕೊಡೋ ಹಾಗಿಲ್ಲ. ಶಾಸ್ತ್ರೀಯವಾಗಿ ಡೈವೋರ್ಸ್ ಇಲ್ಲ. ಯಾಕೆಂದರೆ ಧರ್ಮೇಚ ಅರ್ಥೇಚ ಕಾಮೇಚ. ಇನ್ನೊಂದು ಮದುವೆ ಆಗ್ತೀರಿ, ಮಕ್ಕಳಾಗಿಲ್ಲ, ಮಕ್ಕಳಾದ್ರೆ ಮೋಕ್ಷ, ಮಕ್ಕಳಾಗಲೇಬೇಕು ಅಂತ ಎಲ್ಲ ರೂಲ್ಸ್ ಇದೆ. ಮದುವೆ ಅದು ಯಾವ್ದು ಅಷ್ಟೇ ಮುಗಿದೋಯ್ತು, ಮಕ್ಕಳಾಗಬೇಕು, ಇನ್ನೊಂದು ಮದುವೆ ಮಾಡ್ತೀನಿ. ಇಲ್ಲ, ಹೆಂಡತಿ ವ್ಯಭಿಚಾರ ಮಾಡುವುದನ್ನು ದ್ರೌಪದಿ ದೇವಿಯ ಮೈಯನ್ನು ಮುಟ್ಟಲಿಕ್ಕೆ ಹೋದಾಗ ದುಶ್ಯಾಸನ ಭೀಮಸೇನ ಆಡಿದ ಮಾತಿದು. ಅವನಿಗೆ ಇನ್ನೊಂದು ಮದುವೆ ಇಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ತೀವಿ, ಗಂಡ ಹೋದ ಹೆಂಡತಿಗೆ ತುಂಬ ತಿರಸ್ಕಾರ ಮಾಡ್ತಾರೆ, ಅದೇ ಹೆಂಡತಿ ಹೋದ ಗಂಡನಿಗೆ ತುಂಬ ಸತ್ಕಾರ ಮಾಡ್ತಾರೆ. ಇಲ್ಲ, ಅವನಿಗೂ ಬೇಕಾಷ್ಟು. ವಿದುರನಿಗೂ ಬಹಳಷ್ಟು ಪದ್ಧತಿ ಇದೆ. ಹೆಂಡತಿ ಇಲ್ಲದೆ ಇದ್ದ ಗಂಡನಿಗೆ ದಾನ ಕೊಡೋ ಹಾಗಿಲ್ಲ, ಅವನು ದಾನ ಸ್ವೀಕಾರ ಮಾಡೋ ಹಾಗಿಲ್ಲ. ಒಂಟಿ ಬ್ರಾಹ್ಮಣ ಅಂತ ಯಾರಿಗಂತಾರೆ ಗೊತ್ತಾ? ಹೆಂಡತಿ ಇಲ್ಲದೆ ಇದ್ದ ಬ್ರಾಹ್ಮಣ ಎದುರಿಗೆ ಬಂದರೆ ಒಂಟಿ ಬ್ರಾಹ್ಮಣ. ಇದೆಲ್ಲ ಮುಚ್ಚಿಟ್ಬಿಟ್ರು. ಯಾಕೆಂದರೆ ಪುರಾಣ ಹೇಳೋಲ್ಲ ಗಂಡಸರೇ ಆದ್ದರಿಂದ. ಹಾಗನ್ನಬಾರದು. ಹಾಗಾದ್ದರಿಂದ ಇಲ್ಲಿ ಪರಮಾತ್ಮ ಅಂದ, ನೀವು ಗಂಡನ ಸೇವೆಯನ್ನೇ ಮಾಡಬೇಕು, ಅಲ್ಲೇ ನಾ ಸಂತೋಷ ಹೊಂದುತ್ತೀನಿ ಅಂತ ಪರಮಾತ್ಮ ಹೇಳಿದ್ದಾನೆ. ಪರಮಾತ್ಮ ಅವರ ಜೊತೆ ಎಲ್ಲ ಆನಂದ ಪಟ್ಟಿದ್ದಾನೆ, ಆನಂದ ಪಡಿಸಿದ್ದಾನೆ ಪರಮಾತ್ಮ. ದೇವರಿಗೆ ಸೇವೆ ಮಾಡ್ತಾ ಮಾಡ್ತಾ ನಮ್ಗೆ ಸ್ವಲ್ಪ ಅಹಂಕಾರ ಬರುತ್ತೆ. ಒಂದು ಕಡೆ ಪುರಾಣ ಆದಮೇಲೆ ಒಬ್ಬ ಬಾಕಿ ಬಂದು ಕೇಳಿದ್ಲು, ಆಚಾರ್ಯ ನಾನೇ ಹತ್ತಿ ಬತ್ತಿ ಮಾಡ್ತೀನಿ, ಬಾಬು ಮನೇಲಿ ಜಾಗ ಇಲ್ಲ ಕೂಡಕ್ಕೆ, ಅದರಿಂದ ಕೆಳಗೆ ಕೂತಿದ್ರೆ ಹತ್ತಿ ತರ್ತಿದ್ದೆ, ಹತ್ತಿ ಹೂಬತ್ತಿ ಮಂಗಳಾರತಿ ಬತ್ತಿ ನಾನೇ ಮಾಡ್ತೀನಿ, ಏಕಾದಶಿ ಉಪವಾಸ ಮಾಡ್ತೀನಿ, ಚಾತುರ್ಮಾಸ್ಯ ವ್ರತ ಮಾಡ್ತೀನಿ, ಮತ್ತು ಎಲ್ಲೂ ಪಿಜ್ಜಾ ಬರ್ಗರು ಸ್ವಿಗ್ಗಿ ಡಾಮಿನೋಸು ಯಾವುದೂ ತಿನ್ನಲ್ಲ ನಾನು, ಭಾಳ ಆಚಾರವಂತಳಾಗಿರ್ತೀನಿ. ಆಚಾರ್ಯ ಬಹುಶಃ ಇದೆಲ್ಲ ನೋಡಿದರೆ ನಾನು ಯಾರೋ ದೇವತೆ ಇರಬೇಕು ಅಂತ ಅನಿಸುತ್ತೆ. ಎಷ್ಟು ಓವರ್ ಎಸ್ಟಿಮೇಟ್ ನೋಡ್ರಿ. ಒಂದು ಸ್ವಲ್ಪ ನಾವು ಮುದ್ರೆ ಗುಬ್ಬಿ ಚಂದನ ಸಂಧ್ಯಾವಂದನೆ ಮಾಡೋದು, ಜನಿವಾರ ಹಾಕ್ಕೊಳ್ಳೋದು ಬಂದುಬಿಟ್ರೆ ಸಾಕು ನಾವು ದೇವತೆಗಳು ಅಂತ. ಆಗಲ್ಲ. ಅದಕ್ಕೆ ಪರಮಾತ್ಮನ ಬಗ್ಗೆ ನಮಗೆ ಅಹಂಕಾರ ಬರಬಾರದು. ಅಹಂಕಾರ ಬಂದು ಕೂಡಲೇ ಪ್ರಶಮಾಯ ಪ್ರಶಾಂತಾಯ ತತ್ರೈವ ಅಂತರಧೀಯತ. ಪರಮಾತ್ಮ ಅಂತರ್ಧಾನ ಆಗಿಬಿಟ್ಟಿದ್ದಾನೆ. ಆ ಯಮುನಾ ನದಿ ತೀರದಲ್ಲಿ ಪರಮಾತ್ಮ ಅಂತರ್ಧಾನ ಆದಾಗ ದೇವರನ್ನು ಹುಡುಕ್ತಾರೆ. ಟೆಂಪಲ್ ರನ್ ಹುಡುಕಿದ್ರು, ದೇವರನ್ನು ಎಲ್ಲ ಕಡೆಯಲ್ಲಿ ಹುಡುಕಿದ್ರು. ಎಲ್ಲಿ ದೇವರನ್ನು ಹುಡುಕಬೇಕು, ದೇವರೆಲ್ಲಿದ್ದಾನೆ ಅಂತ ಹೇಳಿದ್ದಾರೆ. ತುಳಸಿ ಕಾನನಂ ಯತ್ರ ಯತ್ರ ಪದ್ಮವನಾನಿಚ ವಸಂತಿ ವೈಷ್ಣವ ಯತ್ರ ತತ್ರ ಸನ್ನಿಹಿತೋ ಹರಿ. ದೇವರೆಲ್ಲಿರ್ತಾನೆ ಅಂದರೆ ಎಲ್ಲಿ ತುಳಸಿ ವನ ಇರುತ್ತೋ ಅಲ್ಲಿ ಪರಮಾತ್ಮ ಇರ್ತಾನೆ. ನೋಡ್ರಿ,
ತುಳಸಿ ಗಿಡ ಹೊರಗಿಟ್ಟಿರ್ತೀವಿ, ದೇವರಿರ್ತಾನೆ. ನಮ್ಮ ಮನೆಯಲ್ಲಿ ಇರ್ತಾನೆ ಅಂತೇಳಿ ಹೇಳಿಲ್ಲ. ತುಳಸಿ ಗಿಡ ಇದ್ದ ಮನೆಯಲ್ಲಿ ದೇವರಿರ್ತಾನೆ. ತುಳಸಿ ಗಿಡದಲ್ಲಿ ಪರಮಾತ್ಮ ಅಂತಾನೆ, ತುಳಸಿ ಕಾನನಂ ಯತ್ರ, ಎಲ್ಲಿ ತುಳಸಿ ಗಿಡ ಇದೆಯೋ ನಾನು ಅಲ್ಲಿರ್ತೀನಿ. ಯತ್ರ ಪದ್ಮ ವನಾನಿಚ, ಎಲ್ಲಿ ಪದ್ಮಗಳ ವನ ಇದೆ, ಆ ತಾವರೆ ಹೂವು ಪದ್ಮದ ಇದೆ, ಅಲ್ಲಿ ನಾ ಇರ್ತೀನಿ. ಅಲ್ಲಿ ವೈಷ್ಣವರಿದ್ದಾರೆ, ವಿಷ್ಣು ಭಕ್ತರಿದ್ದಾರೆ, ನಾನು ಅಲ್ಲಿರ್ತೀನಿ. ಮೊದಲು ಹೋದರು ತುಳಸಿಯನ್ನು ಕೇಳಿದ್ರು. ತುಳಸಿ ಮೆಲಸಿ ಕೃಷ್ಣಾಗ್ರಂಬುಜೆ. ಅದಕ್ಕೆ ತುಳಸಿಯನ್ನು ಕೊಂಡದ್ದನ್ನು ತಂದು ದೇವರಿಗೆ ಏರಿಸಬಾರದು, ದೇವರಿಗೆ ಪೂಜೆ ಮಾಡಬಾರ್ದು. ಯಾವ ಡಬ್ಬದ ನೀರು ಹಾಕಿರ್ತಾಳೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಪದ್ಯಮಾಲದಲ್ಲಿ ಟೀಕಾಕೃತ್ಪಾದರು ಜಯತೀರ್ಥರು ಹೇಳ್ತಾರೆ, ಪೂಜೆ ಮಾಡುವ ಪುಸ್ತಕ ಅಂತ ಒಂದು ಬರೆದಿದ್ದಾರೆ. ಅವತ್ತಿಗೆ ನಮ್ಮ ಮಧ್ವಾಚಾರ್ಯರ ಮೊಮ್ಮಗ ಅವರು ಬರೀತಾರೆ, ತುಳಸಿಯನ್ನು ತರಬೇಕಾದ್ರೆ ಯಾವುದೋ ಪ್ಲಾಸ್ಟಿಕ್ ಚೀಲದಲ್ಲಿ ತರಬಾರ್ದು, ಅಂಗಡಿಯಿಂದ ಕೊಂಡು ತರಬಾರ್ದು. ಅಕ್ರೀತಾನಿ ಅಪ್ರದತ್ತಾನಿ ಚೌರ್ಯಾಲಬ್ಧಾನಿ. ಬೆಳಗಾಗೆದ್ದು ಒಂದು ಕೊಕ್ಕೆ ಒಂದು ಚೀಲ ಹಿಡ್ಕೊಂಡು ಹೊಂಟುಬಿಡ್ತಾನೆ ಒಬ್ಬ. ಎಲ್ಲಾರ ಮನೆ ಗಿಡದಲ್ಲಿದ್ದ ಪಾರಿಜಾತ ಕಿತ್ಕೊಂಡ್ಬರ್ತಾನೆ, ಹೂಗಳೆಲ್ಲ ಕಿತ್ಕೊಂಡ್ಬರ್ತಾನೆ. ಅಕ್ರೀತಾನಿ ಅಪ್ರದತ್ತಾನಿ. ತುಳಸಿಯನ್ನು ತರಬೇಕಾದ್ರೆ ಅದಕ್ಕೆ ತುಳಸಿ, ತುಳಸಿ ತುಳಸಿ ಅಲ್ಲ, ತುಲಾಸಿ. ತುಳಸಿ ಅಂದರೆ ತುಲಾ ಅಂದರೆ ಸಮಾನಳಾಗಿದ್ದೆ. ಯಾವುದಕ್ಕೆ? ಶಾಸ್ತ್ರವನ್ನು ಓದಿ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿದರೆ ಏನು ಪುಣ್ಯ ಬರಬೇಕೋ, ತುಳಸಿಯನ್ನು ಒಂದು ದಳ ಶ್ರೀ ತುಳಸಿಗೆ, ದೇವರನ್ನ ಮನೆಯಲ್ಲೇ ಬೆಳೆದ ತುಳಸಿ, ಯಾರೋ ಬೆಳೆಸಿದ ತುಳಸಿ, ಅವನು ಕತ್ರಿಯಲ್ಲಿ ಕತ್ತರಿಸ್ಕೊಂಡ್ಬರ್ತಾನೆ. ಅಂಥ ತುಳಸಿ, ಅಂಗಡಿಯಲ್ಲಿ ಬೆಳೆದ ತುಳಸಿಯನ್ನು ದೇವರಿಗೆ ತರಬಾರದು, ದೇವರಿಗೆ ಏರಿಸಬಾರದು. ಇಲ್ಲಾಚಾರ ಮತ್ತು ಹೇಗೆ? ಏನು ಪರವಾಗಿಲ್ಲ, ತುಳಸಿ ಇದ್ದರೆ ಒಳಿತು, ಇಲ್ಲದಿದ್ದರೆ ಒಳಿತು. ಎಲೆಕಾ ಅಷ್ಟ ಮೃತ್ತಿಕೆಗಳಿಂ ವಿಜಯದಾಸರಂತಾರೆ. ತುಳಸಿ ಇದ್ದರೆ ಒಳ್ಳೆಯದು. ಆ ತುಳಸಿ ಹೆಂಗಸರು ತರೋ ಹಾಗಿಲ್ಲ, ಗಿಡದಿಂದ ಹೆಂಗಸರು ಬಿಡಿಸಬಾರದು. ಮನೆಯ ಬೃಂದಾವನ ಪೂಜೆ ಮಾಡುವ ಬೃಂದಾವನದ ತುಳಸಿಯನ್ನು ಪೂಜೆಗೆ ತರಬಾರದು. ಯಾಕೆಂದರೆ ಅಲ್ಲಿಗೆ ಪೂಜೆ ಮಾಡಿಬಿಟ್ಟಿರ್ತೀವಿ. ಆ ಬೃಂದಾವನದ ತುಳಸಿ ಮನೆಯಲ್ಲಿ ಬೆಳೆಸಬೇಕು. ಮನೆಯಲ್ಲಿ ಬೆಳೆಸಿದ ತುಳಸಿಯನ್ನು ತಾನೇ ಬಿಡಿಸಬೇಕು. ಯೋಗ್ಯತೆ ಇದ್ದರೆ ಬೆಳ್ಳಿ ಪಾತ್ರೆಯಲ್ಲಿ ಬಿಡಿಸು, ಯೋಗ್ಯತೆ ಇಲ್ಲದಿದ್ದರೆ ಹಿತ್ತಾಳೆಯ ಪಾತ್ರೆಯಲ್ಲಿ ಬಿಡಿಸು, ತಾಮ್ರದ ಪಾತ್ರೆಯಲ್ಲಿ ಬಿಡಿಸು. ದರಿದ್ರ ಪ್ಲಾಸ್ಟಿಕಲ್ಲಿ ಬಿಡಿಸ್ಕೊಂಡು ಹೋಗಿ ದೇವ್ರ ಮುಂದೆ ಬಿಸಾಕಬೇಡ. ನಮ್ಮವರೆಲ್ಲ ಮಾಡೋದು ಹಾಗೆ. ತುಳಸಿಯನ್ನು ಪ್ಲಾಸ್ಟಿಕ್ ಬ್ಯಾಗಲ್ಲಿ ತೊಗೊಂಡೋಗಿ ದೇವ್ರ ಮುಂದೆ ಇಡ್ತಾರೆ. ತೊಗೊಂಡೋಗಲ್ಲಿ ಒಂದು ಎಲೆಯನ್ನು ಹಾಕು, ಒಂದು ಎಲೆ 4 ಆಣೆ 8 ಆಣೆ ₹1. ಅದರಲ್ಲಿ ತುಳಸಿಯನ್ನು, ಅದಕ್ಕೆ ತುಳಸಿಯನ್ನು ಬಿಡಿಸುವಾಗ ದಿವಸಗಳಿದೆ, ಆ ದಿವಸಗಳಲ್ಲಿ ಮಾತ್ರ ತುಳಸಿಯನ್ನು ಬಿಡಿಸಬೇಕು. ಹೊಸ ವಸ್ತ್ರವನ್ನು ಹೊದ್ದು ತುಳಸಿಯನ್ನು ಹುಟ್ಟು ತುಳಸಿಯನ್ನು ಬಿಡಿಸಬಾರದು. ಸ್ನಾನ ಮಾಡದೆ ತುಳಸಿ ಗಿಡವನ್ನು ಮುಟ್ಟಬಾರದು. ಹೀಗೆಲ್ಲ ನಾನಾ ಪದ್ಧತಿ ಇದೆ. ದೇವರಿಗೆ ತುಂಬ ತುಂಬ ಪ್ರಿಯವಾದ ಪುಷ್ಪ ಅಂದರೆ ತುಳಸಿ ಒಂದೇ. ಎಲ್ಲ ಹೂವುಗಳಿಗಿಂತ ಮೊದಲೇ ತುಳಸಿ. ಅದಕ್ಕೆ ತುಳಸಿಯನ್ನು ಮಾಡಿ ಭಾಂಡಕಾರಕ ಭೀಮನ ಮೃದಾಭರಣಗಳಿಗೆ ಒಲಿದ ಅಂತಾರೆ. ತಿರುಪತಿ ಕ್ಷೇತ್ರದಲ್ಲಿ ತೋಂಡಮಾನ ರಾಜನ ಆಭರಣಗಳಿಗಿಂತ ಭೀಮ ಎಂಬತಕ್ಕಂಥ ಒಬ್ಬ ಕುಂಬಾರ ಮಣ್ಣಿನಲ್ಲಿ ತುಳಸಿ ಮಾಡಿ ದೇವರಿಗೆ ಅರ್ಪಣೆ ಮಾಡುತ್ತಿದ್ದಂತೆ. ಅದನ್ನು ಪರಮಾತ್ಮ ಮೆಚ್ಚಿ ಇವನ ಹೂವು ಸರಿಸಿ ತುಳಸಿ ಮೇಲೆ ಇರ್ತಿತ್ತಂತೆ. ಶ್ರೀನಿವಾಸನನ್ನು ಕೇಳುತ್ತಾನೆ, ಶ್ರೀನಿವಾಸ, ನನ್ನ ಬಂಗಾರದ ಆಭರಣಕ್ಕಿಂತ ಅವನ ಮಣ್ಣಿನ ತುಳಸಿಯೇ ನಿನಗೆ ಬೇಕಾಯ್ತಾ? ಇಂದ ಆಭರಣ ದುಡ್ಡು, ಆದರೆ ಒಂದು ಭಕ್ತಿಯಿಂದ ಪರಮಾತ್ಮ. ಆದ್ದರಿಂದ ತುಳಸಿ ಗಿಡವನ್ನು ಹೋಗಿ ಕೇಳ್ತಾರೆ, ಎಲ್ಲರೂ ಹೋಗಿ ಕೇಳ್ತಾರೆ. ತುಳಸಿ ಮಿಲಸಿ ಕೃಷ್ಣಾಗ್ರಂಬುಜೆ ಪುಣ್ಯಭಾಜೆ. ಹೇ ತುಳಸಿ, ನೀನು ತುಂಬ ಪುಣ್ಯಾತ್ಮಳು, ನಿನ್ನನ್ನು ಬಳಿಯಲ್ಲಿ ದೇವರಿರ್ತಾನೆ ಯಾವಾಗಲೂ ಅಂತ ಕೇಳಿದ್ದೀವಿ. ದಯವಿಟ್ಟು ತುಳಸಿ ದೇವರನ್ನು ತೋರಿಸು ಅಂತ. ಇನ್ನೊಬ್ಬರು ಹೇಳ್ತಾರೆ, ಇಲ್ಲ, ತುಳಸಿ ದೇವರನ್ನು ನಮಗೆ ತೋರಿಸೋದಿಲ್ಲ. ಯಾಕೆಂದರೆ ಪರಮಾತ್ಮನನ್ನು ತೋರಿಸಿದರೆ ಪರಮಾತ್ಮ ಯಾವಾಗಲೂ ತನ್ನ ಕೊರಳಲ್ಲಿ ತುಳಸಿ ಮಾಲೆಯನ್ನು ಹಾಕ್ಕೊಂಡಿರ್ತಾನೆ. ಆ ತುಳಸಿ ಮಾಲೆಯನ್ನು ಹಾಕ್ಕೊಂಡಿದ್ದ ಪರಮಾತ್ಮನನ್ನು ನೋಡಿದ ಕೂಡಲೇ ನಾವೇನು ಮಾಡ್ತೀವಿ? ಸುಮ್ಮನೆ ಇರ್ತೀವ? ಹೋಗಿ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಡ್ತೀವಿ. ನಮ್ಮಿಬ್ಬರ ಆಲಿಂಗನದ ಮಧ್ಯದಲ್ಲಿ ತುಳಸಿ ನಲಿಗಿ ಹೋಗಿಬಿಡುತ್ತಾಳೆ. ತಾನು ನಲಿಗಿ ಹೋಗುವುದನ್ನು ಯಾವ ತುಳಸಿ ತಾನು ತೋರಿಸ್ತಾಳೆ? ತುಳಸಿ ತೋರಿಸಲಿಲ್ಲ. ಕೊನೆಗೆ ಪದ್ಮ ಶ್ರೇಷ್ಠವಾದ ತಾವರೆ ಹೂವಿನ ಸರೋವರಕ್ಕೆ ಹೋಗ್ತಾರೆ. ಹೇ ಪದ್ಮವೇ, ದಯವಿಟ್ಟು ನಮಗೆ ದೇವರನ್ನು ತೋರಿಸು. ದೇವರಿಗೆ ಪ್ರಿಯಳಾದ ಲಕ್ಷ್ಮೀದೇವಿಯ ತವರು ಮನೆ ನೀನು, ನಿನ್ನ ಮನೆಯಲ್ಲೇ ಹುಟ್ಟಿದ್ದು ಲಕ್ಷ್ಮೀದೇವಿ, ಅದರಿಂದ ತೋರಿಸು. ಇನ್ನೊಬ್ಬಳಂದು, ಇಲ್ಲ, ತೋರಿಸೋದಿಲ್ಲ. ತನ್ನ ಮಗಳಿಗೆ ನೀವೆಲ್ಲ ಸವತಿಯರು, ತನ್ನ ಮಗಳಿಗೆ ಸವತಿ ಆಗುವುದನ್ನು ಯಾರು ಒಪ್ಪೋದಿಲ್ಲ ಅಂತ ಅದು ತೋರಿಸಲ್ಲ. ಕೊನೆಗೆ ಹುಣಸೆ ಮರವನ್ನು ಕೇಳ್ತಾರೆ. ಹುಣಸೆ ಮರ, ದೇವರನ್ನು ನೋಡಿದ್ದೀಯಾ? ಕೃಷ್ಣನ ನೋಡಿದ್ದೀಯಾ? ತೋರಿಸು ಅಂತ. ಹುಣಸೆ ಮರ ಮಾತಾಡಲ್ಲ. ಅದಕ್ಕೆ ಬೈತಾರೆ, ನಿನ್ನಲ್ಲಿ ಯಾವಾಗಲೂ ನಿನ್ನ ಹಣ್ಣು ವಕ್ರ, ನಿನ್ನ ಹಣ್ಣನ್ನು ತಿಂದವರ ಮುಖವೂ ವಕ್ರ, ನಿನ್ನ ಕೋಲಿನಿಂದಲೇ ಹೊಡೆಯಲಿ ಅಂತ ಆವಾಗಲೇ ಹೊಡಿತಾ ಇದ್ದೀರಿ. ನಾವೆಲ್ಲ ಹುಣಸೆ ಬೆತ್ತದಿಂದಲೇ ಏಟು ತಿಂದಿದ್ದೀವಿ. ಈಗ ಮಕ್ಕಳಿಗೆ ಮನೆಯಲ್ಲಿ ಹೊಡೆಯೋ ಆಗಿಲ್ಲ, ಪೊಲೀಸರು ಹೊಡೆಯೋ ಆಗಿಲ್ಲ, ಕೋರ್ಟಲ್ಲಿ ಶಿಕ್ಷೆ ಕೊಡೋ ಹಾಗಿಲ್ಲ, ಎಲ್ಲೂ ಹೊಡೆಯೋ ಕೊಡೋದು. ಹೊಡೆದ್ರೆ ಸ್ಕೂಲ್ ಮಗು ಟೀಚರ್ ಹೊಡೆದ್ರೆ ಈ ನಂಬರ್ಗೆ ಫೋನ್ ಮಾಡಿಬಿಡು, 1909 ಮುಗಿದೋಯ್ತು, ಪೊಲೀಸ್ ಬಿಸಾಕ್ಬಿಡ್ತಾರೆ ಅಂದ್ಕೊಂಡೋಗಿ. ಮಕ್ಕಳಿಗೆ ಶಿಕ್ಷೆ, ಅವನು ಎಂಥ ರೂಢಿಯಾಗಿರಲಿ ಹಾಗೆ ಇರಬೇಕು ಅವನು.
ಅದಕ್ಕೆ ನಿನ್ನ ಆ ವಾದರಾಜರು ಹೊಡಿಸ್ಕೊಂಡಿದ್ರು ಅನ್ನೋ ತುಳಸಿ ಆ ಹುಣಸೆ ಮರದಿಂದ. ಮುಂದೆ ಹಲಸಿನ ಮರವನ್ನು ನೋಡ್ತಾರೆ. ಹಲಸೆ ನಿನ್ನ ಹಣ್ಣು ಬಹಳ ರುಚಿ, ನಮಗೆ ದೇವರನ್ನು ತೋರಿಸು ಅಂತ. ಅದೆಲ್ಲ ಹುಡುಕಿದ್ರು ಅಂತ ಭಾಗವತದಲ್ಲಿ ಬಂದದ್ದನ್ನು ವಾದರಾಜರು ಒಂದೊಂದನ್ನು ವಿಸ್ತಾರ ಮಾಡಿ ಹೇಳ್ತಾರೆ. ಆ ಹಲಸಿನ ಮರವನ್ನು ಕೇಳ್ತಾರೆ, ಅದು ಹೇಳಲ್ಲ ನೀನು ಹಣ್ಣಾಗಿದ್ದೀಯಾ ಕಾಯಾಗಿದ್ದೀಯಾ, ನೀನು ಒಳ್ಳೇದಾ ಕೆಟ್ಟದ್ದ ಅಂತ ಜನ್ಮದಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಶಾಪ ಕೊಡ್ತಾರೆ. ಅದಕ್ಕೆ ಕೊನೆಗೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರುಜಾಯತೆ ನಮಃ ಆಲದ ಮರದ ಬಳಿಗೆ ಬರ್ತಾರೆ. ನಿನ್ನಲ್ಲಿ ದೇವರಿದ್ದಾನಂತೆ ತೋರಿಸು ಅಂತ. ತೋರಿಸಲ್ಲ, ಅದಕ್ಕೆ ಶಾಪ ಕೊಡ್ತಾರೆ. ಈ ದೇವರನ್ನು ತೋರಿಸಲಿಲ್ಲವಾದ್ರಿಂದ ವಿಷ್ಟಾತೋ ಜನಿರಸ್ತುತೆ, ನಿನ್ನನ್ನು ಬೀಜ ಹಾಗೆ ಹಾಕಿದ್ರೆ ನೀ ಬೆಳೀಲಿಕ್ಕಾಗೋಲ್ಲ. ಕಾಗೆ ತಿಂದು ಕಾಗೆಯ ಮಲದಲ್ಲಿ ನೀ ಬಂದರೆ, ಅದಕ್ಕೆ ನೋಡ್ರಿ ಮನೆ ಮೇಲೆ ಬೆಳೆದು ಬಿಡ್ತಾವು. ಕಾಗೆ ಬಂದು ಕೂತ್ಕೊಂಡು ಅಲ್ಲಿ ಮಲ ವಿಸರ್ಜನೆ ಮಾಡಿಬಿಟ್ರೆ ಆ ಮಲದಲ್ಲಿ ಬಂದ ಆ ಬೀಜದಿಂದ ಅದರ ಜನ್ಮ. ನಿನ್ನನ್ನು ಶನಿವಾರವಲ್ಲದೆ ಬೇರೆ ದಿವಸದಲ್ಲಿ ಯಾರು ಮುಟ್ಟಬಾರದು ಅಂತ ಅದಕ್ಕೆ ಶಾಪ ಕೊಡ್ತಾರೆ. ಮತ್ತಂತಾರೆ ನಿನ್ನಲ್ಲಿ ಯಾವಾಗಲೂ ಪಿಶಾಚಿಗಳ ಜನ್ಮವಾಗಲಿ ಅಂತ ಆ ಆಲದ ವೃಕ್ಷಕ್ಕೆ ಶಾಪವನ್ನು ಕೊಡ್ತಾರೆ. ಹೀಗೆ ಅರಳಿ ಮರ ಪ್ರತಿಯೊಂದನ್ನು ಕೇಳ್ತಾರೆ. ಯಾರನ್ನು ಕೇಳಿದ್ರೂ ತೋರಿಸಲ್ಲ. ಪರಮಾತ್ಮನನ್ನು ಎಲ್ಲಿ ಹುಡುಕಿದ್ರೂ ಸಿಗಲ್ಲ ಅಂತ ಗೊತ್ತಾಗತ್ತೆ. ಪರಮಾತ್ಮ ಅಂತರ್ಧಾನನಾಗಿದ್ದಾನೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಪರಮಾತ್ಮನನ್ನು ಬರೀ ಹುಡುಕಿದ್ರೆ ಪ್ರಯೋಜನ ಇಲ್ಲ. ಪರಮಾತ್ಮನ ಪಾದಗಳನ್ನು ಗುರುತು ಕಾಣಿಸತ್ತೆ ಒಂದು ಕಡೆ. ಓಹ್, ಕೃಷ್ಣ ಇಲ್ಲಿ ಹೋಗಿದ್ದಾನೆ ಅಂತ ನೋಡಿದರೆ ಕೃಷ್ಣನ ಪಾದದ ಜೊತೆಗೆ ಒಂದು ಹೆಣ್ಣಿನ ಪಾದವು ಪಕ್ಕದಲ್ಲಿತ್ತಂತೆ. ಯಾರೋ ಭಾಗ್ಯಶಾಲಿ ಇವಳು, ಪರಮಾತ್ಮ ಇವಳ ಜೊತೆಗೆ ಹೋಗಿದ್ದಾನೆ, ಭಾಳ ಭಾಗ್ಯವಂತಳು ಅಂತ ಕೃಷ್ಣನ ಕೈ ಹಿಡ್ಕೊಂಡು ಅವಳು ಹೋಗಿದ್ಲು. ಅವಳಿಗೆ ಸ್ವಲ್ಪ ಲೇಟಾಗಿ ಅಜ್ಞಾನ ಬಂತು, ಇವರಿಗೆಲ್ಲ ಬೇಗ ಬಂದಿತ್ತು. ಅವಳು ಜೊತೆಗೆ ಕೃಷ್ಣನ ಜೊತೆಗೆ ಹೋದವಳು ಅಂದ್ಲು, ಕೃಷ್ಣ ತುಂಬ ದೂರ ನಡೀಲಾರೆ, ಎತ್ಕೊಂಡು ಹೋಗುವುದು. ದೇವರು ಸಿಕ್ಕಿಬಿಟ್ಟ. ಅಂದರೆ ಕೃಷ್ಣ ನಮ್ಮ ಮನೆ ಪಾತ್ರೆ ತೊಳೆಯವಳು ಬಂದಿಲ್ಲ, ಅವಳ ಹೆಸರು ಲಕ್ಷ್ಮಿ ಅಂತ. ಅಲ್ಲ, ನೀನು ಹೆಣ್ತಿನ ಕಳಿಸು ಅಂತ. ನೀನು ತೊಳೆಯಿಂದ ತೊಳೆದು ಬಿಡ್ತಾನೆ ಬೇಕಾದ್ರೆ ಪರಮಾತ್ಮ. ಹೆಣ್ತಿನ ಕಳಿಸು ಅಂತಾರೆ. ನಿನ್ನ ಹೆಂಡತಿ ಹೆಸರು ಲಕ್ಷ್ಮಿ, ನಮ್ಮ ಪಾತ್ರೆ ತೊಳೆಯವಳು ಹೆಂಡತಿನ ಹೆಸರು ಅವಳು ಕೂಡ ಲಕ್ಷ್ಮಿ ಅಂತ. ದೇವರು ಸುಲಭವಾಗಿ ಸಿಕ್ಕರೆ ಏನು ಬೇಕಾದ್ರೂ ಮಾಡಿಸ್ಕೊಳ್ತೀವಂತೆ. ಹಾಗೆ ಪರಮಾತ್ಮನ ಕೇಳಿದ್ಲು, ಮೇಲೆ ಎತ್ತುಕೋ ಅಂದ. ಪರಮಾತ್ಮ ಅಹಂಕಾರ ಬಂತಿಯೊಳಗೆ ಮಾಡಬೇಕು ಅಂತ ಅಲ್ಲೊಂದು ಗಿಡ ಇತ್ತು, ಒಂದು ವೃಕ್ಷದ ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಕೂಡಿಸಿ ನೀ ಮೇಲೆ ಕೂತ್ಕೋ, ನಾ ಕೆಳಗೆ ಕೂತ್ಕೊತೀನಿ, ಎತ್ಕೋತೀನಿ ಇಂದ ಸ್ವಾಮಿ. ಅವಳು ಮೇಲೆ ಕೂತ್ಕೊಂಡು ಕೃಷ್ಣ ಕೆಳಗೆ ಕೂತ್ಕೊಂಡ. ಅವಳು ಕೂಡು ಅಂದ. ಅವಳು ಕೂಡೋಷ್ಟು ಸರಿಯಾಗಿ ಪರಮಾತ್ಮ ಅಂತರ್ಧಾನ ಆಗಿಬಿಟ್ಟು ದಪ್ಪ ಅಂತ ಕೆಳಗಿದ್ದು ಅಲ್ಲೇ ಅಳ್ತಾ ಕೂತಿದ್ದಾಳೆ. ಆ ಕಾಲ ಗುರುತು ಹುಡ್ಕೊಂಡು ಬಂದವರು ಅವರಂದರು, ಓ ಇದು ಇಳ್ಯಾಕೆ ಇಲ್ಲಿ ಬಿದ್ದಿದ್ದೀಯಾ? ಅವಳಂದು ನನಗೆ ಸ್ವಲ್ಪ ಲೇಟಾಗಿ ಅಜ್ಞಾನ ಬಂತು, ಕೃಷ್ಣನ ಎತ್ತುಕೋ ಅಂದೆ, ಕೃಷ್ಣ ಕೆಳಗೆ ಬೀಳಿಸೋದ. ಆಗ ಅವರೆಲ್ಲರೂ ಕೆಳಗೆ ಬಂದಿದ್ದಾರೆ. ಸೀದಾ ಯಮುನಾ ನದಿ ತೀರಕ್ಕೆ ಬಂದಿದ್ದಾರೆ. ಯಮುನಾ ನದಿ ತೀರಕ್ಕೆ ಬಂದು ಎಲ್ಲರೂ ಪರಮಾತ್ಮನನ್ನು ಬರೀ ಹುಡುಕಿದರೆ ಸಾಲದು, ಅವನ ಗುಣಗಾನ ಮಾಡಿದರೆ ಪರಮಾತ್ಮ ಸಿಗುತ್ತಾನೆ ಅಂಥೇಳಿ ಎಲ್ಲರೂ ಸೇರಿ ಗೋಪಿಗೀತೆ ಅಂತ ಭಾಗವತದಲ್ಲಿ ತುಂಬ ಪ್ರಸಿದ್ಧವಾದ ಗೀತೆ ಶ್ರವಣ ಮಾಡಿದರೆ ಬಹಳ ಪುಣ್ಯದಾಯಕ. ಜಯತಿ ತೇಧಿಕಂ ಜನ್ಮನ ವ್ರಜ ಶ್ರೇಯತ ಇಂದಿರಾ ಸಾಧು ತತ್ರ ಹಿ ದೈತ ದೃಶ್ಯತಾಂ ತ್ವಾದಿದೃಕ್ಷತಾಂ ತ್ವಯಿಗತಾ ಸವಹ ತ್ವಾಂ ವಿಚಿನ್ವತೆ. ಸ್ವಾಮಿ, ಗೋಕುಲವನ್ನು ಪಾವನ ಮಾಡಿದವನು ನೀನು. ನೀ ಗೋಕುಲದಲ್ಲಿ ಜನ್ಮವನ್ನು ತಾಳಿ ಲಕ್ಷ್ಮೀದೇವಿ ನಮ್ಮ ಗೋಕುಲವನ್ನು ಬಿಟ್ಟು ಹೋಗದಂತೆ ಮಾಡಿಬಿಟ್ಟಿದ್ದೀಯ ಸ್ವಾಮಿ. ಅಂಥದ್ದು ನಿನ್ನ ಜನ್ಮ, ನೀನು ವಾಸ ಮಾಡಿದ್ದೀಯಾ. ನಾವು ನನ್ನ ಪ್ರಾಣಗಳನ್ನೆಲ್ಲ ನಿಮಗೆ ಅರ್ಪಿಸಿದ್ದೀವಿ. ಆದ್ದರಿಂದ ದಯಮಾಡಿ ಅನುಗ್ರಹವನ್ನು ಮಾಡು. ನಮ್ಮನ್ನು ಅನೇಕ ಬಾರಿ ದುಃಖದಿಂದ ಪರಿಹಾರ ಮಾಡಿದ್ದೀಯಾ. ಯಾವತ್ತೂ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಇದನ್ನು ನಾವು ಮಾಡಬೇಕು. ನಮಗೆ ಹಿಂದಿನ ಅನೇಕ ಆಪತ್ತುಗಳಿಂದ ದೇವರು ರಕ್ಷಣೆ ಮಾಡಿದ್ದಾನೆ ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಕಾದ್ರೆ ನಮಗೇನು ಆಪತ್ತು ಬಂದಿತ್ತು ಅನ್ನೋದನ್ನು ಮರ್ತೋಗ್ಬಿಡ್ತೀವಿ. ಸುಮ್ಮನೆ ಗೃಹ ಪ್ರವೇಶದ ದಿವಸ ಎಲ್ಲೋ ಪ್ಲಾಟ್ಫಾರ್ಮಲ್ಲಿ ಮಲ್ಕೋತಾ ಇದ್ವಿ, ಫುಟ್ಪಾತಲ್ಲಿ ಮಲ್ಕೋತಾ ಇದ್ವಿ, ಅಷ್ಟೇ ಅಂತೀವಿ. ಎಷ್ಟು ಕಷ್ಟಪಟ್ಟಿರ್ತೀವಿ, ಅದೆಲ್ಲದರಿಂದ ದೇವರು ದಾಟಿಸಿದ್ದಾನೆ. ಅದಕ್ಕೆ ಅವರೆಲ್ಲ ಅಂತಾರೆ, ಸ್ವಾಮಿ ವಿಷಜಲಾಶಯಾತ್ ವ್ಯಾಲರಾಕ್ಷಸಾತ್ ವರ್ಷ ಮಾರುತಾತ್ ವೈದ್ಯುತಾನಲಾತ್ ವೃಷಭಯಾದ್ಭಯಾತ್ ವಿಶ್ವತೋ ಮುಖಾತ್ ವೃಷಭತೆ ವಯಂ ರಕ್ಷಿತಾಮೂ. ಸ್ವಾಮಿ, ಕಾಳಿಯ ಮಡುವಿನ ವಿಷಜಲದಿಂದ ನಮ್ಮ ರಕ್ಷಣೆ ಮಾಡಿದ್ದೀಯಾ. ಕ್ರೂರರಾಗಿರ್ತಕ್ಕಂಥ ತೃಣಾವರ್ತ ರಾಕ್ಷಸನಿಂದ ರಕ್ಷಣೆ ಮಾಡಿದ್ದೀಯಾ. ಇಂದ್ರ ಕಳಿಸಿದ ಮಳೆಗಳಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದೀಯಾ. ವತ್ಸಾಸುರ ಭಯ, ಹಾಗೆ ಅನೇಕರಿಂದ ರಕ್ಷಣೆ ಮಾಡಿದ್ದೀಯಾ. ಸ್ವಾಮಿ, ನೀನು ಈ ನಮ್ಮ ನಂದಗೋಪ ಯಶೋದೆಯರ ಮಗನಲ್ಲ, ನಾವು ಗೊತ್ತು ನೀ ಸಾಕ್ಷಾತ್ ಜಗದೊಡೆಯ ಅಂತ. ಸಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್ ವಿಖನ ಸಾರ್ಚಿತೋ ವಿಶ್ವಗುಪ್ತಯೇ ಸಕವುದೇಯಿವಾನ್ ಸತ್ವತಾಂ ಕುಲೇ. ಸ್ವಾಮಿ, ಜಗತ್ತಿನ ರಕ್ಷಣೆಗೋಸ್ಕರವಾಗಿ ವಿಖನ ಸಾರ್ಚಿತ ಬ್ರಹ್ಮದೇವರ ಪ್ರಾರ್ಥನೆಯನ್ನು ಮನ್ನಿಸಿ ಯದುಕುಲದಲ್ಲಿ ಅವತಾರ ಮಾಡಿದ ಸಾಕ್ಷಾತ್ ನಾರಾಯಣ ನೀನು.
ಬರೀ ಹೊರಗಡೆ ಅಲ್ಲ, ಒಳಗಡೆ ನಮ್ಮ ದೇಹದಲ್ಲಿ ಅಂತರಾತ್ಮನಾಗಿ ನೀನಿದ್ದೀಯ ಸ್ವಾಮಿ. ಯಾರ್ಯಾರು ನಿನ್ನ ನಾಮಸ್ಮರಣೆ ಮಾಡ್ತಾರೆ, ನಿನ್ನ ಕಥೆ ಎಂತದ್ದು ಗೊತ್ತಾ? ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾ. ನಿನ್ನ ಕಥೆ ತಪ್ತ ಜೀವನ. ನಮಗಿನ್ನು ಜೀವನದಲ್ಲಿ ಏನೂ ಇಲ್ಲ, ನಮ್ಮದೆಲ್ಲ ಮುಗಿದೋಯ್ತು. ನಾವಿನ್ನು ನೇಣಿಗೆ ಶರಣಾಗಬೇಕು, ಇಲ್ಲ ರೈಲಿಗೆ ತಲೆ ಕೊಡಬೇಕು, ಇಲ್ಲ ಮೇಲ್ಗಡೆಯಿಂದ ಕೆಳಗೆ ಬೀಳಬೇಕು, ವಿಷವನ್ನು ಕುಡಿಬೇಕು ಅಂತ ಜೀವನದ ಎಲ್ಲ ಆಸೆಗಳು ಮುಗಿದೋಗಿ ನಮಗಿನ್ನೇನೂ ಇಲ್ಲ, ನಾವು ಹಾಳಾಗಿ ಬಿಟ್ವಿ ಅಂತ ಅನ್ನೋರು ನಿನ್ನ ಕಥೆ ಕೇಳಿದ್ರೆ ಪುನಃ ಬದುಕ್ತಾರೆ ಸ್ವಾಮಿ. ಇದು ಪರಮಾತ್ಮನ ಕಥೆಯ ಪರಮ ಶ್ರೇಷ್ಠವಾದದ್ದು. ನಮಗಿಲ್ಲ, ಇನ್ನು ನಮಗೇನೂ ಆಸೆ ಇಲ್ಲ, ನಮ್ಮದು ಮುಗಿದೋಯ್ತು ಅಂತ ನೀವು ದುಃಖ ಪಡಬೇಡ್ರಿ, ನಾನಿದ್ದೀನಿ ಅಂತಾನೆ ಸ್ವಾಮಿ. ಎಲ್ಲ ನನಗೆ ಉದಾಹರಣೆ ಇದೆಯಾ? ಸಂಪಾತಿ, ಸಮುದ್ರ ತೀರದಲ್ಲಿ, ದಕ್ಷಿಣ ಸಮುದ್ರ ತೀರದಲ್ಲಿ ಸಂಪಾತಿ, ಎಲ್ಲ ಕೋತಿಗಳು ರಾಮನ ಮಡದಿ ಸೀತೆಯನ್ನು ಹುಡುಗಲಿಕ್ಕೆ ಬಂದಿದ್ದಾವೆ. ಎದುರುಗಡೆ ಸಮುದ್ರ, ಇನ್ನಾಯಿತು, ಹಿಂದೆ ಹೋದರೆ ಸುಗ್ರೀವ ಕೊಲ್ತಾನೆ, ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಸುಗ್ರೀವ ಕೊಲ್ತಾನೆ. ರಾಮ ಯಾರೋ ಏನೋ ಅವನ ಹೆಂಡತಿ ಕಳ್ಕೊಂಡಿದ್ದು, ನಮ್ಗೆ ಯಾಕ್ರಿ ದುಃಖ? ರಾಮ ಹೆಂಡತಿನ ಕಳ್ಕೊಂಡು ತಕ್ಕ ದುಃಖ ಯಾಕ್ರಿ? ಅವನು ಕೇಳಿದಂತೆ ಎಲ್ಲದಕ್ಕೂ ಪಾಲಿಸಿ ಇದೆ, LIC ಇದೆ, ಹೆಂಡತಿ ಡೈವರ್ಸ್ ಕೊಟ್ಟರೆ ಯಾವ್ದಾದ್ರು ಪಾಲಿಸಿ ಇದ್ರೆ ಅಂದರೆ ಹೇಳಕ್ಕಿಂತ, ಯಾಕೆಂದ್ರೆ ತುಂಬ ಗಲಾಟೆ ಆಗಿದೆ ಅಂತ. ಅವನ ಹೆಂಡತಿ ಕಳ್ಕೊಂಡು ಅವನು ಏನಾರು ಮಾಡ್ಕೊಂಡು ನಮಗೇನಾಗಬೇಕಾಗಿದೆ, ನಮ್ಮ ಪಾಡು ನಾವಿರೋಣ ಅಂತ. ಅಲ್ಲೆಲ್ಲ ಕೋತಿಗಳೆಲ್ಲ ಇತ್ತು, ಉಪವಾಸ ಮಾಡಿ ಸತ್ತು ಹೋಗೋಣ ಅಂತ ಕೋತಿಗಳೆಲ್ಲ ನಿಶ್ಚಯ ಮಾಡಿತು. ಹಣ್ಣುಗಳಿದೆ, ಬೇಕಾದಷ್ಟಿದೆ, ತಿನ್ನೋ ಹಾಗಿಲ್ಲ. ಒಂದು ಮರಿ ಕೋತಿ ಕೇಳ್ತು, ಅಮ್ಮ ಯಾಕೆ ಇವತ್ತು ಉಪವಾಸ ಮಾಡಬೇಕು? ರಾಮನ ಹೆಂಡತಿ ಕಳೆದೋಗಿದ್ದಾಳೆ ಹುಡುಗಿ, ಅವನ ಹೆಂಡತಿ ಕಳ್ಕೊಂಡ್ರೆ ನಮ್ಗೆ ಯಾಕೆ ಉಪವಾಸನೋ? ನಾ ತಿಂತೀನಮ್ಮ. ಅವನು ಕೇಳ್ತು, ಕೂಸು ತಿನ್ನಬಾರ್ದಪ್ಪ, ರಾಮ ಯಾರು ಗೊತ್ತಿಲ್ಲ, ಸೀತೆ ಯಾರು ಗೊತ್ತಿಲ್ಲ, ಮತ್ತು ಉಪವಾಸ ಯಾಕೆ ಮಾಡಬೇಕು ಗೊತ್ತಿಲ್ಲ, ಅವನು ಹೇಳಿದ್ದಾನೆ ಮಾಡಬೇಕಂತೆ. ಎಲ್ಲ ಕೋತಿಗಳನ್ನು ಕೇಳಿದ್ರು, ಮರಿಕೋತಿ ಗಿರಿಕೋತಿ ಎಲ್ಲ ಕೋತಿಗಳು ಯಾವುದು ಹೇಳಲಿಲ್ಲ. ಒಂದು ಕೋತಿ ಗೊತ್ತಿತ್ತು, ಆ ಕೋತಿ ಹೇಳಿಕ್ ಶುರು ಮಾಡಿತು, ರಾಮ ದಶರಥನ ಮಗ, ಕೌಸಲ್ಯಾನಂದನ, ಆತ ಕೋಸಲ ದೇಶದ ದೇಶಾಧಿಪತಿ, ಸರಿಯು ನದಿ ತೀರದಲ್ಲಿ ಇದ್ದಾನೆ ಅಂತ ರಾಮಾಯಣದ ಕಥೆಯನ್ನು ಹೇಳ್ತಾ ಹೇಳ್ತಾ ರಾಮ 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 ಅಂತ ಕಥೆಯಲ್ಲಿ ಬಾರಿ ಬಾರಿಗೆ ಬಂತು. ಆ ರಾಮ ರಾಮ ಅನ್ನುವ ಶಬ್ದ ಗಾಳಿಯಲ್ಲಿ ತೇಲಿಕೊಂಡು ಹೋಗಿ ಜಟಾಯು ಮತ್ತು ಸಂಪಾತಿ ಅಣ್ಣ ತಮ್ಮಂದರು ಸೂರ್ಯಮಂಡಲಕ್ಕೆ ಹಾರ್ಲಿಕ್ಕೆ ಹೋಗಿದ್ರು. ಸಂಪಾತಿಯ ರೆಕ್ಕೆ ಸುಟ್ಟು ಕೆಳಗಡೆ ಬಿದ್ದು ಹೋಗಿದ್ದ. ಈ ರಾಮನ ಕಥೆಯನ್ನು ಕೇಳ್ತಾ 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 ಸಂಪಾತಿಯ ಸುಟ್ಟೋದ ರೆಕ್ಕೆ ಚಿಗಿರ್ಲಿಕ್ಕೆ ಪ್ರಾರಂಭ ಆಯಿತು. ಆ ರೆಕ್ಕೆಗಳೆಲ್ಲ ಚಿಗಿರಿ 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 ಕೊನೆಗೆ ತೆವಳಿಕೊಂಡು ಎಲ್ಲಿ ರಾಮಾಯಣದ ಕಥೆ ಹೇಳ್ತಿದ್ರು ಅಲ್ಲಿಗೆ ಬಂತು. ಅಪ್ಪ ಏನು ರಾಮಾಯಣ ಹೇಳ್ತಾ ಇದ್ರಿ, ಚೆನ್ನಾಗಿ ಹೇಳ್ರಿ, ವಿಸ್ತಾರವಾಗಿ ಹೇಳ್ರಿ. ಆವಾಗ ಯಾರು ದಕ್ಷಿಣ ಕೊಡೋರು ಬಂದರು ಅಂದ್ರೆ ಕಥೆ ಚೆನ್ನಾಗಿ ಹೇಳ್ತಾರೆ. ಅವನು ಸಂಪಾತಿ ಬಂದು ಕೇಳಿದ ಕೂಡಲೇ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದು ನಾನು ರಾಮಾಯಣ ಹೇಳ್ತೀನಿ ಅಂದ. ಅವನು ಹೇಳಿದ ರಾಮಾಯಣವನ್ನು ಅಲ್ಲಿ ತನಕ ಸೀತಾಪಹರಣದ ತನಕ ಸ್ವಯಂ ಪ್ರಭೆಯ ಗುಹೆ ತನಕ ಬರುವ ಕಥೆಯನ್ನು ಎಲ್ಲ ಕೋತಿಗಳು ಹೇಳಿದರು. ಎಲ್ಲ ಕೋತಿಗಳು ಜಪ ಮಾಡಿ ರಾಮನಾಮದ ಜಪ ಮಾಡಿದ ಕೂಡಲೇ ಅವನ ರೆಕ್ಕೆ ಎಲ್ಲ ಸಂಪೂರ್ಣ ಚಿಗಿರಿ ಬಿಡುತ್ತು. ತವ ಕಥಾಮೃತಂ ತಪ್ತ ಜೀವನಂ ಕವಿವಿರೀಡಿತಂ ಕಲ್ಮಷಾಪಹಂ. 4 ವಿಶೇಷಣಗಳನ್ನು ಕೊಡ್ತಾರೆ. ನಿನ್ನ ಕಥೆ ಅಮೃತಕ್ಕೆ ಸಮಾನವಾದದ್ದು. ಸಂಸಾರ ತಾಪ ತಪ್ತರಾದವರಿಗೆ ನಿನ್ನ ಕಥೆ ಕೇಳಿದರೆ ಆ ತಾಪವೆಲ್ಲ ಪರಿಹಾರ ಆಗಿಬಿಡುತ್ತೆ. ಮತ್ತು ಜ್ಞಾನಿಗಳೆಲ್ಲ ನಿನ್ನ ಕಥೆಯನ್ನು ಹೊಳ್ತಾ ಇದ್ದಾರೆ. ಪಾಪಗಳನ್ನು ಕಳೆಯತಕ್ಕಂಥದ್ದು, ಕೇಳುಗರ ಕಿವಿಗಳಿಗೆ ಆನಂದವನ್ನು ಕೊಡ್ತಕ್ಕಂಥದ್ದು, ಶ್ರೀಮಂತಿಕೆಯನ್ನು ತಂದು ಕೊಡ್ತಕ್ಕಂಥದ್ದು. ಜ್ಞಾನಿಗಳೆಲ್ಲ ನಿನ್ನ ಕಥೆಯನ್ನು ಕೇಳ್ತಾರೆ ಸ್ವಾಮಿ ಅಂತ ಆ ರಾಮಾಯಣದ ಕಥೆಯನ್ನು ಕೇಳಿದ ಮೇಲೆ ಸಂಪಾತಿ ಸೀತೆಯನ್ನು ನೀವು ಹುಡುಕ್ತಾ ಇದ್ದರೆ ನಾನು ಹುಡುಕ್ತೀನಿ ಅಂತ ಮೇಲಕ್ಕೆ ಹಾರಿದ. ರೆಕ್ಕೆ ಕಡಿದು ಎಷ್ಟೋ 1000 ವರ್ಷಗಳಿಂದ ಕೆಳಗೆ ಬಿದ್ದವನು ರೆಕ್ಕೆ ಬಂದು ಕೂಡಲೇ ಹಾರಿ ಮೊದಲು ಮಾಡಿದ್ದೇನೆ, ಮೇಲಕ್ಕೆ ಹಾರಿದ. ಆ ಲಂಕಾಪಟ್ಟಣದ ಅಶೋಕವನದ ಶಿಂಶಿಪಾ ವೃಕ್ಷದ ಕೆಳಗೆ ಕೂತ ಸೀತೆ ಇಲ್ಲೇ ಇದ್ದಾಳೆ ಇಲ್ಲೇ ಇದ್ದಾಳೆ ಎಂದ. ಸೀತಾ ದರ್ಶನ ಅಂದ್ರೆ ಏನರ್ಥ? ಸಂಪತ್ತಿನ ದರ್ಶನ ಆಯಿತು. ಆ ರಾಮಾಯಣವನ್ನು ಕೇಳಿದ್ರಿಂದ ಮೇಲಕ್ಕೆ, ಪರಮಾತ್ಮನ ಕಥೆಯನ್ನು ಕೇಳಿದ್ರಿಂದ ಮೇಲಕ್ಕೆ ಹಾರಿದ. ತುಂಬ ಮೇಲಕ್ಕೆ ಹಾರಿದ. ಅಂದರೆ ಯಾರು ರಾಮಾಯಣದ ಕಥೆಯನ್ನು, ರಾಮನ ಕಥೆಯನ್ನು ಕೇಳ್ತಾರೆ ಅವರು ಜನರ ಮಧ್ಯದಲ್ಲಿ ತುಂಬ ಮೇಲ್ಮಟ್ಟದಲ್ಲಿರ್ತಾರೆ. ಇದು ರಾಮನ ಕಥೆಯ ನಿನ್ನ ಕಥೆ ಅಂತದ್ದು ಸ್ವಾಮಿ. ಕೊನೆಗೆ ಹೇಳಿದು ಸೀತಾದೇವಿ ಅಲ್ಲೇ ಇದ್ದಾಳೆ, ಸೀತೆಯ ದರ್ಶನ, ಮೇಲಕ್ಕೆ ಹಾರಿದ. ಹಾಗೆ ಪರಮಾತ್ಮ ನಿನ್ನ ಕಥೆಯನ್ನು ಕೇಳಿದ್ರೆ ಬಹಳ ಆನಂದವಾಗತ್ತೆ. ಅವರಂತಾರೆ ಸ್ವಾಮಿ, ಚಲಸಿ ಯತ್ರ ಜಾತ ಚಾರಯನ್ ಪಶೂನ್. ನೀನು ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತೀಯಲ್ಲ, ಕೋಮಲಕ್ಕೆ ಕೋಮಲವಾದ, ಪದ್ಮಕ್ಕಿಂತ ಕೋಮಲವಾದ ನಿನ್ನ ಪಾದಗಳಿಗೆ ಎಲ್ಲಿ ಮುಳ್ಳು ಚುಚ್ಚತ್ತೋ ಕಲ್ಲು ಚುಚ್ಚತ್ತೋ ಅಂತ ನಾವು ನಡಗ್ತಾ ಇದ್ದೀವಿ. ಕಲಿಲತಾಂ ಮನಃ ಕಾಂತ ಗಚ್ಚತಿ. ನಮ್ಮ ಮನಸ್ಸು ಕಳವಳಗೊಳ್ಳುತ್ತೆ ಅಂತ ಅವರಂತಾರೆ ಸ್ವಾಮಿ. ನಿನ್ನ ಬಳಿಗೆ ಬರಬೇಕಾದ್ರೆ ವೈರಾಗ್ಯ ಬೇಕು ಅಂತ ಹೇಳ್ತೀವಿ. ನಮಗೆ ವೈರಾಗ್ಯ ಇದೆ ಸ್ವಾಮಿ.
ನಾವು ಪ್ರತ್ಯೇಕ ಹೇಳ್ಕೋಬೇಕಾಗಿಲ್ಲ. ನೋಡು, ಅರ್ಧರಾತ್ರಿಯಲ್ಲಿ ಪತಿಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ತ್ವಾಮಪಶ್ಯತಾಂ. ಸ್ವಾಮಿ, ನಾವು ಅದಕ್ಕೆ ಅತಿ ವಿಲಂಘ್ಯತೆ ಹೆಚ್ಚುತ್ತಾಗತ, ಗಂಡ ಮಕ್ಕಳು ಬಂಧುಗಳು ಬಾಂಧವರು ವಂಶ ಎಲ್ಲವನ್ನ ಬಿಟ್ಟು ಬಂದಿದ್ದೀವಿ ನಿನ್ನ ಬಳಿಗೆ. ಇಷ್ಟು ಸಾಲದೆ ವೈರಾಗ್ಯಕ್ಕೆ? ಇಷ್ಟೆಲ್ಲ ಬಂದ ಮೇಲೆ ಗತಿವಿಧಸ್ತವ, ನೀನೆಲ್ಲಿದ್ದಿ ಅಂತ ಹುಡುಕ್ತಾ ಬಂದಿದ್ದೀವಿ ನಾವು. ಆಗ ಬಂದ ಮೇಲೆ ನಮಗೆ ದರ್ಶನವನ್ನು ಕೊಡಲೇಬೇಕು ಸ್ವಾಮಿ ಅಂತ ಪರಮಾತ್ಮನನ್ನು ಬಹಳಷ್ಟು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದ ಕೂಡ ಪರಮಾತ್ಮ ಅಂದ, ಇನ್ನು ಇವರನ್ನು ಕಾಯಿಸಬಾರದು ಅಂತ ಪರಮಾತ್ಮ ತಾಸಾ ಮಾವಿನ ಭೂಚವರಿಗೆ ಪರಮಾತ್ಮ ತುಂಬ ಹೊತ್ತು ಸ್ತೋತ್ರ ಮಾಡಿದ ಮೇಲೆ ತುಂಬ ಹೊತ್ತು ಕಾಯಿಸಲ್ಲ. ಗಜರಾಜ 1000 ವರ್ಷ ಮೊಸಳೆಯ ಬಾಯಲ್ಲಿ ಕಾಲನ್ನಿಟ್ಟು ದುಃಖಪಟ್ಟ. ಸ್ತೋತ್ರ ಮಾಡಿದ್ದು 5 ನಿಮಿಷ. ಪರಮಾತ್ಮ ಸರ್ರಂತ ಬಂದ, ಮೊಸಳೆಯ ಬಾಯಿಂದ ಆನೆಯನ್ನು ಬಿಡಿಸಿದ. ಹಾಗೆ ನಾವು ಸ್ತೋತ್ರ ಮಾಡ್ತಾ ಇದ್ದರೆ ಮೊಸಳೆ ಬಾಯಿ ತೆಗೆಯೋದು ಇಲ್ಲ, ನಮ್ಮ ಕಾಲು ಹಿಡಿಯೋದು ಇಲ್ಲ. ನಾವು ದೇವರನ್ನು ಮರೆತು ಬಿಡ್ತೀವಿ. ಪರಮಾತ್ಮ ಅಂತ, ನೀವು ನಮ್ಮನ್ನು ಮರೆತರೆ ನಿಮ್ಮ ಪ್ರಾರಬ್ಧವನ್ನು ನಾನು ಜ್ಞಾಪಕ ಇಟ್ಕೊಳ್ತೀನಿ ಅಂತ. ನೀವು ನಿಮ್ಮ ಪ್ರಾರಬ್ಧವನ್ನು ಮರೆತು ನನ್ನನ್ನು ಜ್ಞಾಪಕ ಇಟ್ಕೊಂಡ್ರೆ ನಿಮ್ಮ ಪ್ರಾರಬ್ಧ ನಿಮಗೆ ಬರದಂತೆ ಮಾಡ್ತೀನಿ. ಅಂದಾಗಿ ಸ್ವಾಮಿ ಅವರಿಗೆಲ್ಲ ದರ್ಶನವನ್ನು ಕೊಟ್ಟಿದ್ದಾನೆ. ಪರಮಾತ್ಮ ದರ್ಶನ ಕೊಟ್ಟು ಕೂಡಲೇ ಎಲ್ಲರೂ ಮುಗಿಬಿದ್ರಂತೆ. ಎಲ್ಲಿ ಹೋಗಿದ್ದೇವೆ ಕೃಷ್ಣ? ಇಂತಿಂಥ ಸುಂದರಿಯರೆಲ್ಲ ಇದ್ದೀವಿ, ಸುಂದರಿಯರು ಬಂದಾಗ ಬಿಟ್ಟು ನೀನು ಎಲ್ಲಿ ಹೋಗಿದ್ದಿ? ಕೃಷ್ಣ ಉತ್ತರ ಕೊಟ್ಟಂತೆ, ಬೇಟೆಗೋಸ್ಕರ ಹೋದೆ ಅಂತ. ಆಹಾ, ಏನು ಮುಡಿ ಫೆಲೋನೋ ನೀನು! ಇಂತಿಂಥ ಸುಂದರಿಯರು ಎಂತೆಂಥವ್ರು ಬಂದಿದ್ದೇವೆ ನಾವು, ನಮ್ಮಂಥವ್ರು ಬಂದಾಗ ಬೇಟೆ ಆಡಬೇಕು ಅಂತ ಅನಿಸ್ತಾ. ಹೌದು, ನನಗೆ ಯಾವಾಗ ಮೂಡು ಬರುತ್ತೋ ಮೂಡ್ ಆಫ್ ಆಗುತ್ತೋ ಗೊತ್ತಿಲ್ಲ, ನನಗೆ ಬೇಟೆ ಆಡಬೇಕು ಅನಿಸ್ತೆ. ಹೌದು, ಹೋಗಿ ಏನು ಬೇಟೆ ಆಡಿ ಬಂದು ಅಂತ ಕೇಳ್ತಾರೆ. ಏನು ಬೇಟೆ ಆಡಿದಿ ನೀನು? ಸಿಂಹವನ್ನು ಬೇಟೆ ಆಡೋಣ ಅಂತ ನೋಡಿದೆ, ನನ್ನ ನರಸಿಂಹಾವತಾರ ಜ್ಞಾಪಕ ಬಂತು, ಬಿಟ್ಟುಬಿಟ್ಟು. ಸಾಜಾತೇನ ಸಿಂಹ ವರಾಹ, ಹಂದಿಯನ್ನು ಕೊಲ್ಲಿಲ್ಲ. ನಾನು ಹಂದಿ ಅವತಾರ ಮಾಡಿದ್ದೀನಲ್ಲ, ವರಾಹ ಅವತಾರ, ನಾನು ಅದನ್ನು ಕೊಡಲಿಲ್ಲ. ಶಶಿಯನ್ನು, ಮೊಲವನ್ನು ಕೊಲ್ಲೋಣ ಶಶವನ್ನು ಅಂದರೆ ಅದು ನಮ್ಮ ಚಂದ್ರನಿಗೆ ಅಲಂಕಾರ, ಅವನು ಶಶಿಶೇಖರ. ಅದರಿಂದ ನಾನು ಅದನ್ನು ಬಿಡಲಿಲ್ಲ, ಅದನ್ನು ಬಿಟ್ಟುಬಿಟ್ಟೆ. ಮುಂದೆ ಬಂದೆ, ಕೋಣ ಎಮ್ಮೆ ಯಾವುದು ನನ್ನ ಕೈಗೆ ಸಿಗಲ್ಲ, ಬೇಜಾರೈತೆ, ಎಲ್ಲ ಬಿಟ್ಟುಬಿಟ್ಟೆ. ಕೊನೆಗೆ ಯಾವುದನ್ನು ಬೇಟೆ ಆಡದೆ, ಜಿಂಕೆಯನ್ನು ಕೈಲಾಗದೆ ಇದ್ದರೂ ಜಿಂಕೆ ಬೇಟೆ ಆಡಿ 106 ವರ್ಷ ಜೈಲಿಗೆ ಹೋಗೋ ಬಂದೋ, ಕೊನೆಗೆ ತಪ್ಪೋ ಅಲ್ವೋ ಜಿಂಕೆ ಬೇಟೆ ಅನ್ನೋದು ದೊಡ್ಡ ಇಶ್ಯೂ ಅದು. ಅದಕ್ಕೆ ಜಿಂಕೆ ಬೇಟೆ ಆಡೋಣ ಅಂತ ಜಿಂಕೆ ಸಿಕ್ಕಿತು, ಬಾಣವನ್ನು ಹೂಡಿದೆ. ಆ ಜಿಂಕೆಗೆ ಬಾಣ ಹೂಡಿ ಹೀಗೆ ನಿಂತರೆ ಆ ಜಿಂಕೆಯ ಕಣ್ಣುಗಳು ಭಯದಿಂದ ಹೀಗೆ 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 ಕದಲಿಸುವುದನ್ನು ನೋಡಿದೆ. ಆ ಜಿಂಕೆಯ ಕಣ್ಣನ್ನು ನೋಡಿದಾಗ ನಿಮ್ಮ ಕಣ್ಣು ಜಿಂಕೆಯ ಕಣ್ಣಿದೆ ಅಂತ ಜ್ಞಾಪಕಕ್ಕೆ ಬಂತು. ಆಗ ನಾನು ನಿಮ್ಮ ವಿರಹವನ್ನು ಬೇಟೆಯಾಡಿ ಬಂದುಬಿಟ್ಟೆ ಅಂತ ಮಾತುಗಾರರಲ್ಲಿ ಮಾತುಗಾರ ನಮ್ಮ ಕೃಷ್ಣ ಕೇಳಬೇಕೆ? ಅದ್ಭುತವಾಗಿ ಮಾತಾಡಿದ್ದಾನೆ, ಎಲ್ಲರನ್ನು ಕೂಡಿಸಿದ್ದಾನೆ. ಮಂಡಲೀಕೃತ ಮನೋರಮ ರಾಮ ಗಂಡ ಚುಂಬನ ಕುತೂಹಲ ಧೀಮ. ಎಲ್ಲರ ಮಧ್ಯದಲ್ಲಿ ಒಬ್ಬೊಬ್ಬ ಕೃಷ್ಣ, ಮಧ್ಯದಲ್ಲೊಬ್ಬ ಕೃಷ್ಣ ರಾಸೋತ್ಸವವನ್ನು ಮಾಡಿದ್ದಾನೆ. ರಾತ್ರಿ ಚಂದ್ರೋದಯದ ಹುಣ್ಣಿಮೆಯ ರಾತ್ರಿಯೆಲ್ಲ ರಾಸೋತ್ಸವವನ್ನು ಮಾಡಿ ಪರಮಾತ್ಮ ಅವರಿಗೆಲ್ಲರಿಗೂ ಆನಂದವನ್ನು ಕೊಟ್ಟು ಮನೆಗೆ ಕಳಿಸಿದ ಅಂತ ಹೇಳಿದ ಕೂಡಲೇ ಪರೀಕ್ಷಿತ ರಾಜ ಅಂದ, ಸ್ವಾಮಿ ಇದೊಂದು ಕಥೆನ, ಇದನ್ನು ಕೇಳಲಿಕ್ಕೆ 1 ಗಂಟೆ ಮಂಗಳಾರತಿ ಮಂತ್ರಾಕ್ಷತೆ ಪುಸ್ತಕ. ಧರ್ಮಸ್ಥಾಪನೆ ಮಾಡಲಿಕ್ಕೆ ಬಂದ ಪರಮಾತ್ಮ 6 ವರ್ಷದ ಹುಡುಗಿಯರಿಂದ ಋಷಿಪಂಚಮಿ ಮಾಡಿದ ಹುಡುಗಿಯರ ತನಕ ಬಂದಿದ್ರಂತ್ರಿ ಕೃಷ್ಣನ ಬಳಿಗೆ. ಸ್ವಾಮಿ, ಇದು ಧರ್ಮಸ್ಥಾಪನೆ ಮಾಡಲಿಕ್ಕೆ ಬಂದ ಪರಮಾತ್ಮನ ಕಥೆ. ತೇಜೀಯ ಸಾಮ್ನ ದೋಷಾಯ, ಇದು ಪರಮಾತ್ಮಂಥವರಿಗೆ ಜ್ಞಾನಿಗಳಿಗೆ ಇದು ದೋಷವಲ್ಲ. ವನ್ನೇ ಸರ್ವಭುಜೋಯತ, ಬೆಂಕಿಗೆ ಏನು ಹಾಕಿದರೂ ಅದು ಸ್ವೀಕಾರ ಮಾಡುತ್ತೆ. ಹಾಗೆ ಜ್ಞಾನಿಗಳಿಗೆ ಅವರು ಮಾಡಿದ್ದನ್ನು ನಾವು ಮಾಡಬಾರದು, ಹೇಳಿದ್ದನ್ನು ಮಾತ್ರ ಮಾಡಬೇಕು. ಇಷ್ಟೆಲ್ಲ ಆಯಿತು ಪರೀಕ್ಷಿತ. ಯಾರಾದರೂ ಗಂಡಂದರು ಹೋಗಿ ನಮ್ಮ ಹೆಂಡತಿಯನ್ನು ಕೃಷ್ಣ ತೊಗೊಂಡು ಹೋಗಿದ್ದಾನೆ ಅಂತ FIR ಮಾಡಿದ್ದಾರ? ಇಲ್ಲವಲ್ಲ, ಮತ್ತೆ ಯಾಕೆ ಮಾಡಲಿಲ್ಲ? ಯಾವ್ಯಾವ ಹೆಂಡಂದರು ಪರಮಾತ್ಮನ ಬಳಿಗೆ ಹೋಗಿದ್ರೋ ಅವರ ಬಳಿಯಲ್ಲೆಲ್ಲ ಪರಮಾತ್ಮನೇ ಹೆಂಡತಿಯಾಗಿ ಅವರ ಪಕ್ಕದಲ್ಲಿ ಮಲಗಿದ್ದ. ಸ್ವಾಮಿ, ಇದೇನು ಒಂದು ಹೌದು, ಹೆಣ್ಣಿನ ಒಳಗಿದ್ದು ಸುಖವನ್ನು ಕೊಡೋನು ಪರಮಾತ್ಮ, ಗಂಡಿನ ಒಳಗಿದ್ದು ಸುಖವನ್ನು ಕೊಡೋನು ಪರಮಾತ್ಮ. ಅನ್ನದೊಳಗಿದ್ದು, ದುಡ್ಡಿನ ಒಳಗಿದ್ದು, ಬಟ್ಟೆಯೊಳಗಿದ್ದು, ಪ್ರತಿಯೊಂದು ಕಡೆ ಆ ಪರಮಾತ್ಮ ಇದ್ದೇ ಸುಖವನ್ನು ಕೊಡಬೇಕೆ ಹೊರತು ಕೇವಲ ಜಡವಾದ ಪದಾರ್ಥಗಳು ಸುಖ ಕೊಡೋಲ್ಲ. ವಿತ್ತ ದೇಹಾಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿಪ್ರತ್ಯೇಕ. ಅದಕ್ಕೆ ಪಂಡರಾಪುರದ ಮಹಾತ್ಮೆಯಲ್ಲಿ ನೀವು ಸ್ವಲ್ಪ ಮಹಾರಾಷ್ಟ್ರಕ್ಕೆ ಹೋಗಬೇಕು. ಆಷಾಢ ಮಾಸದ ಏಕಾದಶಿ ದಿವಸಕ್ಕೆ ಅಳತೀರಿ, ನೀವೆಲ್ಲ ಕಣ್ಣಲ್ಲಿ ನೀರು ಹಾಕ್ತೀರಿ. ಅವರ ಭಕ್ತಿ, ಅವರ ತಾಳ, ಅವರ ಕುಣಿದಾಟ ನೋಡಬೇಕು. ತುಳಸಿ ಕಟ್ಟೆ ಹಿಡ್ಕೊಂಡು ಒಬ್ಬರು ಮುಂದೆ ಹೋಗ್ತಿರ್ತಾರೆ, ಭಜನೆ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಅವ್ರು ಹೋಗಿದ್ದೇ ಗೊತ್ತಾಗಲ್ಲ. ಆ ಪ್ರದಕ್ಷಿಣೆ ಮಾಡ್ತಾರೆ, ಪರಮಾತ್ಮನ ವಿಠಲವನ್ನು ಭಜನೆ ಮಾಡ್ತಾರೆ. ಅದನ್ನು ನೋಡಿದ್ಲು ಒಬ್ಬ ಹೆಣ್ಮಗಳು, ಸೊಸೆ. ನನಗೆ ಈ ಭಾಗ್ಯ ಇಲ್ಲ, ದರಿದ್ರ ಮನೆಗೆ ಸೇರಿದ್ದೀನಿ, ನನ್ನ ಬಿಡಲ್ಲ, ದೇವರು ದಿಂಡ್ರಿಲ್ಲ, ನಮ್ಮ ಅಪ್ಪನ ಮನೇಲಿತ್ತು,
ಈ ಮನೇಲಿ ಏನೂ ಇಲ್ಲ, ಬರೀ ಪಿಕ್ಚರೇ ನೋಡ್ತಾರೆ, ಐನಾಕ್ಸ್ಗೆ ಹೋಗ್ತಾರೆ ಹೊರತು ಯಾವ ಕ್ಷೇತ್ರಕ್ಕೂ ಹೋಗಲ್ಲ, ದರಿದ್ರ ಮನೆ ಅಂತ ಬೇಜಾರು ಮಾಡಿಕೊಂಡು. ಆದರೂ ಅವಳಿಗೆ ಧೈರ್ಯ ಬಂತು. ವಿಠ್ಠಲ ಇದ್ದಾನೆ ಅಂತಾರೆ, ವಿಠ್ಠಲ ಇರೋದಾದರೆ ಅವನು ಕಾಪಾಡೋದಾದರೆ ಕಾಪಾಡಲಿ, ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಪಂಡ್ರಾಪುರಕ್ಕೆ ಹೋಗ್ತಾ ಇದ್ದೀನಿ ಅಂತ ಊರ ಹೊರಗಿನ ಸೀನೀರ್ ಬಾವಿಗೆ ಬಂದಿದ್ಲು ಅವಳು. ಆ ಸೀನೀರ್ ಬಾವಿ ಹತ್ರ ಹಗ್ಗ ಕೂಡ ಅಲ್ಲೇ ಬಡದ್ಲು, ವಿಠ್ಠಲ ವಿಠ್ಠಲ ಭಜನೆ ಮಾಡ್ತಾ ಹೋಗ್ಬಿಟ್ಲು. ಅವಳು ಬರೋ ಅಷ್ಟೊತ್ತಿಗೆ ತುಂಬ ದಿವಸ ಆಗಿತ್ತು, ಆಗಿನ ಪಾದಯಾತ್ರೆ. ಬಂದ್ಲು, ವಿಠ್ಠಲ ಬಂದಂತಮ್ಮ, ಎಷ್ಟು ನೀರು ಹೊರ್ತೀಯ ತಾಯಿ, ಎಂಥ ದೊಡ್ಡ ತೊಟ್ಟಿನೇ ನಿಮ್ಮ ಮನೆಯಲ್ಲಿ, ಎಷ್ಟು ನೀರು ಹಾಕಿದರೂ ತುಂಬಲ್ಲ, ತಗೋ ನಿನ್ನ ಕೊಡ ನಿನ್ನ ಹಗ್ಗ ಅಂತ ಕೃಷ್ಣ ವಿಠ್ಠಲ ಕೊಟ್ಟು ಹೋದಂತೆ. ಹಾಗೆ ಪರಮಾತ್ಮ ಅವನ ಕಡೆಗೆ ನಾವು ಹೋದರೆ ನಮ್ಮ ಕೆಲಸ ಪರಮಾತ್ಮ ಮಾಡ್ತಾನೆ. ಅದಕ್ಕೆ ಪಂಡರಾಪುರದಲ್ಲಿ ಪುರಂದರದಾಸರಿಗೆ ಹೊಡೆದರೆ ವಿಠ್ಠಲನ ಬೆನ್ನ ಮೇಲೆ ಬಾಸುಂಡೆ ಬಿದ್ದಿತ್ತಂತೆ. ಪಂಡರಾಪುರದಲ್ಲಿ ಪುರಂದರದಾಸರು ರಾತ್ರಿಯೆಲ್ಲ ಏಕಾದಶಿ ದಿವಸ ರಾತ್ರಿ ಜಾಗರಣೆ ಮಾಡಿ ಭಜನೆ ಮಾಡಿ ಹೋಗಿದ್ರು. ಪಂಡರಾಪುರದ ಪುರಂದರದಾಸರಿಗೆ ಮಹಿಮೆ ತೋರಿಸ್ಬೇಕು, ಅವ್ರದ್ದು ಯಾರಿಗೂ ಗೊತ್ತಿಲ್ಲ ಇವರಿಗೆ. ನನ್ನ ಭಕ್ತರ ಮಹಿಮೆ ನಾನೇ ತೋರಿಸಬೇಕು ಅಂತ ಪರಮಾತ್ಮನ ಮಾಡಿದ. ತನ್ನ ಕೈಯಲ್ಲಿದ್ದ ದೊಡ್ಡ ಕಡಗವನ್ನು ಸೂಳೆಯ ಮನೆಗೆ ತಾನೇ ಪುರಂದರದಾಸರ ವೇಷದಲ್ಲಿ ಹೋಗಿ ಕೊಟ್ಟ. ಸೂಳೆ ಅಂದು, ಎಷ್ಟಾದರೂ ಕಸ್ತೂರಿ ಕಟ್ಟಿದ ಬಟ್ಟೆ ಅಲ್ಲವೇ, ಕಸ್ತೂರಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ವಾಸನೆ ಅಂತೂ ಇದ್ದೇ ಇರುತ್ತೆ. ಎಷ್ಟೇ ಶ್ರೀಮಂತಿಗೆ ಹೋದ್ರು ಎಂಥ ದೊಡ್ಡ ಕಡಗ ಕೊಟ್ಟಿದ್ದೀರಿ, ದಿನ ಬರ್ತೀನಿ, ದಿನ ಒಂದು ಕಡಗ ಕೊಡ್ತೀನಿ. ವಿಠ್ಠಲನಿಗೆ ಯಾರಪ್ಪನ ಮನೆ ಗಂಟು. ಅವನೇ ಪುರಂದರದಾಸರ ವೇಷದಲ್ಲಿ ಬಂದಿದ್ದ. ಮಾರನೇ ದಿವಸ ಪುರಂದರದಾಸರು ಬರೋ ಹೊತ್ತಿಗೆ ಸರಿಯಾಗಿ ದೇವಸ್ಥಾನದಲ್ಲಿ ಗಲಾಟೆ ನಡೀತಾ ಇದೆ. ಕಡಗ ಇಲ್ಲ ದೇವರ ಕೈಯಲ್ಲಿ, ಕಡಗ ಇಲ್ಲ, ದೇವರ ಬಳೆ ಇಲ್ಲ ಅಂತ. ಅವನಿಗೆ ಯಾರಿದ್ರು ರಾತ್ರಿಯೆಲ್ಲ ಪುರಂದರದಾಸರಿದ್ರು, ಭಜನೆ ಮಾಡ್ತಾ ಇದ್ರು. ಅಟ್ಟೊತ್ತಿಗೆ ಸರಿಯಾಗಿ ಆ ಸೂಳೆ ತಾನು ಕಡಗ ಹಾಕ್ಕೊಂಡು ದೇವಸ್ಥಾನದಲ್ಲಿ ಹಿಡೀರಿ ಇವಳನ್ನ ಕಟ್ಟಾಕ್ರಿ. ನನ್ನ ಯಾಕೆ ಕಟ್ಟಾಕ್ತಿರಿ, ಪುರಂದರದಾಸರು ಬಂದಿದ್ರು, ಅವರೇ ಕೊಟ್ಟಿದ್ರು. ಹಗಲೆಲ್ಲ ರಾಮ ಭಜನೆ, ರಾತ್ರಿ ಎಲ್ಲ ಕಾಮ ಭಜನೆ, ಕಟ್ಟಾಕ್ರಿ ಪುರಂದರದಾಸರನ್ನ. ಇವತ್ತಿಗೂ ಪಂಡರಾಪುರದ ವಿಠ್ಠಲನ ಮುಂದೆ ಒಂದು ಕಂಬ, ಧ್ವಜಸ್ತಂಭ ಅಂತಾರಲ್ಲ, ಅದು ಪುರಂದರದಾಸರನ್ನು ಕಟ್ಟಿ ಹಾಕಿದ ಕಂಬ ಹಾಕಿ ಬಾರಿಸಿ ಬಡಿತಾ ಇದ್ರೆ ಪುರಂದರದಾಸರಂದರು, ಮುಯ್ಯಕ್ಕೆ ಮುಯ್ಯ ತೀರಿತೋ ಅಯ್ಯ ಭಂಡಾರಿ ರಾಯ, ಮುಯ್ಯಕ್ಕೆ ಮುಯ್ಯ ತೀರಿತೋ. ಒಂದು ದಿವಸ ಪುರಂದರದಾಸರು ರಾತ್ರಿ ಬಹಿರ್ದೇಶಕ್ಕೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನಿಸ್ತು. ಅಪ್ಪಣ್ಣ ಭಾಗವತ ಅಂತಿದ್ದ, ಭಾಗವತ ಅಪ್ಪಣ್ಣ ನೀರು ತಗೊಂಬಾರೋ ಅಂತ ಹೇಳಿದ್ರು. ಅವನು ನಿದ್ದೆನ ಹೂ ಅಂದ, ಮತ್ತೆ ಮಲ್ಕೊಂಡ್ಬಿಟ್ಟ, ನೀರು ತರಲೇ ಇಲ್ಲ. ದಾಸರಿಗೆ ಶೌಚಕ್ಕೆ ತೊಂದರೆ ಆಗತ್ತೆ ಅಂತ ನಮ್ಮ ವಿಠ್ಠಲ ನೀರು ತಂದಿದ್ದ. ಅವನು ನೀರು ತಂದು ಕೊಟ್ಟ ಪುರಂದರದಾಸರಿಗೆ. ಪುರಂದರದಾಸರು ನೀರಲ್ಲಿ ಕೈಗಾಲು ತೊಳ್ಕೊಂಡು ಬಂದರು. ಇಷ್ಟೊತ್ತು ಮಾಡೋದೇನು ಅಂತ ಕೊಡ ತೊಗೊಂಡು ಪಟ್ ಅಂತ ತಮಗೆ ತೊಗೊಂಡು ಅಪ್ಪಣ್ಣನಿಗೆ ಹೊಡೆದು ಬಿಟ್ರು. ಅದಕ್ಕೆ ಪುರಂದರದಾಸರಂತಾರೆ, ಅವತ್ತು ಹೊಡೆದಿದ್ದಕ್ಕೆ ಇವತ್ತು ಹೊಡೆಸ್ತಾ ಇದ್ದೀಯಾ, ಮುಯ್ಯಕ್ಕೆ ಮುಯ್ಯ ತೀರಿತೋ ಭಂಡರಿರಾಯ. ದೇವರ ಸೇವೆ ಮಾಡ್ತಾ ಇದ್ದ, ವಿಠ್ಠಲನ ಸೇವೆ ಮಾಡ್ತಾ ಇದ್ದ. ಹೊಡೆಯೋದು ನಿಲ್ಲಿಸ್ರಿ, ವಿಠ್ಠಲನ ಬೆನ್ನ ಮೇಲೆ ಬಾರಿ ಬಿಡುತ್ತಾ ಇದೆ. ಹೊಡೆಯೋದು ಪುರಂದರದಾಸರಿಗೆ, ಬಾರು ಬಿಡೋದು ಇವರಿಗೆ. ಹಾಗೆ ಭಗವದ್ಭಕ್ತರು ಪರಮಾತ್ಮನ ಕಡೆಗೆ ಹೋದರೆ, ಶುಕಾಚಾರ ಅಂತಾರೆ, ಯಾವ ಹೆಣ್ಣಂದರೂ ಪರಮಾತ್ಮನ ಬಳಿಗೆ ಬಂದಿದ್ದರೂ ಅವರ ಹೆಣ್ಣಂದರ ಜಾಗದಲ್ಲಿ ಪರಮಾತ್ಮ ಇದ್ದು ಆನಂದವನ್ನು ಕೊಟ್ಟಿದ್ದಾನೆ. ಹೀಗೆ ಪರಮಾತ್ಮ ಆ ಶ್ರೇಷ್ಠವಾದ ಜಾಗದಲ್ಲಿ ಹೀಗೆ ಮಾಡಿದ್ದಾನೆ. ಹೀಗೆ ಆ ಜನರಿಗೆಲ್ಲ ಗೋಪಿಗೀತೆಯನ್ನು ಹಾಡಿದವರಿಗೆಲ್ಲ ಪರಮಾತ್ಮ ಪರಮಾನುಗ್ರಹವನ್ನು ಮಾಡಿದ್ದಾನೆ. ಕಂಸನ ಬಳಿಗೆ ನಾರದರು ಬಂದರು. ಕಂಸ, ಏನು ಮಾಡ್ತಾ ಇದ್ದೀನಿ ಸ್ವಾಮಿ? RCB ಹೈಲೈಟ್ಸ್ ನೋಡ್ತಾ ಇದ್ದೀನಿ ಇಂದ. ಚಿಪ್ಪು ಕೊಟ್ರಲ್ಲ, ಅದನ್ನು ನೋಡ್ತಾ ಕೂತಿದ್ದೀನಿ. ಮೂರ್ಖ, ನಿನ್ನ ಮೃತ್ಯು ಯಾರು ಅಂತ ತಿಳ್ಕೊಂಡಿದ್ದೀನಿ. ಯಾರು ಸ್ವಾಮಿ? ದುರ್ಗಾದೇವಿ ಹೆಣ್ಣಲ್ಲ ಅಂದ್ಲು. ಹೆಣ್ಣಲ್ಲ ಸ್ವಾಮಿ, ನೀ ರಾತ್ರಿ ನೋಡಿದ್ದೀನಿ, ಹಗಲು ನೋಡಿದ್ದೀನಿ, ಕೇಳು. ವಸುದೇವ ತನ್ನ ಮಗನನ್ನು ಇಲ್ಲಿಂದ ಮೋಸ ಮಾಡಿ ನಂದಗೋಪನ ಮನೆಯಲ್ಲಿಟ್ಟಿದ್ದಾನೆ. ನಂದಗೋಪನ ಮನೆಯಲ್ಲಿದ್ದ ಹೆಣ್ಣನ್ನು ತಂದಿಲ್ಲಿಟ್ಟಿದ್ದ. ಅದು ಹೆಣ್ಣು ನಂದಗೋಪನದು. ನಂದಗೋಪನ ಮನೆಯಲ್ಲಿರುವ ಗಂಡು ನಿನ್ನ ಕೊಲ್ಲಲಿಕ್ಕೆ ಬರುವ 8ನೇ ಗಂಡದು. ಅಲ್ಲ ಬಿಡ್ರಿ ಸ್ವಾಮಿ, ಮೂರ್ಖ. ಹಾಗಾದ್ರೆ ಪೂತನಿಯನ್ನು ಯಾರು ಕೊಂದರು? ಶಕಡಾಸುರನನ್ನು ಯಾರು ಕೊಂದರು? ಬರೀ RCB ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡ್ರೆ ಏನು ಬಂತು ಮೂರ್ಖ? ಅದೆಲ್ಲ ಫಿಕ್ಸೆಡ್ ಮ್ಯಾಚ್, ಅದೆಲ್ಲ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅಂತೆಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗಿರುತ್ತೆ. ಅದು ನೋಡಿ ಪ್ರಯೋಜನ ಇಲ್ಲ ನಿನಗೆ. ನಾರದ್ರೆ ಅದು ಹೆಂಗಾಗತ್ರಿ? ಅದು 8 ಹೌದೋ ಅಲ್ವೋ? ನಾರದ್ರಂತಾರೆ, 10 ಕಾಯಿನ್ ತಗೊಂಬ, 10 ರೂಪಾಯಿ 10 ಕಾಯಿನ್ ತಗೊಂಬ, 10ನ್ನು 10 ಸರಿ ಎಣಿಸು ಅಂದರು. 10ನ್ನು 10 ಸರಿ ಎಣಿಸಿದ್ರೆ 10ನೇ ನಂಬರ್ 1ನೇ ನಂಬರ್ ಆಯಿತು, 1ನೇ ನಂಬರ್ 10ನೇ ನಂಬರ್ ಆಯಿತು. ನೋಡಿದ್ಯಾ? ದೈವದ ಲೆಕ್ಕ ನಿನಗೆ ಗೊತ್ತಿಲ್ಲ. ಕೊಲ್ಲು ಕೃಷ್ಣನನ್ನು ಅಂದರು. ಕೃಷ್ಣನ ಕೊಲ್ಲಬೇಕು ಅಂತೇಳಿ ರೆಡಿ ಮಾಡಲಿಕ್ಕೆ ಧನುರ್ಯಾಗವನ್ನು ಮಾಡ್ತೀನಿ, ಕೃಷ್ಣ ಬಲರಾಮನನ್ನು ಕರ್ಕೊಂಡು ಬಾ ಅಂತ ದೇವರ ಬಳಿಗೆ, ಸ್ವಾಮಿಗಳ ಬಳಿಗೆ, ಬೇಕಾದವರ ಬಳಿಗೆ ಹೋಗಬೇಕಾದ್ರೆ ಅವ್ರಿಗೆ ಬೇಕಾದವರ ಹತ್ರ ಹೋಗಬೇಕು. ಅದಕ್ಕೆ ಅಕ್ರೂರನನ್ನು ಕಳಿಸಿದ್ದಾರೆ. ಅಕ್ರೂರ ತಾನು ಹೊರಡ್ತಾ ಇದ್ದಾನೆ. ಹೊರಟ ಅಕ್ರೂರ ಪರಮಾತ್ಮನ ಬಳಿಗೆ ಬರ್ತಾನೆ. ಬಂದು ಪರಮಾತ್ಮನ ದರ್ಶನ ಮಾಡಿ ಕೃಷ್ಣನನ್ನು ಹೇಗೆ ಕರ್ಕೊಂಡು ಹೋದ, ಕಂಸನ ವಧೆ, ರುಕ್ಮಿಣಿ ವಿವಾಹ, ಮುಂದೆ ಏನಾಯಿತು ಎಂಬುದನ್ನು ನಾಳೆ ದಿವಸ ಶ್ರವಣ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಾತ್ಮವಾಂ ಶುದ್ಧ ಸ್ವಭಾವಂ
करोमि सकलं परस्मै नारायणाय समर्पयामि यदक्षरपदप्रश्नमात्रं यद् भवेत् तत्सर्वं क्षमिताद्देव नारायण नमोस्तुते।